ಹರೇ ರಾಮ. ವಿಶುದ್ಧ ವಿಜ್ಞಾನ ಘನಸ್ವರೂಪಂ ವಿಜ್ಞಾನ ವಿಶ್ರಾಣನ ಬದ್ಧ ದೀಕ್ಷಂ ದಯಾನಿಧಿಂ ದೇಹಭೃತಾಂ ಶರಣ್ಯಂ ದೇವಂ ಹಯಗ್ರೀವಮಹಂ ಪ್ರಪದ್ಯೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಅತಿಮಧುರ ಚಾಪಹಸ್ತಾಂ ಅಪರಿಮಿತಾಮೋದಬಾಣ ಸೌಭಾಗ್ಯಾಂ ಅರುಣಾಂ ಅತಿಶಯ ಕರುಣಾಂ ಅಭಿನವ ಕುಲಸುಂದರೀಂ ವಂದೇ. ಸಕುಂಕುಮ ವಿಲೇಪನಾಂ ಅಲಿಕಚುಂಬಿ ಕಸ್ತೂರಿಕಾಂ ಸಮಂದ ಹಸಿತೇಕ್ಷಣಾಂ ಸಶರ ಚಾಪ ಪಾಶಾಂಕುಶಾಂ ಅಶೇಷ ಜನ ಮೋಹಿನೀಂ ಅರುಣಮಾಲ್ಯಭೂಷಾಂಬರಾಂ ಜಪಾ ಕುಸುಮ ಭಾಸುರಾಂ ಜಪವಿಧೌ ಸ್ಮರಾಮ್ಯಂಬಿಕಾಂ ಸ್ಮರೇತ್ ಅಂಬಿಕಾಂ. ತಾಯಿಯ ಕೈಯಲ್ಲಿ ಅತಿ ಮಧುರವಾದ ಕಬ್ಬಿನ ಬಿಲ್ಲು, ಪರಿಮಳ ಸೂಸುವ ಹೂವಿನ ಬಾಣಗಳು, ಕಣ್ಣಲ್ಲಿ ಕರುಣೆಯ ಪ್ರವಾಹ, ಮೈಯೆಲ್ಲ ದಾಸವಾಡದ ಹೂವಿನ ಬಣ್ಣ, ಜಪಾ ಕುಸುಮ ಭಾಸುರ ಅಂಥ ಅರುಣವರುಣ ಶೋಭಿನಿ ಆ ತಾಯಿ. ಲಲಿತಾ ತ್ರಿಪುರ ಸುಂದರಿ, ರಾಜರಾಜೇಶ್ವರಿ, ಸಮಸ್ತ ವಿಶ್ವದ ಜನನಿ, ಸಮಸ್ತ ವಿಶ್ವದ ಸಾಮ್ರಾಜ್ಞಿ. ಆಕೆಯ ದಿವ್ಯ ಸನ್ನಿಧಾನವನ್ನು ನಾವೆಲ್ಲ ನೆನೆಯೋಣ. ಇಂದಿನಿಂದ ಮೊದಲುಗೊಂಡು 9, 10, 11, 12 ದಿನಗಳು ನಾವು ಅದನ್ನೇ ಮಾಡಲಿಕ್ಕಿರುವಂಥದ್ದು. ಜಗತ್ತಿನ ತಾಯಿಯನ್ನು ನೆನೆಯಲಿಕ್ಕಿರುವಂಥದ್ದು, ಆಕೆಯ ಮಹಿಮೆಯನ್ನು ಹಾಡಿ ಹೊಗಳಲಿಕ್ಕೆ ಇರುವಂಥದ್ದು, ಆಕೆಯ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ಶ್ರವಣ ಕೇಳಿ ಧನ್ಯರಾಗಲಿಕ್ಕೆ ಇರುವಂಥದ್ದು. ಇಂದು ಅದರ ಶುಭಾರಂಭ. ಹಾಗಾಗಿ ಆರಂಭದಲ್ಲಿ ಲಲಿತಾ ತ್ರಿಪುರ ಸುಂದರಿಯ, ರಾಜರಾಜೇಶ್ವರಿಯ ಸ್ಮರಣೆಯನ್ನು ಮನಸಾರೆ ಮಾಡಿ ನಿಮಗೆಲ್ಲರಿಗೂ ಮಾಡಿಸಿ ನೀವೆಲ್ಲ ಭಾವಿಸಿಕೊಳ್ಳಿ ಆ ತಾಯಿಯ ದಿವ್ಯ ಮಂಗಲ ಸನ್ನಿಧಾನವನ್ನು ಎಂಬುದಾಗಿ ಒಂದು ಸಂದೇಶವನ್ನು ಕೊಟ್ಟು ಈ ಲಲಿತೋಪಾಖ್ಯಾನದ ಪ್ರವಚನಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ದೇವತೆಗಳು 33, 333, 33 ಕೋಟಿಯೋ ಅನಂತ ಕೋಟಿಯೋ, ಅದು ತುದಿ ಮೊದಲು ಇಲ್ಲದೆ ಇರುವಂಥದ್ದು. ಅಷ್ಟೆಲ್ಲ ದೇವತೆಗಳ ಸಂದೋಹದಲ್ಲಿ ಈ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಅತ್ಯಂತ ವಿಶಿಷ್ಟವಾದ ಮಹಿಮೆ ಉಳ್ಳವಳು. ಆಕೆಯ ಮಹಿಮೆಯನ್ನು ಬಣ್ಣನ ಮಾಡಲಿಕ್ಕೆ ನರನಾಲಿಗೆ, ಮನುಷ್ಯರ ನಾಲಿಗೆ ಸಾಲದು ಎಂಬಂತೆ ನಾವು ಭಾವಿಸ್ತೇವೆ. ಸುಮ್ಮನೆ ಒಂದು ಉದಾಹರಣೆ, ಲಲಿತೆಯ ಸೇವೆಗೆ ಹೊರಟರೆ ಏನಾಗ್ತದೆ ಅಂತ. ಲಲಿತೆಯ ಸೇವೆ ಮಾಡಿದರೆ ಏನಾಗ್ತದೆ ಅನ್ನೋದನ್ನು ಹೇಳ್ತಾ ಇಲ್ಲ ನಾವು. ಸೇವೆಗೆ ಹೊರಟರೆ, ಸೇವೆಗೆ ಮುಂದಾದರೆ ಏನಾಗ್ತದೆ ಅಂದರೆ, ಮೊನ್ನೆ ಒಂದು ಮೆರವಣಿಗೆ ನಡೀತದೆ ನೋಡಿ, ಹಾಗಾಗ್ತದೆ ಅಂತ.
ಯಾಕೆ ಇದನ್ನು ನೆನಪು ಮಾಡಿಕೊಂಡು ಅಂದರೆ, ನಾವು ಅಂದ್ಕೊಳ್ತೇವೆ ಗುರುಗಳು ಬಂದರು, ಶಿಷ್ಯರೆಲ್ಲ ತುಂಬ ಕೆಲಸ ಮಾಡಿದ್ದಾರೆ, ನಗರದವರು ತುಂಬ ಸಹಕಾರ ಕೊಟ್ಟಿದ್ದಾರೆ, ಕಾರ್ಯಕರ್ತರು ತುಂಬ ಶ್ರಮ ವಹಿಸಿದ್ದಾರೆ. ಇದೆಲ್ಲ ಸತ್ಯ, ಇದ್ಯಾವುದು ಸುಳ್ಳು ಅಂತಲ್ಲ. ಜನರಿಗೆ ತುಂಬ ಶ್ರದ್ಧೆ ಇದೆ, ಸಾಗರದ ಜನರಿಗೆ ತುಂಬ ಶ್ರದ್ಧೆ, ಇದೆಲ್ಲವೂ ಸತ್ಯ. ಅದರ ಪರಮ ಸತ್ಯ ಯಾವುದು ಅಂದರೆ, ಇದು ಲಲಿತಾ ತ್ರಿಪುರ ಸುಂದರಿಯ ಕಾರ್ಯ, ರಾಜರಾಜೇಶ್ವರಿಯ ಕಾರ್ಯ. ಆ ಕಾರ್ಯಕ್ಕೆ ಅಂತ ಹೆಜ್ಜೆ ಮುಂದಿಟ್ಟರೆ ವೈಭವ ತಾನಾಗಿ ಬರ್ತದೆ ಅದಕ್ಕೆ. ಯಾಕೆಂದರೆ ಅವಳು ರಾಜರಾಜೇಶ್ವರಿ, ಅವಳು ಶ್ರೀಮನ್ ನಗರ ನಾಯಕಿ, ಅವಳು ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಅವಳನ್ನು ಕರೀತಾರೆ, ಅಂಥವಳು ಅವಳು ಅಂತ. ಹಾಗಾಗಿ ಅಂತಹ ದೇವಿ ಆಗಿದ್ದರಿಂದ ನೀವು ಆ ಕಡೆ ಒಂದು ಹೆಜ್ಜೆ ಇಟ್ಟರೆ ಸಾಕು ಅಂತ ತಾನಾಗಿ ಯಾರ್ಯಾರಿಗೂ ಏನೇನೋ ಪ್ರೇರಣೆಗಳಾಗ್ತವೆ, ಎಲ್ಲಿಂದಲೋ ಏನೇನೋ ಒದಗಿ ಬರ್ತದೆ, ಅಘಟಿತ ಘಟನೆಗಳು ಘಟಿಸ್ತೇವೆ. ಅದಲ್ಲದಿದ್ದರೆ ಸಾಗರಕ್ಕೆ ನಾವೇನು ಹೊಸಬರಲ್ಲ, ನಮಗೆ ಸಾಗರ ಹೊಸತು ಅಲ್ಲ. ಎಷ್ಟು ಬಾರಿ ನಾವು ಬಂದಿರ್ಬೋದು, ಎಷ್ಟು ಬಾರಿ ಹೋಗಿರ್ಬೋದು ಸಾಗರಕ್ಕೆ ಅಂದರೆ ತುಂಬ ಅದು ದೊಡ್ಡ ಸಂಖ್ಯೆ. ಅದು ಯಾಕೆ ಯಾವಾಗಲೂ ಹೀಗಾಗಲಿಲ್ಲ, ಯಾಕೆ ಮೊನ್ನೆಯೇ ಹೀಗಾಯಿತು? ಕೆಲವು ಬಾರಿ ವೈಭವದಲ್ಲಿ ಕಣ್ಣು ಕುರುಡಾಗ್ತದೆ, ಮನಸ್ಸಿಗೆ ಮದ ಏರ್ತದೆ. ಹಾಗಾಗದೆ ನಾವು ಭಾವಿಸೋದಾದರೆ, ಸರಿಯಾಗಿ ವಿವೇಚನೆ ಮಾಡಿ ನೋಡೋದಾದರೆ, ಯಾವಾಗಲೂ ಆಗದೇ ಇರುವಂಥ ಅಭೂತಪೂರ್ವ ವೈಭವ ಯಾಕೆ ಈ ಬಾರಿ ಆಯಿತು ಅಂದರೆ, ಅದರ ಹಿಂದೆ ಒಂದು ಕಾಣದ ಕೈ ಇದೆ ಅಂತ. ಅದೇ ಮಹಾತ್ರಿಪುರ ಸುಂದರಿಯದ್ದು, ಅದೇ ರಾಜರಾಜೇಶ್ವರಿಯದ್ದು ಅಂತ. ಹಾಗಾಗಿ ಎಲ್ಲೋ ಒಂದು ಹೊಸ ಉತ್ಸಾಹದ ಸಂಚಾರ, ಎಲ್ಲಿಂದಲೋ ಒಂದು ದಿವ್ಯವಾದ ಪ್ರೇರಣೆ ಅಂತ, ಮಾಡಬೇಕು ಎನ್ನುವಂಥ ಒಂದು ಭಾವ ಎಲ್ಲರಲ್ಲಿಯೂ ತಾನೇ ತಾನಾಗಿ ಏರ್ಪಡ್ತದೆ ಅಂತ. ಹಾಗಾಗಿ ಒಂದು ಅದ್ಭುತವಾದ ಮೆರವಣಿಗೆ ಏರ್ಪಟ್ಟಿತು. ನಾವು ಮೊನ್ನೆ ಅದನ್ನು ಪ್ರಸ್ತಾಪ ಮಾಡಿದ್ದೇವೆ. ಅದು ಮಾತ್ರ ಅಲ್ಲ, ಈ ಕಾರ್ಯಕ್ರಮಕ್ಕೆ ಅಂತ ದವಸ ಧಾನ್ಯಗಳು ಮೊದಲಾಗಿಯೇ ಬಂದಿವೆ, ಅದು ಬೃಹತ್ ಪ್ರಮಾಣದಲ್ಲಿ ಬಂದಿವೆ. ಸಾಮಾನ್ಯವಾಗಿ ಕಾರ್ಯಕ್ರಮ ಮುಗಿದ ಮೇಲೆ ಉಳಿದ ದವಸ ಧಾನ್ಯಗಳನ್ನು ವಿತರಣೆ ಮಾಡುವಂಥದ್ದು ಪದ್ಧತಿ. ಸುತ್ತಮುತ್ತ ಇರುವಂಥ ಬೇರೆ ಬೇರೆ ದೇವಸ್ಥಾನಗಳು, ಸಾರ್ವಜನಿಕ ಸಂಸ್ಥೆಗಳಿಗೂ ನಾವು ಅದನ್ನು ಕೊಡೆ ಮಾಡ್ತೇವೆ. ಆದರೆ ಇಲ್ಲಿ ಹಾಗಲ್ಲ, ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕಿಂತ ಮೊದಲೇ ವಿತರಣೆ ಮಾಡಲಾಗಿದೆ ಅಂತ. ದೇವಸ್ಥಾನಕ್ಕೆ ಕೊಡು, ಮಠಕ್ಕೆ ಕೊಡು, ಇನ್ನೊಂದು ಕಡೆ ಕೊಡು ಅಂತ ಯಾಕೆ ಅಷ್ಟು ಸಮೃದ್ಧಿ ಎಲ್ಲಿಂದ ಬಂತು? ತುಂಬಿ ತುಳುಕಿದ್ದು ಹೇಗೆ ಇದು? ಇನ್ನು ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕಿಂತ ಮೊದಲೇ ನೀವು ಹೆಚ್ಚು ಅಂತ ನಿಮಗೆ ಅನಿಸಿದ್ದು ಹೇಗೆ ಅಂತ, ಇಷ್ಟೇ ಸಾಕಾಗ್ತದೆ ಅಂತ ಅನಿಸಿದ್ದು ಹೇಗೆ ಅಂತ ನಿಮಗೆ ಅಂತ. ಅದೆಲ್ಲ ರಾಜರಾಜೇಶ್ವರಿಯ ಮಹಿಮೆ. ಹಾಗೆ ವೈಭವವನ್ನು ಅವಳು ತರ್ತಾಳೆ ಅನ್ನೋದನ್ನು ನಾವು ಅನುಭವದಲ್ಲಿ ಕಂಡುಕೊಂಡಿದ್ದೇವೆ. ಹಾಗಾಗಿ ಯಾರು ರಾಜರಾಜೇಶ್ವರಿಯ ಲಲಿತಾ ತ್ರಿಪುರ ಸುಂದರಿಯ ಉಪಾಸನೆ ಮಾಡ್ತಾರೋ ಅವರು ಸಂಪತ್ತಿನ ಬಗ್ಗೆ ಆಲೋಚನೆ ಮಾಡಬೇಕಾದ್ದಿಲ್ಲ ಅಂತ, ಸಂಪತ್ತನ್ನು ಅವರು ಹುಡುಕಿಕೊಂಡು ಹೋಗಬೇಕಾದ್ದಿಲ್ಲ ಅಂತ. ಅವರನ್ನು ಹುಡುಕಿಕೊಂಡು ಸಂಪತ್ತು ಬರ್ತದೆ. ಅನೇಕ ಉದಾಹರಣೆಗಳು ಕೊಡ್ಬೋದು ಇದಕ್ಕೆ, ನೀವು ಬೇಕಿದ್ರೆ ಮಾಡಿ ನೋಡ್ಬೋದು. ನೀವು ಅದನ್ನು ಸಂಪತ್ತನ್ನು ಬಯಸಿ ಮಾಡಬೇಡಿ, ರಾಜರಾಜೇಶ್ವರಿ ಅನುಗ್ರಹವನ್ನು ಬಯಸಿ ಮಾಡಿ. ಆದರೆ ನೀವು ಮಾಡಿದ್ದೇ ಹೋದಾದರೆ ನಿಮ್ಗೆ ಏನು ಬೇಕೋ ಅದಕ್ಕಿಂತ ಮಿಗಿಲಾದ್ದನ್ನು ಆಕೆ ಕೊಡ್ತಾಳೆ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗಾಗಿ ಆಕೆಯನ್ನು ಶ್ರೀಲಲಿತೆ ಎಂಬುದಾಗಿ ಕರೀತಾರೆ. ಆಕೆಯ ಉಪಾಸನೆಯ ಕ್ರಮವನ್ನು ಶ್ರೀವಿದ್ಯೆ ಅಂತ ಹೆಸರು, ಅದಕ್ಕೆ ಆ ಹೆಸರಿನಲ್ಲಿ ಕರೀತಾರೆ. ಹಾಗೆ ಒಂದು ಅಭೂತಪೂರ್ವ ಮೆರವಣಿಗೆ, ದವಸ ಧಾನ್ಯಗಳ ಮಹಾಪೂರ್ವವು ಆಕೆಯ ಮಹಿಮೆಯ ಸಂದೇಶವನ್ನು ನಮಗೆಲ್ಲ ಕೊಟ್ಟಿದೆ. ನಿಮಗೆಲ್ಲ ಒಂದು ಪಾಠ ಅದು ಅಂತ. ನೀವೆಲ್ಲ ಮಾಡಿ, ರಾಜರಾಜೇಶ್ವರಿಯ ಸೇವೆಯನ್ನು ಮಾಡಿ, ನಿಮ್ಮ ಜೀವನ ಧನ್ಯ ಆಗ್ಬೋದು, ನಿಮ್ಮ ಜೀವನ ಸಮೃದ್ಧ ಆಗ್ಬೋದು ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಂತ. ಲಲಿತೋಪಾಸನೆಯ ಮಹಾಫಲ ಏನು ಎನ್ನುವುದನ್ನು ಈ ಲಲಿತೋಪಾಖ್ಯಾನವೇ ವಿವರಿಸಿದೆ. ಏನು ಹೇಳ್ತದೆ ಅಂದರೆ, ತಸ್ಮಾದ್ ಅಶೇಷ ಲೋಕಾನಾಂ ತ್ರಿಪುರ ಆರಾಧನಂ ವಿನ ನಸ್ತೋ ಭೋಗಾಪವರ್ಗೌತು ಯೋಗಪದ್ಯೇನ ಕುತ್ರಚಿತು ಅಂತ. ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲೋದಿಲ್ಲ, ಅಲ್ಲಿ ಸಲ್ಲುವವರು ಇಲ್ಲಿ ಸಲ್ಲೋದಿಲ್ಲ, ಕೆಲವರು ಎಲ್ಲಿಯೂ ಸಲ್ಲೋದಿಲ್ಲ, ಇಲ್ಲಿಯೂ ಸಲ್ಲೋದಿಲ್ಲ, ಅಲ್ಲಿಯೂ ಸಲ್ಲೋದಿಲ್ಲ. ಇದು ಲೋಕದ ಕಥೆ ಇದು ಅಂತ. ಆದರೆ ಯಾರು ಲಲಿತೋಪಾಸನೆಯನ್ನು ಮಾಡ್ತಾರೋ ಅವರು ಇಲ್ಲಿಯೂ ಸಲ್ತಾರೆ ಮತ್ತು ಅಲ್ಲಿಯೂ ಸಲ್ತಾರೆ. ಭೋಗಾಪವರ್ಗಗಳು ಅಂತ. ಭೋಗ ಅಂದರೆ ಈ ಲೋಕದ ಸುಖ, ಅಪವರ್ಗ ಅಂದರೆ ಆ ಲೋಕದ ಸುಖ ಅಥವಾ ಮುಕ್ತಿ, ಶಾಶ್ವತವಾಗಿರುವಂಥ ಗತಿ. ಈ ಎರಡೂ ಒಟ್ಟಿಗೆ ಬೇಕು ನಿಮಗೆ, ಅದೂ ಬೇಕು ಇದೂ ಬೇಕು. ರಾಜರಾಜೇಶ್ವರಿಯ ಸೇವೆಯನ್ನು ಮಾಡಿ. ಸನ್ಯಾಸದ ದಾರಿ ಇದೆ, ಅದು ಮುಕ್ತಿಗಿರುವಂಥದ್ದು, ಪ್ರಾಪಂಚಿಕ ಭೋಗಗಳ ತ್ಯಾಗ.
ಇಲ್ಲಿಯದ್ದೇನೂ ಇಲ್ಲ ಅಂತ ಅವರಿಗೆ ಅಂತ, ಅಲ್ಲಿಯದ್ದು ಮಾತ್ರ ಅಂತ. ಹಾಗಾಗಿ ಅಲ್ಲಿಯ ಲಾಭಕ್ಕೋಸ್ಕರವಾಗಿ, ಮಹಾಲಾಭಕ್ಕೋಸ್ಕರವಾಗಿ, ಪರಮ ಲಾಭಕ್ಕೋಸ್ಕರವಾಗಿ ಇಲ್ಲಿದನ್ನೆಲ್ಲ ತ್ಯಾಗ ಮಾಡ್ತಾರೆ. ಸಂಸಾರಿಗಳು ನಿಜವಾಗಿ ಎರಡನ್ನೂ ಮಾಡಬೇಕು ಅವರು, ಆದರೆ ಆ ಮುಂದೆ ಒಂದನ್ನು ಮರೆತೇ ಬಿಡ್ತಾರೆ. ಅವರು ಇಲ್ಲೇ ಮುಳುಗಿ ಹೋಗ್ತಾರೆ, ಸಂಸಾರದಲ್ಲೇ ಮುಳುಗಿ ಹೋಗ್ತಾರೆ. ಅದರ ಆಚೆ ಇನ್ನೊಂದಿದೆ ಎನ್ನುವ ನೆನಪು ಕೂಡ ಇರೋದಿಲ್ಲ. ಅಪರೂಪಕ್ಕೆ ಮಠಕ್ಕೆ ಬಂದಾಗ ಆಗಲೂ ಕೆಲವು ಸರಿ ನಾವು ನಮ್ಮ ಸಂಸಾರದನ್ನೇ ಕೇಳ್ಕೊಂಡು ಹೋಗೋದೇ ಉಂಟು. ಅದನ್ನೇ ಚರ್ಚೆ ಮಾಡೋದು, ಯಾರು ಸಿಗ್ತಾರೋ ಅಲ್ಲಿ ಅದನ್ನೇ ಮಾತಾಡ್ಕೊಂಡು ಹೋಗೋದೇ ಇರ್ತದೆ ಹೆಚ್ಚಾಗಿ. ಅಪರೂಪದಲ್ಲಿ ಎಲ್ಲರೂ ಒಂದು ಸ್ವಲ್ಪ ಆ ಕಡೆ ನೆನಪಾಗ್ಬೋದೇನೋ ಹೊರತು, ಇಲ್ದಿದ್ರೆ ಸಂಸಾರದಲ್ಲಿ ಒಮ್ಮೆ ಮುಳುಗಿದ ಮೇಲೆ ಪರಗತಿಯ ಸದ್ಗತಿಯ ನೆನಪು ಆಗೋದೇ ಇಲ್ಲ ಅಂತ. ಎರಡು ಒಟ್ಟಿಗೆ ಬೇಕು ಅಂದರೆ ಲಲಿತಾ ತ್ರಿಪುರ ಸುಂದರಿ ಕೊಡ್ತಾಳೆ, ಎರಡನ್ನೂ ಕೊಡ್ತಾಳೆ. ಇಲ್ಲಿಯ ಸೌಖ್ಯವನ್ನು ಕೊಡ್ತಾಳೆ, ಅಲ್ಲಿಯ ಸೌಖ್ಯವನ್ನು, ಪರಸೌಖ್ಯವನ್ನು ಕೂಡ ಕೊಡ್ತಾಳೆ. ಮತ್ತು ಎಲ್ಲ ಪಾಪಗಳ ಬಿಡುಗಡೆ. ಪಠನ್ ದ್ವಾತ್ರಿಂಶಿಕಾ ಪಾಠಂ ಸರ್ವ ಪಾಪೈ ಪ್ರಮುಚ್ಚಿತ. ಯಾವ ಪಾಪವೂ ಕೂಡ ಉಳಿಯೋದಿಲ್ಲ. ಆತ್ಮಕ್ಕೇನು ಕಲ್ಮಶಗಳು ಮಿತ್ತಿವೆಯೋ, ಮಾಡಬಾರದುದನ್ನು ನಾವು ಮಾಡಿದ್ದು, ಅಥವಾ ಮನಸ್ಸಿನಲ್ಲಿ ಏನನ್ನು ಭಾವಿಸಬಾರದು ಹೇಗೆ ಭಾವಿಸಬಾರ್ದು ಹಾಗೆ ಭಾವಿಸಿದ್ದು, ಆಡಬಾರದನ್ನು ಆಡಿದ್ದು, ಮಾನಸ ಪಾಪ, ವಾಚಿಕ ಪಾಪ, ಕಾಯಿಕ ಪಾಪ, ಎಲ್ಲ ಪಾಪಗಳು, ಅದು ಇದು ಅಂತಿಲ್ಲ, ದೊಡ್ಡ ಪಾಪ ಸಣ್ಣ ಪಾಪ ವ್ಯತ್ಯಾಸ ಇಲ್ಲ, ಎಲ್ಲ ಪಾಪಗಳು ಒಟ್ಟಿಗೆ ಪರಿಹಾರ ಆಗಬೇಕು. ಬ್ರಹ್ಮಾಂಡ ಪುರಾಣದ ಉತ್ತರ ಭಾಗದಲ್ಲಿ ಕೀರ್ತಿತವಾಗಿರುವಂಥ ಈ ದ್ವಾತ್ರಿಂಶಿಕಾ ಪಾಠ 32 ಅಧ್ಯಾಯಗಳ 12,000 ಶ್ಲೋಕಗಳ ಲಲಿತೋಪಾಖ್ಯಾನದ ಅನುಸಂಧಾನ ಮಾಡಿ ಮತ್ತೆ ಪಾಪ ಉಳಿಯೋದಿಲ್ಲ. ಇನ್ನೊಂದು ಫಲ ಅದು. ಪಾಪ ಉಳಿಯೋದಿಲ್ಲ ಅಂದರೆ ದುಃಖ ಬರೋದಿಲ್ಲ ಎಂಬುದಕ್ಕೆ ಅಂತ. ದುಃಖ ಬೇಡ ನಮಗೆ, ಆದರೆ ಪಾಪ ಬೇಕು. ಈ ಮನುಷ್ಯರ ಒಂದು ದುರವಸ್ಥೆ ಏನಂದರೆ ದುಃಖ ಬೇಡ, ದುಃಖದ ಮೂಲ ಬೇಕು ನಮಗೆ, ಪಾಪ ಬೇಕು ನಮಗೆ, ಹುಡುಕಿಕೊಂಡು ಹೋಗಿ ಮಾಡ್ತೇವೆ ಅದನ್ನು. ಪುಣ್ಯದ ಫಲ ಬೇಕು, ಆದರೆ ಪುಣ್ಯ ಬೇಡ ಅಂತ. ಪುಣ್ಯ ಬೇಡ, ಫಲ ಬೇಕು, ಪಾಪ ಬೇಡ, ದುಃಖ ಬೇಡ, ಅದರ ಮೂಲ ಬೇಕು ಅಂತ. ಇದು ಮನುಷ್ಯರ ದುರವಸ್ಥೆ. ಎಲ್ಲ ಪಾಪಗಳನ್ನು ಕೂಡ ಇದು ಪರಿಹಾರ ಮಾಡಬಲ್ಲದು. ಇದರ ಫಲವನ್ನು ಎಷ್ಟರ ಮಟ್ಟಿಗೆ ಹೇಳಿದ್ದಾರೆ ಅಂದರೆ, ಒಂದು ಬಾರಿ ಲಲಿತೋಪಾಖ್ಯಾನದ ಅನುಸಂಧಾನ ಮಾಡಿದರೆ 1 ಕೋಟಿ ಸಪ್ತಶತಿ ಪಾರಾಯಣ ಮಾಡಿದ ಫಲ ಇದೆ ಅಂತ. 1 ಕೋಟಿ ದೇವಿ ಮಾಹಾತ್ಮ್ಯ ಸಪ್ತಶತಿ ಚಂಡಿಕಾ ಪಾರಾಯಣ, 1 ಕೋಟಿ ಪಾರಾಯಣದ ಫಲ ಇದೆ ಎಂಬುದಾಗಿ ಈ ಉಪಾಖ್ಯಾನ ವರ್ಣನೆ ಮಾಡ್ತದೆ. ದ್ವಾತ್ರಿಂಶಿಕಾಯ ಅಸ್ಯಾಸ್ತು ಸಕೃದಾವರ್ತನಾದಪಿ. ಒಂದೇ ಒಂದು ಬಾರಿ ಇದನ್ನು ಆವರ್ತನ ಮಾಡಿದ್ದುದರ ಫಲ ಏನು ಅಂದರೆ, ಚಂಡಿಕಾ ಕೋಟಿ ಪಾಠಸ್ಯ ಸದೃಶಂ ಫಲಮುದ್ಭವೇತ್. 1 ಕೋಟಿ ಈ ದೇವಿ ಮಹಾತ್ಮ್ಯದ ಪಠಣದ ಫಲ ಬರ್ತದೆ ಅಂದರೆ ಇದರ ಮಹತ್ವ ಎಷ್ಟು ಅಂತ. ನಾವು ಅದನ್ನು ಯಾವುದನ್ನು ಕಡಿಮೆ ಮಾಡಲಿಕ್ಕೆ ಇರುವಂಥದ್ದಲ್ಲ ಇದು. ಈ ಮಾತು ಇದರ ಮಹತ್ವ ಏನು ಅಂತ ಹೇಳಲಿಕ್ಕೆ ಇರುವಂಥದ್ದು. ಯಾಕೆಂದರೆ ಈ ಚಂಡಿಕಾ ದೇವಿ ಇದ್ದಾಳಲ್ಲ, ದುರ್ಗೆ ತ್ರಿಗುಣಾತ್ಮಕೆ, ಆಕೆ ಲಲಿತಾ ದೇವಿಯ ಅಂತರ್ಗತವಾಗಿ ಬರ್ತಾಳೆ. ಲಲಿತೋಪಾಖ್ಯಾನದಲ್ಲಿ ದುರ್ಗಾದೇವಿಯ ಪಾತ್ರವೂ ಇದೆ, ಈ ಚಂಡಿಕೆಯ ಪಾತ್ರ ಇದೆ. ಆಕೆ ಲಲಿತೆಯ ಒಳಗಿಂದಲೇ ಉದ್ಭವಿಸಿ ಬರ್ತಾಳೆ ಅಂತ. ಆಕೆ ಕೂಡ ಈ ಲಲಿತಾ ತ್ರಿಪುರ ಸುಂದರಿಯ ರಾಜರಾಜೇಶ್ವರಿಯ ಒಂದು ಭಾಗ ಅವಳು, ಒಂದು ಅಂಶ ಅವಳು. ಅಂದರೆ ಎಷ್ಟು ದೊಡ್ಡವಳು ಇವಳು ಎಂಬುದು ನಮಗೆ ಅರ್ಥ ಆಗುವಂಥದ್ದು. ಅಷ್ಟೆಲ್ಲ ಪ್ರಚಾರ ಇಲ್ವಲ್ಲ ಅಂದರೆ ಅವಳು ಸ್ವಭಾವ, ಅದು ಲಲಿತಾದೇವಿಯ ಸ್ವಭಾವ ಅದು. ರಹೋಯಾಗ ಕ್ರಮಾರಾಧ್ಯ. ಆಕೆ ರಹಸ್ಯಪ್ರಿಯಳು ಅಂತ. ತ್ರಿಪುರ ಸುಂದರಿ ರಾಜರಾಜೇಶ್ವರಿ ರಹಸ್ಯಪ್ರಿಯಳು, ಏಕಾಂತ ಪೂಜಿತ ಅಂತ ಆಕೆಯನ್ನು ಕರೀತಾರೆ. ನೀವು ಆಕೆ ಪೂಜೆ ಮಾಡಬೇಕಾದ್ರೆ ಯಾರೂ ಇರಬಾರ್ದಂತೆ, ಒಬ್ಬರೇ ಪೂಜೆ ಮಾಡಬೇಕು. ಶ್ರೀ ಚಕ್ರಾರ್ಚನೆ ಮಾಡಬೇಕಾದ್ರೆ ಯಾರೊಬ್ಬರೂ ಇಲ್ಲದೆ ಏಕಾಂತದಲ್ಲಿ ಮಾಡು ಅಂತ. ಯಾಕೆಂದರೆ ಅವಳಿಗೆ ರಹಸ್ಯ ಇಷ್ಟ, ಗುಂಪು ಅವಳಿಗಷ್ಟು ಇಷ್ಟದ್ದಲ್ಲ ಅಂತ, ಪ್ರಚಾರ ಆಕೆಗಷ್ಟು ಇಷ್ಟದ್ದಲ್ಲ ಅಂತ. ಹಾಗಾಗಿ ಯಾರಿಗೆ ಯೋಗ ಇದೆಯೋ ಅವ್ರು ಮಾತ್ರ ಕೇಳ್ತಾರೆ ಇದನ್ನು, ಯಾರಿಗೆ ಯೋಗ ಇಲ್ವೋ ಅವರು ಅದನ್ನು ಕೇಳೋದಿಲ್ಲ ಅಂತ. ಎಷ್ಟೋ ಬಾರಿ ಇದಕ್ಕೆ ಪ್ರಯತ್ನ ಮಾಡಿ ಜನ ಸೇರಿಸೋದಕ್ಕೆ ಅಂತ ನೋಡಿದರೂ ಕೂಡ ಒಂದಷ್ಟೇ ಜನ ಬರೋದು ಅದಕ್ಕೆ. ಅವಳು ಬರೋಕ್ಕೆ ಬಿಡೋದಿಲ್ಲ ಅಂತ, ಇಷ್ಟು ಸಾಕು ಅಂತ ಅವಳು ತೀರ್ಮಾನ ಮಾಡ್ತಾಳೆ, ಅಷ್ಟೇ ಜನರು ಅದನ್ನು ಕೇಳ್ತಾರೆ ಅಂತ. ಇದು ಅವಳ ನಡೆ ಅಂತ, ಅವಳು ಹೋಗುವ ಕ್ರಮ ಅಂತ. ಆದರೆ ಮಾಡಿದವರು ಮಹಾಫಲ ಪಡಿತಾರೆ. ಶ್ರೀ ಚಕ್ರಾರ್ಚನೆ ಅಂತ ನಾವೇನು ಹೇಳ್ತೇವೆ, ಇದೇ ಇದು. ಈ ಲಲಿತಾ ತ್ರಿಪುರ ಸುಂದರಿ ರಾಜರಾಜೇಶ್ವರಿಯ ಸಕ್ರಮವಾದ ಅರ್ಚನೆಗೆ ಶ್ರೀಚಕ್ರಾರ್ಚನೆ ಅಂತ ಕರೀತಾರೆ, ಬೇರೆ ಏನೂ ಅಲ್ಲ ಅಂತ. ಅದಷ್ಟು ಶ್ರೇಷ್ಠವಾದದ್ದು, ಅದರಷ್ಟೇ ನಿಗೂಢವಾದದ್ದು. ಶ್ರೇಷ್ಠವಾದ್ದಲ್ಲೇ ನಿಗೂಢವೇ. ಶ್ರೇಷ್ಠವಾದ ಯಾವುದು ಕೂಡ
ಅಷ್ಟು ಸುಲಭವಾಗಿ ಬಯಲಿಗೆ ಬರೋದಿಲ್ಲ ಅಂತ. ಹಾಗೆ ಚಂಡಿಕಾ ಕೋಟಿ ಪಾಠಸ್ಯ ಸದೃಶಂ ಫಲಮುದ್ಭವೇತ್, ಅಷ್ಟು ಮಹಿಮಾನ್ವಿತವಾಗಿರುವಂಥದ್ದು ಇದು. ನಾನು ಮೊದಲೇ ಹೇಳಿದ ಹಾಗೆ ಇದರ ಪರಿಚಯ ಬ್ರಹ್ಮಾಂಡ ಪುರಾಣ, ಅದರ ಉತ್ತರಖಂಡ, ಅಲ್ಲಿ 32 ಅಧ್ಯಾಯಗಳು. ಆ 32 ಅಧ್ಯಾಯಗಳು 12,000 ಶ್ಲೋಕಗಳು ಅಂತ. ಈ 12,000 ಶ್ಲೋಕಗಳಲ್ಲಿ ಲಲಿತಾದೇವಿಯ ಚರಿತ್ರೆಯನ್ನು ವರ್ಣನೆ ಮಾಡಲಾಗಿದೆ. ಆಕೆಯ ಪುಣ್ಯ ಕಥೆಯನ್ನು, ತತ್ವವನ್ನು, ಮರ್ಮಗಳನ್ನು, ಸೂಕ್ಷ್ಮಗಳನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ದ್ವಾತ್ರಿಂಶಿಕಾ ಶಾಸ್ತ್ರ ಎಂಬುದಾಗಿ ಕರೀತಾರೆ. ದ್ವಾತ್ರಿಂಶಿಕಾ ಶಾಸ್ತ್ರ ಅಥವಾ ದ್ವಾತ್ರಿಂಶಿಕಾ ಪಾಠ ಅಂತ. ಹಾಗಂದ್ರೆ ಏನು ಅಂದರೆ, ದ್ವಾತ್ರಿಂಶತ್ ಅಂದರೆ 32 ಅಧ್ಯಾಯಗಳಲ್ಲಿ ಇದು ನಿರೂಪಣೆ ಆದ ಕಾರಣದಿಂದಾಗಿ ಇದನ್ನು ದ್ವಾತ್ರಿಂಶಿಕಾ ಎಂಬುದಾಗಿ ಕೂಡ ಕರೆಯೋದುಂಟು ಅಂತ. ಲಲಿತಾ ಅಂದರೆ ಏನು? ವಾತ್ಸಲ್ಯ ಅಂತ. ಈ ಲಾಲನ ಅಂತ ಕರೀತಾರಲ್ಲ, ಮಕ್ಕಳನ್ನು ಲಾಲಿಸುವುದು. ನೀವು ಕೇಳಿದ್ದೀರ ಶಬ್ದವನ್ನು. ಲಾಲಿಸುವುದು, ಪಾಲಿಸುವುದು. ಲಾಲಿಸುವುದು ತಾಯಿ ಮಾಡುವಂಥದ್ದು, ಪಾಲಿಸುವುದು ತಂದೆ ಮಾಡುವಂಥದ್ದು ಅಂತ. ಪಾಲಿಸುವವನು ಪರಮೇಶ್ವರ, ಲಾಲಿಸುವವಳು ಲಲಿತೆ ಅಂತ. ಆ ಶಬ್ದವೇ ಒಂದು ಪುತ್ರ ವಾತ್ಸಲ್ಯ ಅಂತ ಹೇಳುವಂಥ ಶಬ್ದ ಅದು ಅಂತ. ಮಕ್ಕಳ ಕುರಿತು ತಾಯಿಗಿರಬಹುದಾದ ಭಾವ ಏನಿದೆಯೋ ಆ ಭಾವವನ್ನು ಸೂಚನೆ ಮಾಡ್ತಕ್ಕಂಥ ಶಬ್ದ ಅದು ಅಂತ. ಮತ್ತು ಸೌಕುಮಾರ್ಯ ಅಂತ. ಲಾಲಿತ್ಯ ಅಂದರೆ ಏನು? ಸೌಕುಮಾರ್ಯ ಅಂತ, ಮೃದುತ್ವ ಅಂತ. ಎಷ್ಟರ ಮಟ್ಟಿಗೆ ತಾಯಿ ಮೃದು ಅಂದರೆ, ಭಂಡಾಸುರನ ಮೇಲೆ ಆಕೆ ಯುದ್ಧಕ್ಕೆ ಹೊರಡ್ತಾಳೆ. ಅವಳ ಧನುಸ್ಸು ಯಾವುದು ಅಂದರೆ ಕಬ್ಬಿನ ಧನುಸ್ಸು ನೋಡಿ. ಕಬ್ಬು ಅಂದರೆ ಮಧುರದಲ್ಲಿ ಮಧುರ, ಮೃದು. ಮತ್ತೆ ಕಬ್ಬಿನ ಧನುಸ್ಸು. ಬಾಣಗಳು ಹೂವಿನ ಬಾಣಗಳು ಅಂತ. ಮಕ್ಕಳಿಗೆ ನೋವಾಗಬಾರ್ದು ಒಂದು ಸ್ವಲ್ಪವೂ ಕೂಡ ಅಂತ ಎನ್ನುವ ಹಾಗೆ ಹೂವಿನ ಬಾಣಗಳನ್ನು ಆಕೆ ಪ್ರಯೋಗ ಮಾಡ್ತಾಳಂತೆ ಎನ್ನುವಾಗ ಲಾಲಿತ್ಯ, ಲಲಿತಾ ಅನ್ನೋ ಪದದ ಅರ್ಥ ನಿಮಗೆ ಭಾಸ ಆಗಬೇಕು ಅಂತ. ಅಷ್ಟು ಸುಕುಮಾರ. ಆಕೆ ಮಹಾಕಾಳಿಯಲ್ಲ, ರೌದ್ರ ಸ್ವಭಾವ ಅಲ್ಲ ಆಕೆ ಇದ್ದು, ಅತ್ಯಂತ ಸುಕುಮಾರ ಸ್ವಭಾವ, ಅತ್ಯಂತ ಮೃದು ಸ್ವಭಾವ ಆಕೆ ಇದ್ದು. ಆಕೆ ರೂಪವೂ ಕೂಡ ಹಾಗೆ ಅಂತ, ಅತ್ಯಂತ ಮೃದು ಮಧುರವಾಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ಅತಿಮಧುರ ಚಾಪಹಸ್ತಾಂ, ಆಕೆಯನ್ನು ಸ್ತೋತ್ರ ಮಾಡುವಾಗ ಅತಿಮಧುರ ಚಾಪಹಸ್ತಾಂ. ಚಾಪ ಅವಳ ಧನುಸ್ಸು ಯಾವುದು ಅಂದರೆ ಅತಿಮಧುರ ಅಂತ. ಬಾಣ ಅಪರಿಮಿತ ಆಮೋದ ಬಾಣ ಸೌಭಾಗ್ಯಂ. ಅಪರಿಮಿತವಾದ ಆಮೋದ ಅಂದರೆ ಪರಿಮಳ, ಅಪರಿಮಿತವಾದ ಪರಿಮಳ ಸೂಸುವ ಬಾಣಗಳು ಅಂಥವಳು ಅಂತ. ಪರಿಮಳದ ಬಾಣ, ಸಿಹಿಯ ಬಿಲ್ಲು ಅವಳು ಪ್ರಯೋಗ ಮಾಡಿದರೆ ಏನಾಗ್ತಿತ್ತು ಅಂದರೆ ಮಕ್ಕಳ ಮನಃಪರಿವರ್ತನೆ ಆದಿತ್ತು. ಶತ್ರು ಸಂಹಾರ ಅಲ್ಲ, ಶತ್ರುತ್ವದ ಸಂಹಾರ ಆಗುವಂಥದ್ದಲ್ಲಿ ನಮ್ಮ ಒಳಗಿನ ಕೆಡುಕು ಪರಿಹಾರ ಆಗುವಂಥದ್ದು, ನಾವು ಬದಲಾಗುವಂಥದ್ದು. ಅಂಥ ಮಾರ್ಧವ ಆಕೆ ಇದ್ದು ಅಂತ. ಬೇರೆ ಒಂದೆರಡು ವಿವರಣೆಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ಲಲ ಧಾತು ಮುದ್ದು ಅಥವಾ ಪ್ರೀತಿ, ಅದನ್ನು ಹೇಳುವಂಥದ್ದು. ಸದಾಶಿವಸ್ಯ ಮನಸ್ಸೋ ಲಲನಾತ್, ಸದಾಶಿವನನ್ನು ಪ್ರೀತಿ ಮಾಡ್ತಾಳೆ, ಸದಾಶಿವನನ್ನು ಸಂತೋಷಗೊಳಿಸ್ತಾಳೆ ಎನ್ನುವ ಕಾರಣಕ್ಕೆ ಲಲಿತಾ ಅಂತ ಕರೀತಾರೆ. ಸದಾಶಿವಸ್ಯ ಮನಸ್ಸೋ ಲಲನಾತ್ ಲಲಿತಾಂಬಿಕಾ. ಸದಾಶಿವನ ಮನಸ್ಸನ್ನು ಲಲನಗೊಳಿಸುವುದರಿಂದ, ಪ್ರೀತಿಗೊಳಿಸುವುದರಿಂದ ಆಕೆ ಲಲಿತಾ ಅಂತ. ಇದೊಂದು ವಿವರಣೆ. ಇನ್ನೊಂದು ವಿವರಣೆ, ಅವಳು ವಿಹರಿಸ್ತಾಳೆ, ಶೋಭಿಸ್ತಾಳೆ, ಕ್ರೀಡಿಸ್ತಾಳೆ. ಎಲ್ಲಿ ಅಂದರೆ ಎಲ್ಲ ಲೋಕಗಳನ್ನು ದಾಟಿ ಅದರ ಆಚೆಗೆ ಅಂತ. ಲೋಕಾನತೀತ್ಯದಲತೆ, 14 ಲೋಕಗಳನ್ನು ಕೂಡ ದಾಟಿ ಅದರ ಆಚೆಗೆ ಆಕೆ ಕ್ರೀಡಿಸ್ತಾಳೆ, ವಿಹರಿಸ್ತಾಳೆ. ಆ ಕಾರಣಕ್ಕೆ ಆಕೆಯನ್ನು ಲಲಿತಾ, ಲೋಕಾನ್ ಅತೀತ್ಯದಲತೆ ಲಲಿತಾ ತೇನ ಚೋಚ್ಯತೆ ಎಂಬುದಾಗಿ ಅದನ್ನು ವಿವರಣೆ ಕೊಡೋದುಂಟು. ಹಾಗಾಗಿ ಅಷ್ಟು ಸೌಕುಮಾರ್ಯದ ದೇವಿಯನ್ನು ನಾವು ಅನುಸಂಧಾನ ಮಾಡಲಿಕ್ಕೆ ಹೊರಟಿದ್ದೇವೆ. ಇನ್ನು ಯಾವುದೇ ಸಂಗತಿ ಇರಲಿ, ಅದನ್ನು ಕೇಳುವಾಗ ಎಲ್ಲಿಂದ ಬಂತು, ಅದು ಯಾರಿಂದ ಬಂತು, ಯಾರಿಗೆ ಹೋಯಿತು ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕಂತೆ. ನೀವು ಗಾಯತ್ರಿ ಜಪ ಮಾಡುವಾಗ ಮೊದಲು ಋಷಿ ಛಂದಸ್ಸನ್ನು ಹೇಳ್ತೀರಿ. ಪಂಚಾಕ್ಷರಿ, ಅಷ್ಟಾಕ್ಷರಿ ಯಾವ ಜಪ ಮಾಡುವಾಗಲೂ ಕೂಡ ನಿಯಮ ಏನು? ಮೊದಲು ಋಷಿ ಯಾವುದು ಅಂತ, ಆ ಋಷಿ ನೆನಪು ಮಾಡ್ಕೊಂತ ಎಲ್ಲಿಂದ ಬಂತಿದು ಅಂತ, ಮೂಲ ಯಾವುದು ಅಂತ. ಯಾರು ಮೂಲವನ್ನು ಮರಿತಾನೋ ಅವನು ಮೂಲವನ್ನು ಕಳ್ಕೊಳ್ತಾನೆ ಅಂತ. ಯಾರು ಮೂಲವನ್ನು ಕಳ್ಕೊಳ್ತಾನೋ ಅವನಿಗೆ ಮುಂದೆ ಅಸ್ತಿತ್ವ ಇಲ್ಲ. ಮೂಲ ಅಂದರೆ ಬೇರನ್ನು ಕಳ್ಕೊಂಡ ಮೇಲೆ ಹೇಗೆ ವೃಕ್ಷಕ್ಕೆ ಅಸ್ತಿತ್ವ ಇಲ್ವೋ, ಯಾರು ಮೂಲವನ್ನು ಮರಿತಾನೋ ಅವನಿಗಿನ್ನು ಬದುಕಿಲ್ಲ, ಅವನಿಗಿನ್ನು ಶ್ರೇಯಸ್ಸಿಲ್ಲ.
ಹಾಗಾಗಿ ಮಂತ್ರಗಳು ನಿಮಗೆ ಫಲ ಕೊಡಬೇಕು ಅಂದರೆ ಯಾರಿಂದ ಬಂತು ಆ ಮಂತ್ರ ಅವರನ್ನು ನೆನಪು ಮಾಡಿಕೊಳ್ಬೇಕು. ಅವರನ್ನು ದ್ವಾರ ಅಂತ ಕರೀತಾರೆ. ದೇವರು ಎಷ್ಟು ಮುಖ್ಯವೋ ದ್ವಾರವೂ ಕೂಡ ಅಷ್ಟೇ ಮುಖ್ಯ ಅಂತ. ಈ ಗುರುವನ್ನು ಯಾಕೆ ನಾವು ಗೌರವಿಸ್ತೇವೆ? ದ್ವಾರ ಅಂತ. ದೇವರಿಗೆ ದ್ವಾರ ಗುರು ಅಂತ. ಹಾಗಾಗಿ ದ್ವಾರ ಸ್ಪಂದಿಸದೇ ಇದ್ದರೆ ನಿಮಗೆ ದೇವರು ಸಿಗೋದಿಲ್ಲ ಅಂತ. ದ್ವಾರ ಹೀಗಾದರೆ ನೀವು ದೇವರು ನೋಡೋದು ಎಲ್ಲಿಂದ ಹೇಳಿ? ದ್ವಾರ ತೆರೀಬೇಕು ಅಂತ. ಆ ದ್ವಾರವನ್ನು ತೆರೆಸೋದೇ ಅದು ಅಂತ. ಗುರುಪಾಸನೆ. ಯಾರು ಗುರು? ಈ ಲಲಿತೋಪಾಖ್ಯಾನಕ್ಕೆ, ಈ ಶ್ರೀವಿದ್ಯೆಗೆ ಗುರು ಯಾರು? ಯಾರಿಂದ ಬಂತು ಇದು ಅಂದರೆ ಲಲಿತೋಪಾಖ್ಯಾನ ಅದನ್ನು ಕೂಡ ಆರಂಭದಲ್ಲೇ ವಿವರಿಸಿದೆ ಅಂತ. ಅದು ಸಾಕ್ಷಾತ್ ಮಹಾವಿಷ್ಣುವಿನಿಂದಲೇ ಬಂತು. ಅಗಸ್ತ್ಯರಿಗೆ ನಿಮ್ಮ ಬಗ್ಗೆ ಕನಿಕರ, ಪಾಪ ಕಷ್ಟಪಡ್ತಾರೆ ಅಂತ, ನೆಮ್ಮದಿ ಇಲ್ಲ ಅಂತ. ಸತ್ಯವೂ ಹೌದು. ಹೇಳಿ, ನಮಗೆ ಯಾರಿಗಾದರೂ ನಿಜವಾಗಿ ನೆಮ್ಮದಿ ಇದೆಯಾ ಅಂತ? ಏನೂ ಸಮಸ್ಯೆ ಇಲ್ಲ ಅಂತ, ಜೀವನದಲ್ಲಿ ಏನೂ ತೊಂದರೆ ಇಲ್ಲ ಅಂತ ಯಾರಾದರೂ ಇದ್ದಾರೆ ಅಂದರೆ ಯಾರೂ ಇಲ್ಲ. ಯಾರಾದರೂ ಹೇಳಿದ್ರು ಸುಳ್ಳು, ಸತ್ಯ ಅಲ್ಲ. ಯಾಕೆಂದರೆ ಒಂದಿಲ್ಲ ಒಂದು ತೊಂದರೆ ಅಂತ ಇದ್ದೇ ಇದೆ ಅಂತ. ಈಗ ಇಲ್ಲದಿದ್ದರೆ ನಾಳೆ ಇದೆ ಅದು, ಅಥವಾ ನಿನ್ನೆ ಇತ್ತು ಅದು. ಇಲ್ಲೇ ಇರುವಂಥವ್ರು ಯಾರೂ ಇಲ್ಲ, ಯಾರ್ಯಾರೂ ಇಲ್ಲ. ಒಂದು ವೇಳೆ ಇದ್ದು ಬಿಟ್ಟರೆ ಅದಕ್ಕೆ ಮುಕ್ತಿ ಅಂತ ಹೆಸರು. ಯಾವ ಸಮಸ್ಯೆಯೂ ಇಲ್ಲ, ಕೇವಲ ನೆಮ್ಮದಿ ಮಾತ್ರ ಮುಕ್ತಿ, ಅದು ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ಈ ಈ ಈ ಕ್ಲೇಶ, ದುಃಖ, ಪೀಡೆ ಅನ್ನೋದು ಯಾವ ಕಾಲಕ್ಕೂ ತಪ್ಪಿದ್ದಲ್ಲ ಅಂತ. ಆದರೆ ಅಗಸ್ತ್ಯರಂಥವರು ಹೇಗೆ ಜೀವಗಳಿಗೆ ಇದು ಪರಿಹಾರ ಆಗುವಂಥದ್ದು, ಹೇಗೆ ಅವ್ರು ನೆಮ್ಮದಿಯಾಗಿರ್ತಾರೆ ಅನ್ನೋದನ್ನು ಹುಡುಕಿದವರು. ಯಾರು ಇದನ್ನು ಹುಡುಕಿದ್ರೋ ಅವರೇ ಋಷಿಗಳು, ಅವರೇ ಮುನಿಗಳು, ಅವರೇ ಗುರುಗಳು. ಈ ಋಷಿ ಮುನಿ ಗುರು ಅಂದರೆ ಯಾರು? ಯಾರು ಪ್ರಪಂಚದ ನೋವನ್ನು ಪರಿಹಾರ ಮಾಡಲಿಕ್ಕೆ ತಪಸ್ಸು ಮಾಡ್ತಾರೋ ಅವರು. ಅವರಿಗೊಂದು ಪರಿತಾಪ ಅಗಸ್ತ್ಯರಿಗೆ, ಹೇಗೆ ಇವರಿಗೆಲ್ಲ ನೆಮ್ಮದಿ ಆಗ್ಬೋದು, ಹೇಗೆ ಕಷ್ಟ ಪರಿಹಾರ ಆಗ್ಬೋದು ಅಂತ. ಕಾಂಚಿಯಲ್ಲಿ ಅವರು ಈ ಚಿಂತೆಯಲ್ಲಿದ್ದಾಗ ಅವ್ರ ಮುಂದೆ ಪ್ರಕಟನಾದವನು ಮಹಾವಿಷ್ಣು. ಪ್ರಕಟನಾಗೋದು ಯಾವ ರೂಪದಿಂದ ಅಂದರೆ ಹಯಗ್ರೀವ ರೂಪದಿಂದ ಅಂತ. ಹಯಗ್ರೀವ ರೂಪ ಅದು. ಮಹಾವಿಷ್ಣುವಿನ ಹಯಗ್ರೀವ ರೂಪ ಅಂದರೆ ಅದು ವಿದ್ಯಾರೂಪ. ಅದು ಆಧಾರಂ ಸರ್ವವಿದ್ಯಾನ, ಎಲ್ಲ ವಿದ್ಯೆಗಳಿಗೆ ಆಧಾರವಂತೆ ಈ ಹಯಗ್ರೀವ ರೂಪನು. ಶ್ರೀವಿದ್ಯೆಯನ್ನು ಯಾರು ಕೊಡಬೇಕು? ಮತ್ತೆ ಯಾರು ಸರ್ವ ವಿದ್ಯೆಗಳಿಗೆ ಆಧಾರವೋ, ವಿಜ್ಞಾನ ವಿಶ್ರಾಣನ ಬದ್ಧ ದೀಕ್ಷಂ, ಆತನ ದೀಕ್ಷೆ ಏನು ಹಯಗ್ರೀವನದ್ದು ಅಂದರೆ ವಿದ್ಯೆಯನ್ನು ಕೊಡಬೇಕು ಅನ್ನೋದೇ ದೀಕ್ಷೆ ಅಂತ. ಕೆಲವರಿಗೆ ವಿದ್ಯೆಯನ್ನು ಮುಚ್ಚಿಟ್ಕೊಳ್ಬೇಕು ಅನ್ನೋದೇ ದೀಕ್ಷೆ ಆಗಿರ್ತದೆ. ಯಾರಿಗೂ ಕೊಡಬಾರ್ದು ಅದನ್ನು ಅಂತ. ಯಾರಿಗೂ ಕೊಡದೆ ಹಾಗೆ ಹೋಗಿಬಿಡ್ತಾರೆ ಅವರು. ಇದು ಹಾಗಲ್ಲ. ಅವರನ್ನ ಜ್ಞಾನ ಖಲ ಅಂತ ಕರೀತಾರೆ. ಯಾರು ತಮ್ಮದಿರುವ ವಿದ್ಯೆಯನ್ನು ಬೇರೆಯವರಿಗೆ ಕೊಡದೆ ಕಪಟತನ ಮಾಡಿ ಹಾಗೆ ಕಾಲ ಕಳೀತಾರೋ ಅವರನ್ನು ಜ್ಞಾನ ಖಲ ಅಂತ ಎಂಬುದಾಗಿ ಕರೀತಾರೆ. ಹಾಗಿರಬಾರ್ದು. ಜ್ಞಾನವನ್ನು ಕೊಡಬೇಕು, ಯೋಗ್ಯರಾದವ್ರಿಗೆ ಕೊಡಬೇಕು, ಉತ್ತಮರಾದವ್ರಿಗೆ ಕೊಡಬೇಕು, ಸತ್ಪಾತ್ರರಿಗೆ ಕೊಡಬೇಕು ಅನ್ನೋದು ನಿಯಮ ಅಷ್ಟೇ. ಸತ್ಪಾತ್ರರನ್ನು ಕಾಯಬೇಕು ಅಂತ. ಈಗ ಹಾಲು ಕೊಡದೇ ಇದ್ದರೆ ಹಸುವಿಗೂ ತೊಂದರೆಯೋ ಅನುಕೂಲವೋ ಹೇಳಿ? ಇದ್ದ ಹಾಲನ್ನು ಕೊಡದೇ ಇದ್ದರೆ, ಹಾಲು ಬಂದಿದೆ ಕೆಚ್ಚಲುವರೆಗೆ, ಕೊಡದೇ ಇದ್ದರೆ ಯಾರಿಗೆ ತೊಂದರೆ ಹೇಳಿ? ಅದು ಮೊದಲು ಹಸುವಿಗೂ ತೊಂದರೆ ಅಲ್ವಾ ಅದು, ಹಾಲು ಕೊಡದೇ ಇದ್ದರೆ. ಹಾಗೆ ನಿಜವಾದ ಜ್ಞಾನಿ ಕಾಯ್ತಾ ಇರ್ತಾನೆ, ಜ್ಞಾನ ಕೊಡಬೇಕು. ಎಲ್ಲಿದ್ದಾರೆ ಸತ್ಪಾತ್ರರು ಅಂತ ಸಿಕ್ಕಿದಾಗ ತುಂಬ ಸಂತೋಷ ಪಡ್ತಾನೋ ಯಾವ ಜ್ಞಾನಿ ಆದರೂ ಕೂಡ ಅಂತ. ಈ ಹಯಗ್ರೀವ ಅಂತೂ ದೀಕ್ಷೆ ತೊಟ್ಟು ನಿಂತಿದ್ದಾನಂತೆ. ವಿದ್ಯೆ ಕೊಡಬೇಕು, ಜ್ಞಾನ ಕೊಡಬೇಕು. ಯಾರಿದ್ದಾರೆ ಅಂತ. ಹಾಗಾಗಿ ವಿಜ್ಞಾನ ವಿಶ್ರಾಣನ ಬದ್ಧ ದೀಕ್ಷಂ, ವಿಶ್ರಾಣನ ಕೊಡೋದು, ವಿಜ್ಞಾನವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಬದ್ಧ ದೀಕ್ಷೆ ತೊಟ್ಟು ನಿಂತಿರ್ತಕ್ಕಂಥ ಹಯಗ್ರೀವ. ಆ ರೂಪದಲ್ಲಿ ಅಗಸ್ತ್ಯರ ಮುಂದೆ ಮಹಾವಿಷ್ಣು ಪ್ರಕಟ ಆಗ್ತಾನೆ. ಪ್ರಕಟ ಆಗಿ ದಾರಿಯನ್ನು ಹೇಳ್ತಾನೆ. ಲೋಕದಲ್ಲಿ ಏನು ಪೀಡೆಗಳಿದೆ, ದುಃಖಗಳಿದೆ, ನೋವುಗಳಿದೆ, ಅದರ ಪರಿಹಾರಕ್ಕೆ ಒಂದೇ ದಾರಿ ಅಂತ. ಅದು ಶ್ರೀವಿದ್ಯೆ. ಶ್ರೀವಿದ್ಯೆ ಅಂದರೆ ಏನು? ಲಲಿತಾ ತ್ರಿಪುರ ಸುಂದರಿಯ ಉಪಾಸನಾ ವಿಧಾನ, ಉಪಾಸನಾ ಪದ್ಧತಿ. ಅದೊಂದೇ ದಾರಿ. ಸರ್ವ ದುಃಖಗಳಿಗೂ ಪಾಪವೇ ಮೂಲ, ಪಾಪ ಪರಿಹಾರಕ್ಕೆ ಒಂದೇ ಮೂಲ, ಸರಿಯಾದ ಮೂಲ, ಸುಲಭವಾದ ಮೂಲ, ಸುಲಭೋಪಾಯ. ಅದು ಶ್ರೀವಿದ್ಯಾ, ಆಕೆಯ ಉಪಾಸನೆ. ಎಷ್ಟರ ಮಟ್ಟಿಗೆ ಆಕೆಯ ಉಪಾಸನ ಫಲಪ್ರದ ಅಂದರೆ ಯದ್ರೂಪ ಧ್ಯಾನ ಮಾತ್ರೇಣ ದುಷ್ಕೃತಂ ಸುಕೃತಾಯತೆ. ಕೇವಲ ಈ ರೂಪ ಇದೆಯಲ್ಲ, ಇದನ್ನು ಭಾವಿಸಿದ ಮಾತ್ರದಿಂದ ಪಾಪವು ಪುಣ್ಯವಾಗಿ ಬದಲಾಗ್ತದೆ. ಪವಾಡ ನೋಡಿ. ಪಾಪ ಪರಿಹಾರ ಆಗ್ತದೆ ಅಂತಲ್ಲ, ಮತ್ತೊಂದು ಹೆಜ್ಜೆ ಮುಂದಕ್ಕಿದೆ ಇದು. ಪಾಪ ಪರಿಹಾರ ಆಗ್ತದೆ, ಪುಣ್ಯ ಸಂಪಾದನೆ ಮಾಡುವಂತಲ್ಲ. ಪಾಪ ಬೇಕಾದಷ್ಟು ಇದೆಯಲ್ಲ ಹೇಗಿದ್ರು ನಮ್ಮ ಹತ್ರ, ಬೇಕಾದಷ್ಟು ಪಾಪ ಅಂತೂ ಇದ್ಬಿಟ್ಟಿದೆ.
ಅದಕ್ಕೇನು ಅನುಮಾನ ಇಲ್ಲ ಅಲ್ವಾ? ಇದೇ ಪಾಪವೇ ಪುಣ್ಯವಾಗಿ ಪರಿವರ್ತನೆ ಆಗಿದ್ರೆ ಆಗ್ಬಿಟ್ರೆ, ಈಗ ಸಾಲ ತುಂಬ ಇದೆ ಅಂತ ಅಂದ್ಕೊಳ್ಳಿ ನೀವು, ಆ ಸಾಲವೇ ನಿಮಗೆ ನಿಧಿಯಾಗಿ ಬದಲಾವಣೆ ಆಗೋದಾದರೆ, ಠೇವಣಿಯಾಗಿ ಅಷ್ಟೂ ಸಾಲ, ನಿಮಗೆ ಎಷ್ಟು ಕೋಟಿಯೋ ಲಕ್ಷವೋ ಸಾಲ ಇದೆಯೋ ಆ ಸಾಲ ಪೂರ್ತಿ ತೀರ್ಮಾನ ಆಗಿ ಅದೇ ಸಾಲವೇ ಅಷ್ಟೇ ಮೊತ್ತ ಠೇವಣಿಯಾಗಿ ಬದಲಾಗೋದಾದರೆ ಬೇಕೋ ಬೇಡವೋ ನಿಮಗದು ಹೇಳಿ? ಅದು ಶ್ರೀವಿದ್ಯೆ. ಹಾಗೆ ಮಾಡುವಂಥದ್ದು. ದುಷ್ಕೃತಂ ಸುಕೃತಾಯತೆ. ಯಾವಾಗ ಇದು ದೀರ್ಘಕಾಲ ತಪಸ್ ಮಾಡಿದ ನಂತರ ಅಂತ ಹೇಳ್ತಾ ಇಲ್ಲ ಅಂತ, ಯದ್ರೂಪ ಧ್ಯಾನ ಮಾತ್ರೇಣ ಆ ದೇವಿಯ ರೂಪ ಇದೆಯಲ್ಲ, ಕಿರೀಟದಲ್ಲಿ ಶೋಭಿಸುವ ಚಂದ್ರ, ತ್ರಿನಯನ 3 ನೇತ್ರಗಳು, ದಾಳಿಂಬೆ ಹೂವಿನ ಬಣ್ಣ, ಆಕೆ ಬಟ್ಟೆ ಬಣ್ಣವೂ ಹಾಗೆ ಮೈ ಬಣ್ಣವೂ ಕೂಡ ಹಾಗೆ ದಾಳಿಂಬೆ ಹೂವಿನ ಬಣ್ಣ, 4 ಹಸ್ತಗಳು, ಅದರಲ್ಲಿ ಪಾಶ, ಅಂಕುಶ, ಕಬ್ಬಿನ ಬಿಲ್ಲು, ಹೂವಿನ ಬಾಣ. ಈ ರೂಪ ಹೃದಯದಲ್ಲಿ ನೆಲೆ ನಿಂತರೆ ಅಷ್ಟೇ ಮಾತ್ರದಿಂದ, ಅಷ್ಟೇ ಕಾರಣದಿಂದ ಆ ಜೀವದ ಪಾಪಗಳು ಪುಣ್ಯವಾಗಿ ಬದಲಾಗ್ತವೆ. ಯಾರೋ ಪುಣ್ಯಾತ್ಮರಿಗೆ ಅಪರೂಪಕ್ಕೆ ತಪಸ್ಸುಗಳಿಗೆ ಇರ್ಬೋದು ಅಂತ ಅನ್ಕೊಳ್ಬೇಡಿ. ವರ್ಣಾಶ್ರಮ ವಿಹೀನಾನ, ವರ್ಣವಿಲ್ಲ, ಅವನು ಯಾವ ಜಾತಿ ಅಂತಲೇ ಗೊತ್ತಿಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ ಯಾವ ಜಾತಿ ಅಂತ, ಅಂಥ ಸ್ಥಿತಿ ಇದೆ. ಆಶ್ರಮ ಇಲ್ಲ, ಅವನು ಗೃಹಸ್ಥನೋ ಸನ್ಯಾಸಿಯೋ ಬ್ರಹ್ಮಚಾರಿಯೋ ಗೊತ್ತಿಲ್ಲ ಅಂತಂದರೆ ಆಶ್ರಮದಿಂದ ಭ್ರಷ್ಟನಾಗಿದ್ದಾನೆ, ವರ್ಣಗಳಿಂದ ಭ್ರಷ್ಟನಾಗಿದ್ದಾನೆ, ಅಂಥವನಾಗಿರಲಿ ಬೇಕಾರೆ ಅಂತ, ಪಾಪಿಷ್ಠನಾಗಿರಲಿ ಬೇಕಾರೆ ಅಂತ. ಇದೊಂದು ಕಾರ್ಯವನ್ನು ಮಾಡಿದರೆ ಅವನ ಪಾಪಗಳೆಲ್ಲ ಪುಣ್ಯವಾಗಿ ಬದಲಾಗಬಹುದು ಅಂತ. ಮತ್ತು ಈ ಶ್ರೀಚಕ್ರಾರ್ಚನೆ ಬಗ್ಗೆ, ಶ್ರೀವಿದ್ಯೆ ಬಗ್ಗೆ ಇರೋ ದೊಡ್ಡ ಗೊಂದಲ ಏನು ಅಂದರೆ, ಅದೆಲ್ಲ ಭಾರಿ ವಿಧಿಯಿಂದ ಮಾಡಬೇಕು, ಭಾರಿ ಕ್ರಮದಲ್ಲಿ ಮಾಡಬೇಕು, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅನರ್ಥ, ವಂಶನಾಶ ಅಂತ ಹೀಗೊಂದು ಭಾವನೆ ಹರಡಿದೆ ಸಮಾಜದಲ್ಲಿ. ಆದರೆ ಹಾಗಿಲ್ಲ ಅದು. ಲಲಿತಾದೇವಿ ಹಾಗೆ ಹೇಳ್ತಾ ಇಲ್ಲ, ಅಥವಾ ಹಯಗ್ರೀವ ಯಾರು ಈ ವಿದ್ಯೆಯನ್ನು ಪ್ರಪಂಚಕ್ಕೆ ಕೊಟ್ಟನೋ, ಹಯಗ್ರೀವ ಮಹಾವಿಷ್ಣು, ಅವನು ಹಾಗೆ ಹೇಳಿಲ್ಲ. ಅವನು ಹೇಳಿದ್ದೇನು ಅಂದರೆ, ವಿಧಿನಾ ಅವಿಧಿನಾಪಿವಾ, ನೀವು ವಿಧಿಪೂರ್ವಕವಾಗಿ ಮಾಡಿ ಅಥವಾ ವಿಧಿಪೂರ್ವಕವಲ್ಲದೆ ನಿಮಗೆ ತಿಳಿದಂತೆ ಅಂತ, ನಿಮ್ಗೆ ಅರ್ಥ ಆದಂತೆ, ನಿಮಗೆ ಸಾಧ್ಯ ಆದಂತೆ ಮಾಡಿ. ಯರ್ಚಯಂತಿ ಪರಾಂ ಶಕ್ತಿಂ ವಿಧಿನಾ ಅವಿಧಿನಾಪಿವಾ ಅತೇ ಸಂಸಾರಿಣ. ಅವರು ಸಂಸಾರಿಗಳಲ್ಲ, ಮುಕ್ತರವರು, ಸಂಶಯ ಅಂತ. ಹಾಗಾಗಿ ಏನೂ ಭಯಪಡಬೇಕಾಗಿಲ್ಲ. ಎಲ್ಲೋ ಒಂದು ಸ್ವಲ್ಪ ತಪ್ಪಾಯಿತು, ಒಂದು ಅಕ್ಷರ ವ್ಯತ್ಯಾಸ ಆಯಿತು, ಏನೋ ಒಂದು ವಿಧಿ ಅಸ್ತವ್ಯಸ್ತ ಆಯಿತು, ಭಕ್ತಿಯಿಂದ ಮಾಡಿ, ಫಲ ಇದೆ ಎಂಬುದಾಗಿ ನಾವು ಹೇಳಿದ್ದಲ್ಲ. ಈ ಲಲಿತೆಯ ಬಗ್ಗೆ ಯಾವ ಗ್ರಂಥ ನಿಮಗೆ ತಿಳಿಸ್ಕೊಡ್ತಾ ಇದೆಯೋ, ಯಾವ ಮಹಾಗುರುವಿನಿಂದ ದೇವಸ್ವರೂಪಿ ಗುರು ಹಯಗ್ರೀವ ಅದೇ ಹೇಳುವಂಥದ್ದು ಎಂಬುದನ್ನು ನಾವು ಆರಂಭದಲ್ಲೇ ಅನುಸಂಧಾನ ಮಾಡಬೇಕು ಅಂತ. ಇಷ್ಟನ್ನು ಹೇಳ್ತಿದ್ದಾಗ ಅಗಸ್ತ್ಯರು ಕೇಳಿದ್ರು, ನಮಗೆ ವಿವರವಾಗಿ ಹೇಳು, ಇಂಥ ಅದ್ಭುತವಾದ ಉಪಾಯವನ್ನು ಹೇಳ್ತಾ ಇದೆಯಾ ನೀನು, ಸರ್ವ ಪಾಪಗಳ ಪರಿಹಾರ ಆಗುವಂಥದ್ದು, ಪಾಪವೇ ಪುಣ್ಯವಾಗಿ ಪರಿವರ್ತನೆ ಆಗುವಂಥದ್ದು, ಇಷ್ಟು ಸುಲಭವಾಗಿದೆ, ತಪ್ಪು ಮಾಡಿದ್ರೂ ತಪ್ಪಿಲ್ಲ ಅಂತ, ಫಲ ಇದೆ ಅಂತ. ಯಾರವಳು ದೇವಿ, ಅವಳು ಹೇಗೆ ಆವಿರ್ಭಾವಗೊಂಡಳು, ಅವಳ ಕಥೆ ಏನು, ಮಹಿಮೆ ಏನು ಹೇಳು ಎಂದಾಗ ಹಯಗ್ರೀವ ಹೇಳಿದಂತೆ, ಇದು ನಾನು ಈ ರೂಪದಲ್ಲಿ ಹೇಳಿ ಮುಗಿಸುವಂಥದ್ದಲ್ಲ, ಅದೊಂದು ಸಾಕ್ಷಾತ್ಕಾರ. ಅದು ಹಯಗ್ರೀವ ರೂಪ ಸಾಕ್ಷಾತ್ಕಾರ ಆಗಿರುವಂಥದ್ದು, ದರ್ಶನ ಆಗಿರುವಂಥದ್ದು. ಆ ದರ್ಶನ ಎಷ್ಟೊತ್ತಿರ್ತದೆ ಅಂದರೆ, ಅದು ಎಷ್ಟೆಷ್ಟೋ ದಿವಸ ತಿಂಗಳುಗಟ್ಟಲೆ ಇರುವಂಥದ್ದಲ್ಲ. ಅದು ಈ ದರ್ಶನ ಪಾತ್ರಗಳು ಅಂತ ಇರ್ತಾರಲ್ಲ, ನ್ಯಾಯವಾದ ದರ್ಶನ ಬಂದರೆ ಅದು 3/4 ಗಳಿಗೆ ಇರುವಂಥದ್ದು ಅಂತ, 3/4 ಗಳಿಗೆ ಇರುವಂಥದ್ದು. ಅದು ಎಷ್ಟೋ ಗಂಟೆ ನಡೀಬೋದು ಅದು ಆ ಕಾರ್ಯಕ್ರಮ ಅದು. ಆದರೆ ದರ್ಶನ ಬಂದ ದರ್ಶನ ಇರುವಂಥದ್ದು 3/4 ಗಳಿಗೆ ಎಂಬುದಾಗಿ ಶಾಸ್ತ್ರಗಳು ಅಥವಾ ಬಲ್ಲವರು ಹೇಳೋದುಂಟು. ಹಾಗೆ ಅಷ್ಟೆಲ್ಲ ಉದ್ದದ ಪ್ರವಚನ ನಾನು ಈ ರೂಪದಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುನಿಯಾಗಿ ನಿನ್ನೊಡನೆ ಬರ್ತೇನೆ ಆಶ್ರಮಕ್ಕೆ ಅಂತ, ಅಲ್ಲಿ ಕುಳಿತು ಮಾತಾಡೋಣ, ದಿನಗಟ್ಟಲೆ ಮಾತಾಡೋಣ, ತಿಂಗಳುಗಟ್ಟಲೆ ಮಾತಾಡೋಣ, ಅಲ್ಲಿ ನಿನಗೆಲ್ಲವನ್ನು ಹೇಳ್ತೇನೆ ಎಂಬುದಾಗಿ ಹೇಳಿ, ಈ ಹಯಗ್ರೀವ ದೇವ ಹಯಗ್ರೀವ ಮುನಿಯಾಗಿ ಜೊತೆಯಲ್ಲಿ ಬಂದ, ಅಗತ್ಯರ ಜೊತೆಯಲ್ಲಿ ಆಶ್ರಮಕ್ಕೆ ಬಂದ. ಅಲ್ಲಿ ಕೂತ್ಕೊಂಡು ಅವರು ಮಾತಾಡ್ತಾರೆ ಆಶ್ರಮದಲ್ಲಿ, ಅಗಸ್ತ್ಯ ಮತ್ತು ಹಯಗ್ರೀವರು ಮಾತಾಡ್ತಾರೆ. ಈಗ ವಿಚಿತ್ರವಾಗಿರುವಂಥ ಕಥೆ. ಈಗ ನಿಮಗೆ ಅನಿಸ್ಬೋದು, ಈ ದೇವಿ ವಿಷಯವನ್ನು ವಿಷ್ಣು ಯಾಕೆ ಹೇಳೋದು ಅಂತ. ಅಂದರೆ ಈ ದೇವಿಯ ವಿಶೇಷವೇ ಅದು, ಲಲಿತಾ ತ್ರಿಪುರ ಸುಂದರಿ ವಿಶೇಷವೇ ಅದು. ಈ ಕಥೆ ಮುಂದುವರೆದಾಗ ಯಾರು ವಿಷ್ಣು ಯಾರು ದೇವಿ ಅಂತಲೇ ಗೊತ್ತಾಗೋದಿಲ್ಲ ನಮಗೆ ಅಂತ. ಯಾರು ಶ್ರೀಮನ್ನಾರಾಯಣನೋ ಅದೇ ಲಲಿತಾ ತ್ರಿಪುರ ಸುಂದರಿ, ಯಾರು ಲಲಿತಾ ತ್ರಿಪುರ ಸುಂದರಿಯೋ
ಅದೇ ಶ್ರೀಮನ್ನಾರಾಯಣ ಅಂತ ಅರ್ಥ ಆಗ್ತದೆ ನಿಮಗೆ ಅಂತ ಕತೆ ಮುಂದುವರೆದಂತೆ. ಅದೇ ಇದು ಇದೇ ಇದು ಎಂಬುದನ್ನು ನಿಧಾನಕ್ಕೆ ನಮಗೆ ತಿಳಿಸ್ಕೊಡ್ತಕ್ಕಂಥ ಕಥೆ ಇದು. ಈ ಕಥೆಯ ವಿಸ್ತಾರಕ್ಕೆ ನಾವು ಹೋಗೋದಿಲ್ಲ, ಆರಂಭದ ಭಾಗದ ವಿಸ್ತಾರಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಕಳೆದ 2-3 ವರ್ಷಗಳಲ್ಲಿ ಈ ಆರಂಭದ ಭಾಗವನ್ನೇ ವಿಸ್ತಾರವಾಗಿ ಹೇಳಿರುವಂಥದ್ದು. ನಾವು ಮುಂದಿನ ಭಾಗವನ್ನು ವಿಸ್ತಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಆರಂಭದ ಭಾಗವನ್ನು ಸಂಕ್ಷೇಪವಾಗಿ, ಇರೋದೇ ಸಂಕ್ಷೇಪವಾಗಿದೆ, ಅಲ್ಲಿ ಮತ್ತಷ್ಟು ಸಂಕ್ಷೇಪವಾಗಿ ನಿಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸ್ತಕ್ಕಂಥ ಪ್ರಯತ್ನ ಇದು. ದೇವಿಯದು 3 ಅವತಾರವಂತೆ. ಈ ಲಲಿತ ಇದು 3 ಅವತಾರ, 10 ಅವತಾರ ಅಲ್ಲ, 100 ಅವತಾರ ಅಲ್ಲ, 3 ಅವತಾರ. ಮೊದಲನೇದು ನಮ್ಮೆಲ್ಲರ ಕಣ್ಮುಂದಿದೆ, ಅದು ನಾವಲ್ಲೇ ಇದ್ದೇವೆ. ಪ್ರಕೃತಿ ಅದೇ ಮೊದಲನೇ ಅವತಾರವಂತೆ. ಅದು ಪ್ರಕೃತಿ ಅವತಾರವಾ? ಹೌದು, ಅವತಾರ. ಈ ನಾವು ಭೂಮಿಯಲ್ಲಿ ಕೂತ್ಕೊಂಡಿದ್ದೇವಲ್ಲ, ಈ ಭೂಮಿಯಲ್ಲಿ ಇದ್ದೇವಲ್ಲ ನಾವು, ಭೂಮಿ ಅನ್ನೋದು 24ನೇ ಮೆಟ್ಲು. ಆಕೆ ಇಳಿದು ಬರ್ತಾಳೆ, ಇಳಿದು ಬರ್ತಾಳೆ 24ನೇ ಮೆಟ್ಲಿಗೆ ಭೂಮಿ ಅಂತ ಹೆಸರು. 23ನೇದು ಜಲ, 22ನೇದು ಅಗ್ನಿ, ಹಾಗೆ ಹಿಂದಕ್ಕೆ ಹೋಗ್ತದೆ ಅದು ಅಂತ. ಹಾಗೆ ಆ ಮೊದಲನೇದು ಪ್ರಕೃತಿ ಅಂತ. ಅಲ್ಲಿಂದ 24 ತತ್ವಗಳು: ಪ್ರಕೃತಿ, ಮಹತ್ತು, ಅಹಂಕಾರ, ಬುದ್ಧಿ, ಮನಸ್ಸು, ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಪಂಚ ಮಹಾಭೂತಗಳು, ಹೀಗೆ ವಿಸ್ತಾರ ಆಗುವಂಥದ್ದು. 24 ತತ್ವಗಳಾಗಿ ವಿಸ್ತಾರ ಆಗುವಂಥದ್ದು ಅಲ್ಲೇ ನಾವಿರುವಂಥದ್ದು. ನಾವೆಲ್ಲಿ ಬದುಕಿದ್ದೇವೆ ಅಂದರೆ ದೇವಿಯ ಅವತಾರದಲ್ಲೇ, ದೇವಿಯ ಮಡಿಲಲ್ಲೇ ನಾವೆಲ್ಲ ಬದುಕಿರುವಂಥದ್ದು. ಇಲ್ಲಿ ಏನು ಲಭ್ಯ ಆಗ್ತಾ ಇದೆಯೋ ನಮಗೆ ದೇವಿಯ ಕೊಡ್ತಾ ಇರುವಂಥದ್ದು ಅಂತ. ಮೊದಲನೇ ಅವತಾರ ಯಾವುದಂದರೆ ಈ ಸೃಷ್ಟಿಯೇ ಅಂತ. ಇದು ಅವತಾರ ಯಾಕೆ ಅಂದರೆ ಇದು ಊರ್ಧ್ವ ಸ್ಥಿತಿಯಲ್ಲ, ಇದು ಮೇಲಿನ ಸ್ಥಿತಿಯಲ್ಲ, ಇದು ಅಲ್ಲಿಂದ ಇಳಿದು ಬಂದಿರುವಂಥದ್ದು. ದೇವಿ ಮೇಲಿನ ಸ್ಥಿತಿಯಲ್ಲಿ ಯಾಕೆ ಒಂದು ಬಿಂದು ಮಾತ್ರವಾಗಿ ಗೋಚರವಾಗ್ತಾಳೆ, ಒಂದು ಜ್ಯೋತಿ ಸ್ವರೂಪವಾಗಿ ಗೋಚರವಾಗ್ತಾಳೆ. ಅಲ್ಲಿ ಪ್ರಪಂಚ ಎಲ್ಲ ಇಲ್ಲ, ಅಲ್ಲಿ ಹುಟ್ಟು ಸಾವುಗಳು ಇಂಥದ್ದೆಲ್ಲ ಏನೂ ಇಲ್ಲ, ಅಲ್ಲಿ ಕೇವಲ ಆನಂದ ಇರುವಂಥದ್ದು. ಅಲ್ಲಿಂದ ಹಾಕಿ ಇಳಿದು 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 ತತ್ವಗಳಾಗಿ ಬಂದಾಗ, ಈ ಪಂಚಭೂತಾತ್ಮಕವಾಗಿ ಬಂದಾಗ ಈ ಪ್ರಪಂಚ ನಮ್ಮ ಕಣ್ಮುಂದೆ ಕಾಣ್ತಾ ಇರುವಂಥದ್ದು. ಇದು ಮೊದಲನೇ ಅವತಾರ ದೇವಿಯದ್ದು ಅಂತ. ಇನ್ನು 2ನೇ ಅವತಾರ ಯಾವುದು ಅಂದರೆ ಮೋಹಿನಿ. 2ನೇ ಅವತಾರ ಅದು ಯಾವ ಮೋಹಿನಿ ಅಂದರೆ ಸಮುದ್ರ ಮಥನದ ಮೋಹಿನಿ. ಅಮೃತ ದೇವತೆಗಳಿಗೆ ಸಿಗುವಂತೆ ಮಾಡಿದವಳು, ರಾಕ್ಷಸರಿಗೆ ತಪ್ಪುವಂತೆ ಮಾಡಿದವಳು. ಒಬ್ಬ ರಾಕ್ಷಸ ವೇಷ ಮರೆಸ್ಕೊಂಡು ಅಮೃತವನ್ನು ಕುಡಿದಾಗ ತನ್ನ ಕೈಯ ಸೌಟಿನಿಂದಲೇ, ಅಮೃತ ಬೆಳೆಸುವ ಸೌಟಿನಿಂದ ಅವನ ತಲೆ ತೆಗೆದವಳು ಅಂತ. ಮೋಹಿನಿ ತುಂಬ ರಮಣೀಯವಾಗಿ ಸುಂದರವಾಗಿ ಕಂಡ ಮಾತ್ರಕ್ಕೆ ಅವಳು ಅಷ್ಟೇ ಮಾತ್ರ ಅಂತ ಅಂದ್ಕೊಳ್ಬಾರ್ದು ಅಂತ. ಅಮೃತ ಬಡಿಸುವ ಸೌಟಿನಿಂದ ರಾಹುವಿನ ತಲೆಯನ್ನು ತೆಗೆದವಳು ಅಂತ. ಈಗ ನಿಮಗೆ ಸಂಶಯ ಬಂತು, ಅದು ವಿಷ್ಣುವಿನ ಅವತಾರ ಅಂತ ನಾವೆಲ್ಲ ಕೇಳಿದ್ದು, ನೀವೀಗ ಹೇಳ್ತಿದ್ದೀರಿ ಲಲಿತಾದೇವಿ ಅವತಾರ ಅಂತ. ಹೇಗೆ ಇದು ಅಂದರೆ ಅದೇ ಇದು, ಇದೇ ಇದು, ಇದಕ್ಕೆ ಉತ್ತರ ಅಂತ. ಇಲ್ಲಿ ಗೊಂದಲ ಇಲ್ಲ, ದ್ವಂದ್ವ ಇಲ್ಲ, ಅದ್ವೈತ ಇದೆ. ಇದು ಯಾರನ್ನು ನೀವು ಲಲಿತೆ ಅಂತ ಹೇಳ್ತೀರೋ ಅವಳೇ ಮಹಾವಿಷ್ಣುವಾಗಿ ಗೋಚರವಾಗೋದುಂಟು. ಉದಾಹರಣೆಗೆ ಇಲ್ಲೇ ಮುಂದಕ್ಕೆ ಬರ್ತದೆ, ದಶರಥ ಕಾಂಚಿಗೆ ಹೋಗಿ ಸೇವೆ ಮಾಡ್ತಾನೆ, ತಪಸ್ಸು ಮಾಡ್ತಾನೆ. ಅದರ ಫಲವಾಗಿ ರಾಜರಾಜೇಶ್ವರಿ ಆತನಿಗೆ ಒಲಿದು ಬರ್ತಾಳೆ. ಆಕೆ ಹೇಳ್ತಾಳೆ, 4 ನಿನ್ನ ಹೆಂಡತಿಯರ ಹೊಟ್ಟೆಯಲ್ಲಿ ಹುಟ್ಟು ಬರ್ತೇನೆ ನಾನು ಅಂತ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಂಬ 4 ರೂಪದಿಂದ ನಾನೇ ಹುಟ್ಟಿ ಬರ್ತೇನೆ. ಈಗ ನೀವು ಮತ್ತೆ ಕೇಳಿ, ಅದು ವಿಷ್ಣುವಿನ ಅವತಾರ ಅಲ್ವಾ ಅಂತ. ಅದು ಹೌದು, ಇದು ಹೌದು, ಎರಡೂ ಹೌದು. ದ್ವಾಪರ ಯುಗದಲ್ಲಿ ಕೃಷ್ಣ ದೇವಕಿ ಹೊಟ್ಟೆಯಿಂದ ಹುಟ್ಟಿದರೆ ಅದೇ ಹೊತ್ತಿನಲ್ಲಿ ಯಶೋದೆಯ ಹೊಟ್ಟೆಯಲ್ಲಿ ಇವಳೇ ಹುಟ್ಟಿದವಳು ಅಂತ, ವಿಷ್ಣು ಮಾಯಾ ಅಂತ. ಆ 2 ಮಕ್ಕಳು ಅದಲು ಬದಲಾಗ್ತಾರೆ, ಗೊತ್ತಿದೆ ನಿಮಗೆ ಕಥೆ ಇದು. ಯಶೋದೆಯ ಮಗು ದೇವಕಿಯ ಬಳಿ ಬರ್ತದೆ, ದೇವಕಿಯ ಮಗು ಯಶೋದೆಯ ಬಳಿಯಲ್ಲಿ ಹೋಗಿ ಯಶೋದೆಯ ಕಂದನಾಗಿ ಬೆಳಿತಾನ ಅವನು ನಂದಗೋಕುಲದಲ್ಲಿ. ಇಲ್ಲಿ ಕಂಸ ಈ 8ನೇ ಶಿಶು ಅಂತ ಅಂದ್ಕೊಂಡು ಆಕೆ ಅದನ್ನು ಸಂಹಾರ ಮಾಡಲಿಕ್ಕೆ ಮುಂದಾದಾಗ ಆಕೆ ದೇವಿ ರೂಪದಲ್ಲಿ ಪ್ರಕಟವಾಗುವಂಥದ್ದು. ಬಹುನಾಮನಿಕೇತನ ಅಂತ ಕರೀತಾರೆ ಆಕೆಯನ್ನು. ಆಕೆಗೆ ಅನೇಕ ಹೆಸರುಗಳು, ಅನೇಕ ಸ್ಥಾನಗಳು ಅಂತ. ವಿಂಧ್ಯವಾಸಿನಿ ದೇವಿ ಅಂತ. ಯಾರದು ಅಂದರೆ ಇವಳೇ ಅದು. ಹಾಗೆ ನೀವು ಎಲ್ಲಿ ಹೋದರೂ ಈ ಒಂದು ಈ ಅದ್ವೈತ ಒಂದು ಐಕ್ಯ ನಿಮಗೆ ಭಾಸ ಆಗ್ತದೆ ಅಂತ. ಮಹಾವಿಷ್ಣು ದೇವರದ್ದು ಮತ್ತು ಈ ಮಹಾ ತ್ರಿಪುರ ಸುಂದರಿಯದ್ದು ಐಕ್ಯ ಭಾಸ ಆಗ್ತದೆ. ಈ ಮೋಹಿನಿ ರೂಪದಲ್ಲಿ ಮುಂದುವರೆದ ಮೇಲೆ ಆಕೆ ತನ್ನ ಕಾರ್ಯ ಮುಗಿಸಿದ ಮೇಲೆ ಶಂಭು ಮೋಹಿನಿ ಆಗ್ತಾಳೆ ಅವಳು. ಶಿವ ವಿಷ್ಣುವನ್ನು ಹೋಗಿ ಕೇಳಿದಂತೆ, ಅದು ಏನು ಮೋಹಿನಿ ರೂಪ ಅಂತ ಮಾಡಿದೆ ಅಂತಲ್ಲ ಒಂದ್ಸರಿ ತೋರಿಸು ನನಗೂ ಅಂತ ಕೇಳಿದಾಗ
ವಿಷ್ಣು ಮೋಹಿನಿ ರೂಪವನ್ನು ಪ್ರಕಟಪಡಿಸ್ತಾನೆ ಆಕೆಯ ಮುಂದೆ, ಆ ವಿಷ್ಣು ಶಿವನ ಮುಂದೆ. ಶಿವನೇ ಮೋಹಗೊಳ್ತಾನೆ ಆಕೆಯನ್ನು ನೋಡಿ ಅಂತ. ಶಂಭು ಮೋಹಿನಿ ಆಕೆ ಆದಳು ಅಂತ. ಶಂಭು ಮೋಹಿನಿಯಾಗಿ ಶಂಭುವಿನ ವಾಮಭಾಗ ಆದಳು ಆಕೆ ಅಂತ. ಯಾರು ಅಂದರೆ ಇದು ವಿಷ್ಣುವೇ. ಇದು ವಿಷ್ಣುವಿನ ಎಡಭಾಗ ಇದೆಯಲ್ಲ, ಅದನ್ನು ಪಾರ್ವತಿ ಅಂತಲೂ ಕರಿಬೋದು, ಅದನ್ನೇ ವಿಷ್ಣು ಅಂತಲೂ ಕರಿಬೋದು. ನೀವು ಶಂಕರನಾರಾಯಣ ದೇವರು, ಹರಿಹರ ದೇವರು ಅಂತ ಇದೆಲ್ಲ ಇರ್ತದಲ್ಲ, ಅಲ್ಲಿ ಲಿಂಗದ ಎಡಭಾಗ ವಿಷ್ಣು, ಬಲಭಾಗ ಈಶ್ವರ. ಹಾಗಾಗಿ ಅರ್ಧಂ ದಾನವ ವೈರಿಣ ಗಿರಿಜಯಾಪ್ಯರ್ಧಂ ಶಿವಸ್ಯಾಹೃತಂ. ಒಂದು ಚಾಟುಕ್ತಿ, ಒಂದು ಸುಭಾಷಿತ ಹುಟ್ಕೊಂಡು, ಒಂದು ಶಿವನ ಅರ್ಧವನ್ನು ಪಾರ್ವತಿ ಅಪಹಾರ ಮಾಡ್ತಾಳೆ, ಇನ್ನರ್ಧವನ್ನು ವಿಷ್ಣು ಅಪಹಾರ ಮಾಡ್ತಾನೆ ಅಂತ. ಇನ್ನರ್ಧ ಅಲ್ಲ, ಅದು ಅದೇ ಅರ್ಧವೇ, ಅದು ವಾಮಾರ್ಧವೇ ಇದು ಅಂತ. ಹಾಗೆ ಅದೊಂದು ಐಕ್ಯ ಅದ್ವೈತ ಇದೆ ಅನ್ನೋದನ್ನು ನಾವು ಭಾವಿಸಬೇಕು. ಎರಡು ರೂಪಗಳು ಹೇಗೆ ಬಂದು, ಒಂದು ಪ್ರಕೃತಿ ನಮ್ಮೆಲ್ಲರ ಬದುಕಿಗೆ ಕಾರಣ, ಅದು. ಇನ್ನೊಂದು ಮೋಹಿನಿ. ಮೋಹಿನಿ ಅಂದರೆ ಏನು ಅಂದರೆ ಅಮೃತ ಸಿಗಬೇಕಾದವ್ರಿಗೆ ಸಿಗಬೇಕು, ಸಿಗಬಾರ್ದವ್ರಿಗೆ ಸಿಗಬಾರ್ದು. ಅದಕ್ಕೋಸ್ಕರವಾಗಿ ಒಂದು ಮೋಹಜಾಲವನ್ನು ಪಸರಿಸುವಂಥದ್ದು, ಹರಡುವಂಥದ್ದು ಅಂಥ ಒಂದು ರೂಪ ಅದು ಅಂತ. ದೇವಿ ನಮಗೆ ಮೋಹವನ್ನು ಕೂಡ ಕೊಡ್ತಾಳೆ. ಯಾಕಪ್ಪ ಮೋಹ ಕೊಡಬೇಕು ಅವಳು? ಮೋಕ್ಷ ಕೊಡ್ಬೋದಾಗಿತ್ತಲ್ಲ ಅಂದರೆ ಜೀವನವೇ ನಡೆಯೋದಿಲ್ಲ. ಹುಟ್ಟಿದ ಮಗುವಿನ ಮೇಲೆ ತಾಯಿಗೆ ಮೋಹ ಬರದೇ ಇದ್ದರೆ ಆಕೆ ಆ ಮಗುವಿಗೆ ಹಾಲೇ ಕೊಡಿಸೋದಿಲ್ಲ ಅಂತ, ಆ ಮಗು ಬದುಕೋದೇ ಇಲ್ಲ ಅಂತ. ಈ ಪ್ರಪಂಚ ನಡೀತಾ ಇರೋದು ಮೋಹದ ಮೇಲೆ, ಅದಿಲ್ಲದೆ ಪ್ರಪಂಚ ಇಲ್ಲ. ಆ ಮೋಹ ಕೆಲವು ಸಾರಿ ಬೇಕಾದ ಮೋಹ ಕೂಡ ಆಗಿರ್ತದೆ ಅಂತ, ಅಲ್ಲಿ ಬೇಕಾದ ಮೋಹವೇ ಆ ಜಾಗದಲ್ಲದು ಅಂತ. ಪ್ರಪಂಚ ನಡಿಬೇಕು, ಮಕ್ಕಳು ದೊಡ್ಡವರಾಗಬೇಕು. ಹಾಗೆ ಅದು ಎರಡನೇ ರೂಪ. ಅದು ಮೂರನೇ ರೂಪವೇ ಶ್ರೀಲಲಿತಾ, ಮಹಾತ್ರಿಪುರ ಸುಂದರಿ, ರಾಜರಾಜೇಶ್ವರಿ, ಅವಳದೇ ಹೆಸರು ಈ ಮೂರು ಕೂಡ. ಅದು ಮೂರನೇ ರೂಪ ಅಂತ. ಆ ಮೂರನೇ ರೂಪದ ವಿವರಣೆಯನ್ನು, ಅದರ ಕಥಾನಕವನ್ನು ಅನುಸಂಧಾನ ಮಾಡೋಣ. ಅದು ಎಲ್ಲಿಂದ ಆರಂಭ ಆಗ್ತದೆ ಅಂದರೆ ಅದು ಭಸ್ಮದಿಂದ ಆರಂಭ ಆಗ್ತದೆ ಅಂತ ಆ ಕಥಾನಕ ಅಂತ. ನೀವೆಲ್ಲ ಕಾಮದಹನದ ಕಥೆ ಕೇಳಿದ್ದೀರಿ. ಶಿವ ಉರಿಗಳನ್ನು ತೆರೆದು ಕಾಮನನ್ನು ಸುಟ್ಟ ಅಂತ. ಆ ಸುಟ್ಟ ಬೂದಿ ಏನಾಯಿತು ಕೇಳಿದ್ದೀರಾ ಅಂತ. ಸುಟ್ಟ ನಂತರ ಆ ಬೂದಿ ಕಥೆ ಏನಾಯಿತು ಮುಂದೆ? ಆ ಕಥೆ ಮುಖ್ಯ. ಯಾಕೆಂದರೆ ಕಾಮ ಅಂದರೆ ಅದು ಸುಲಭದ್ದಲ್ಲ. ಅದು ಈ ಕೆಲವು ವಸ್ತುಗಳೆಲ್ಲ ಸುಟ್ಟ ಮೇಲೆ, ಕಡಿದ ಮೇಲೆ ಹೆಚ್ಚು ಬೆಳೆಯೋದು ಉಂಟು ಅಂತ ಗೊತ್ತಲ್ವ ನಿಮಗೆ? ನೀವೆಲ್ಲ ಕೃಷಿಕರು, ನೀವು ಗುಡ್ಡಕ್ಕೆ ಬೆಂಕಿ ಹಾಕ್ತೀರಿ ನೀವು ಬೇಸಿಗೆಯಲ್ಲಿ. ಯಾಕೆ ಅಂದರೆ ಹುಲ್ಲು ಚೆನ್ನಾಗಿ ಬೆಳಿಬೇಕು ಅಂತ ತಾನೇ, ಮಳೆ ಬಂದಾಗ ಅಂತ. ಅಂದರೆ ಸುಟ್ಟ ನಂತರ ಬೆಳವಣಿಗೆ ಜಾಸ್ತಿಯೋ ಕಡಿಮೆ ಅಂದರೆ ಜಾಸ್ತಿ ಅಂತ ಬೆಳವಣಿಗೆ ಅಂತ. ಕಡಿತೀರಿ, ಗಿಡಗಳನ್ನು ಕತ್ತರಿಸ್ತೀರಿ, ಕತ್ತರಿಸಿದಾಗ ಜಾಸ್ತಿ ಬೆಳೀತದೆ. ಅದು ಜಾಸ್ತಿ ಬೆಳೆಯೋ ಸಲುವಾಗಿ ಕತ್ತರಿಸ್ತೀರಿ ನೀವು ಅದನ್ನು ಅಂತ. ಇದುಂಟು ಪ್ರಪಂಚದಲ್ಲಿ ನೋಡಿ ಅಂತ. ಹಾಗೆ ಕಾಮವನ್ನು ಸುಟ್ಟ ಬಳಿಕ ಆ ಕಥೆ ಅಲ್ಲಿಗೆ ಮುಗಿಲಿಲ್ಲ ಅದು ಅಂತ, ಆ ಕಥೆ ಮುಂದುವರಿತು ಅಂತ. ಅದನ್ನು ಅನುಸಂಧಾನ ಮಾಡೋಣ ಆ ಕಥೆಯನ್ನು. ಕಾಮ ಹುಟ್ಟಿದ್ದು ದೃಷ್ಟಿಯಿಂದ. ಮಹಾವಿಷ್ಣುವಿನ ದೃಷ್ಟಿ ಲಕ್ಷ್ಮಿಯಡೆ ಹರಿದಾಗ ಆ ದೃಷ್ಟಿಯಿಂದ ಹುಟ್ಟಿದಂತೆ ಕಾಮ. ಹಾಗೆ ಮತ್ತೆ ಹುಟ್ಟೋದು ಕೂಡ ದೃಷ್ಟಿಯಿಂದಲೇ ಅಂತ ಅದನ್ನು ಮುಂದಕ್ಕೆ ನಾವು ಗಮನಿಸ್ತೇವೆ ಅಂತ. ಈ ಕಾಮದಹನದ ಕಥೆ ಮುಗಿದು ಹೋದ ಬಳಿಕ ಕಾಮ ಸುಟ್ಟು ಬೂದಿ ಆಗ್ತಾನೆ. ಜೊತೆಗೆ ಒಂದವರೆಲ್ಲ ಪಲಾಯನ ಮಾಡ್ತಾರೆ, ದೇವತೆಗಳೆಲ್ಲ ಬಂದಿರ್ತಾರಲ್ಲ ಒಟ್ಟಿಗೆ. ಮಲೆಯ ಮಾರುತ, ಮತ್ತೊಂದು ವಸಂತ, ಯಾರ್ಯಾರು ಬಂದಿದ್ರು ಅವನ ಪರಿವಾರ ಎಲ್ಲ ಪಲಾಯನ ಮಾಡ್ತಾರೆ. ಪಾರ್ವತಿ ತಪಸ್ಸಿಗೆ ಹೋಗ್ತಾಳೆ. ಯಾಕೆಂದರೆ ರೂಪದಿಂದ ಶಿವನನ್ನು ಗೆಲ್ಲಲಿಕ್ಕೆ ಆಗಲಿಲ್ಲ ಅಂತ ಆದಮೇಲೆ ತಪಸ್ಸಿನಿಂದ ಗೆಲ್ತಾನೆ ಅಂತ. ಈ ಬಹಿರಂಗದಿಂದ ಯಾವುದನ್ನು ಗೆಲ್ಲಲಿಕ್ಕೆ ಆಗಲಿಲ್ಲವೋ ಅದನ್ನು ಅಂತರಂಗದಿಂದ ಗೆಲ್ತಾನೆ ಅಂತ ಆಕೆ ತಪಸ್ಸಿಗೆ ಹೋಗ್ತಾಳೆ ಪಾರ್ವತಿ. ಮತ್ತೇನು ಉಳಿತು ಅಂದರೆ ಬೂದಿ ಒಂದೇ ಉಳಿದಿದ್ದು, ಬೇರೆ ಏನಿಲ್ಲ ಅಲ್ಲಿ. ಆ ಬೂದಿಯನ್ನು ಚಿತ್ರಕರ್ಮ ಎಂಬ ಗಣನಾಯಕ, ಒಂದು ಗಣ, ಅದು ಶಿವನ ವಿಶೇಷವಾಗಿರ್ತಕ್ಕಂಥ ಒಬ್ಬ ಗಣ, ಅವನನ್ನು ಚಿತ್ರಕರ್ಮ ಅಂತಲೂ ಕರೀತಾರೆ, ಚಿತ್ರಸೇನ ಅಂತಲೂ ಕರೀತಾರೆ. ಚಿತ್ರಕರ್ಮ ಅಂದರೆ ಅವನ ಕೆಲಸ ಎಲ್ಲ ಆಶ್ಚರ್ಯಕರವಾದ್ದೆ. ಅವನು ಏನು ಮಾಡ್ತಾನೋ ಯಾವುದು ಸಾಮಾನ್ಯವಾದ್ದಲ್ಲ ಅಂತ, ವಿಶೇಷವಾದ್ದೇ ಎಲ್ಲ ಅಂತ. ಅವನೊಂದು ಆಶ್ಚರ್ಯದ ಕೆಲಸ ಮಾಡ್ತಾನೆ. ಆ ಬೂದಿಗೆ ಒಂದು ಆಕಾರವನ್ನು ಕೊಡ್ತಾನೆ ಅವನು. ಕಾಮನ ಬೂದಿಗೆ ಒಂದು ಆಕಾರವನ್ನು ಕೊಡ್ತಾನೆ, ಕೊಟ್ಟು ಶಿವನಿಗೂ ತೋರಿಸ್ತಾನೆ. ಶಿವನಿಗೂ ತೋರಿಸ್ತಾ ಇದ್ದರೆ ಕಥೆ ಮುಂದುವರಿತಿರಲಿಲ್ಲ ಇದು. ಶಿವನಿಗೆ ತೋರಿಸಿದಾಗ ಶಿವನ ದೃಷ್ಟಿ ಆ ಬೂದಿ ಮೇಲೆ ಬಿದ್ದಾಗ ಜೀವ ಬಂತಂತೆ ಅದಕ್ಕೆ. ಯಾವುದಕ್ಕೆ? ಯಾವ ಆಕೃತಿಯನ್ನು ಆ ಚಿತ್ರಕರ್ಮ ರಚಿಸಿದ್ದನೋ ಆ ಬೂದಿಯಲ್ಲಿ ಆಕೃತಿಗೆ ಜೀವ ಬಂತು ಅಂತ. ಅದನ್ನು ಹೇಳಿದ್ದು ವಿಷ್ಣು ದೃಷ್ಟಿಪಾತ ಮಾತ್ರದಿಂದ ಯಾರನ್ನು ಸೃಷ್ಟಿ ಮಾಡಿದ್ದನೋ ಅದೇ ಶಕ್ತಿಯ ಸೃಷ್ಟಿ ಮತ್ತೊಮ್ಮೆ ಆಗಿದೆ ಅಂತ, ಈ ಬಾರಿ ಶಿವನ ದೃಷ್ಟಿಯಿಂದ ಅಂತ.
ಹುಟ್ಟಿ ಬಂತದು ಅಂತ, ರೂಪ ತಾಳಿತು, ಜೀವ ಬಂತು ಅದಕ್ಕೆ ಅಂತ. ಜೀವ ಬಂದಾಗ ಈ ಚಿತ್ರಕರ್ಮನಿಗೆ ಒಂದು ಮಾತೃಭಾವ ಬಂತು. ನನ್ನ ಮಗು ಇದು ಅಂತ ಅನಿಸ್ಬಿಡ್ತು ಅದಕ್ಕೆ. ನಾನು ಜೀವ ಕೊಟ್ಟವನು, ನಾನು ರೂಪ ಕೊಟ್ಟವನು, ನನ್ನ ಮಗ ಅಂತ ಅನ್ನೋ ಭಾವ ಬಂದಾಗ ಅವನನ್ನು ಬೆಳೆಸ್ಬೇಕಲ್ಲ, ಅವನನ್ನು ದೊಡ್ಡವನನ್ನಾಗಿ ಮಾಡಬೇಕು, ಅವನ ಬದುಕನ್ನು ಕಟ್ಟಿಕೊಡಬೇಕು. ಏನು ಮಾಡಬೇಕು ಅದಕ್ಕೆ ಅಂದರೆ ಹೇಳಿ ಕೇಳಿ ಗಣೇಶ್ವರ ಅವನು, ಈಶ್ವರನ ಸೇವಕ ಅವನು, ಈಶ್ವರನ ಮಹತ್ವ ಎಲ್ಲ ಗೊತ್ತು ಅವನಿಗೆ, ಈಶ್ವರನ ಗುಟ್ಟುಗಳು ಮರ್ಮಗಳು ಗೊತ್ತು ಅಂತ. ಆ ಬಾಲಕನಿಗೆ ರುದ್ರಾಧ್ಯಾಯದ ಉಪದೇಶವನ್ನು ಮಾಡ್ತಾನೆ. ಶತರುದ್ರಿಯ ಅಂತ ಕರೀತಾರೆ ಅದನ್ನೇ. ರುದ್ರಾಧ್ಯಾಯದ ಉಪದೇಶವನ್ನು ನಾವೇನು ನಿತ್ಯ ಪೂಜೆಯಲ್ಲಿ ನೀವು ಅದನ್ನು ಕೇಳ್ತೀರಿ, ನೀವು ನಿಮ್ಮ ಪೂಜೆಗಳಲ್ಲಿ ಕೂಡ ಬಳಸ್ತೀರಿ. ರುದ್ರ ನಮಕ ಚಮಕ ಅಂತ ನಾವೇನು ಹೇಳ್ತೇವೆ, ಈ ರುದ್ರಾಧ್ಯಾಯವನ್ನು ಉಪದೇಶ ಮಾಡ್ತಾನೆ ಚಿತ್ರಕರ್ಮ. ಆ ಬೂದಿ ಬಾಲಕನಿಗೆ, ಬೂದಿಯಿಂದ ಹುಟ್ಟಿ ಬಂದಿರತಕ್ಕಂಥ ಬಾಲಕನಿಗೆ ಉಪದೇಶ ಮಾಡ್ತಾನೆ. ಉಪದೇಶ ಮಾಡಿ ಇದರಿಂದ ಸ್ತುತಿಸು ಶಿವನನ್ನು, ನಿನಗೆ ಮುಂದೆ ತುಂಬ ಶ್ರೇಯಸ್ಸಾಗ್ತದೆ, ಶಿವನ ಕರುಣೆ ನಿನ್ನ ಮೇಲೆ ಆಗ್ತದೆ. ಈಗ ಸುಮ್ಮನೆ ನೋಡಿದ್ದಷ್ಟೇ, ಈಗ ಬರೀ ಒಂದು ದೃಷ್ಟಿಯೇ, ನೀವು ಹುಟ್ಟು ಬಂದ ನೀನು ಅಷ್ಟಕ್ಕೆ, ನೀನು ಇನ್ನೂ ಹೆಚ್ಚಿನದಾಗಬೇಕು ಅಂದರೆ ಈ ಶತರುದ್ರಿಯದ ಮೂಲಕವಾಗಿ, ರುದ್ರದ ಮೂಲಕವಾಗಿ ಶಿವನನ್ನು ಉಪಾಸನೆ ಮಾಡು ಎಂದಾಗ ಹಾಗೆ ಮಾಡಿದಂತೆ. ಶಿವ ಆಶುತೋಷ, ಅವನಿಗೆ ಸಂತೋಷ ಬೇಗ ಆಗ್ತದೆ, ಸಿಟ್ಟು ಬೇಗ ಬರ್ತದೆ, ವ್ಯತ್ಯಾಸ ಆದರೆ ಕೋಪವೂ ಕೂಡ ಹಾಗೆ ಬರ್ತದೆ. ಹಾಗಾಗಿ ನಮಸ್ತೆ ರುದ್ರ ಮನ್ಯವೇ ಅಂತ ಆ ರುದ್ರ ಪ್ರಾರಂಭ ಆಗೋದೇ ಹಾಗೆ. ನಿನ್ನ ಮನ್ಯುವಿಗೆ, ನಿನ್ನ ಕೋಪಕ್ಕೆ ನಮಸ್ಕಾರ, ನಿನ್ನ ಧನುಸ್ಸಿಗೆ ನಮಸ್ಕಾರ, ನಿನ್ನ ಬಾಣಗಳಿಗೆ ನಮಸ್ಕಾರ ಅಂತಲೇ ಪ್ರಾರಂಭ ಆಗುವಂಥದ್ದು ರುದ್ರಾಧ್ಯಾಯ. ಕೋಪವೂ ಕೂಡ ಹಾಗೆ ಶಿವನದ್ದು ಅಂತ. ಹಾಗೆ ಅತೀವ ಸಂತೋಷ ಆದಾಗ ಶಿವ ಪ್ರಕಟ ಆಗ್ತಾನೆ, ಬೇಕಾದ ವರವನ್ನು ಕೇಳು. ವರವನ್ನು ಕೇಳಿದ ಆ ಬಾಲಕ. ವರ ಕೇಳಿದ್ದೇನು ಅಂದರೆ, ನಿಮಗೆ ವರ ಕೇಳಿದಾಗ ವಾಲಿ ನೆನಪಾಗ್ತದೆ ನಿಮಗೆ, ಅಂಥ ವರ ಕೇಳ್ತಾನೆ. ಪ್ರತಿದ್ವಂದ್ವಿ ಬಲಾರ್ಧಂತು ಮದ್ಬಲೆಯೇನು ಉಪಯೋಕ್ಷ್ಯತ. ಯಾರು ನನಗೆ ಪ್ರತಿಭಟನಾಗ್ತಾನೋ, ಯಾರು ನನ್ನ ಎದುರಿಗೆ ಬಂದು ಯುದ್ಧ ಮಾಡ್ತಾನೋ ಅವನ ಬಲದ ಅರ್ಧ ನನಗೆ ಬರಬೇಕು ಅಂತ. ಇವನಿಗೆ ಬೇಕಾದಷ್ಟು ಬಲ ಇದೆ, ಯಾಕೆಂದರೆ ಹೇಳಿ ಕೇಳಿ ಕಾಮನ ಬೂದಿ ಅದು. ಕಾಮಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು ಅದರ ಶಕ್ತಿ ಅಂಥದ್ದು ಅಂತ. ಶಿವನ ದೃಷ್ಟಿ ಬಿದ್ದಿದೆ. ಶಿವ ಸೇವಕ ಒಬ್ಬ, ಅವನು ಮಾತೃಮಮತೆಯನ್ನು ಹರಿಸಿದ್ದಾನೆ, ಸಾಕಷ್ಟು ಶಕ್ತಿ ಇದೆ. ಈಗಲೇ ಸಾಲದ್ದಕ್ಕೆ ಪ್ರತಿಭಟ ಯಾರೇ ಇರಲಿ ಅವನ ಅರ್ಧಶಕ್ತಿ ನನಗೆ ಬರಬೇಕು. ಮಾತ್ರವಲ್ಲ, ಆ ಪ್ರತಿಭಟನ ಅಸ್ತ್ರಶಸ್ತ್ರಗಳು ನನಗೆ ಯಾವ ನೋವನ್ನು ಉಂಟು ಮಾಡಬಾರ್ದು. ಇವನನ್ನು ಗೆಲ್ಲೋದು ಹೇಗೆ? ಯಾರೇ ಯುದ್ಧಕ್ಕೆ ಹೋಗಿ ನಿಂತರೂ ಅವರ ಅರ್ಧಶಕ್ತಿ ಆ ಕಡೆ ಹೋದ ಮೇಲೆ ಇವನ ಶಕ್ತಿ ಅರ್ಧ ಹೋಯ್ತು, ಅಲ್ಲಿ ಸೇರಿಕೊಡ್ತದ್ದು. ಅವನ್ನ ಗೆಲ್ಲೋದು ಹೇಗೆ? ಯಾವ ಅಸ್ತ್ರ ಪ್ರಯೋಗ ಮಾಡು, ಯಾವ ಬಾಣ ಪ್ರಯೋಗ ಮಾಡು, ಅವನಿಗೇನೂ ಆಗೋದೇ ಇಲ್ಲ. ಹಾಗಾಗಿ ತದಸ್ತ್ರಶಸ್ತ್ರ ಮುಖ್ಯಾನಿ, ಶತ್ರುಗಳ ಅಸ್ತ್ರಗಳು ಶಸ್ತ್ರಗಳು ವ್ಯಥಾಂ ಕುರುವಂತು ನೋಮಮ, ನನಗೆ ಯಾವ ನೋವನ್ನು ಉಂಟು ಮಾಡದೇ ಇರಲಿ ಅಂದರೆ ಇವನು ಅಜೇಯನಾದ, ಇವನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ವರ ಆಯ್ತದು ಅಂತ. ಶಿವ ಸಾಮಾನ್ಯವಾಗಿ ಹಿಂದೆ ಮುಂದೆ ನೋಡುವವನಲ್ಲ, ತಗೋ ಅಂತ ಕೊಡೋನೇ ಅವನು. ಹೆಂಡತಿ ಕೇಳಿದಾಗಲೇ ಕೈ ಎತ್ತು ಕೊಟ್ಟವನಂತೆ ಅವನು ಶಿವ, ಅಂಥವನವನು. ಆದರೆ ಇಲ್ಲಿ ಮಾತ್ರ ಒಂದು ಕ್ಷಣ ಚಿಂತನೆ ಮಾಡಿದಂತೆ. ತಥೇತಿ ತತ್ ಪ್ರತಿಶ್ರುತ್ಯ, ಹ್ಞೂ ಅನ್ನಬೇಕಾದ್ರೆ ಹ್ಞೂ ಅಂತ ಇರುವಂತಲೇ ವಿಚಾರಿ ಕಿಮಪಿ ಪ್ರಭು, ಏನೋ ಶಿವನಿಗೂ ಕೂಡ ಒಂಚೂರು ಯೋಚನೆ ಬಂತು ಅಂತ, ಚಿಂತೆ ಆಯಿತು ಒಂಚೂರು ಅಂತ ಆಲೋಚನೆ ಮಾಡಿ ಹೇಳಿದಂತೆ, ಕೊಟ್ಟೆ 60,000 ವರ್ಷಕ್ಕೆ ಅಂತ ಒಂದಕ್ಕೆ ಮಿತಿ ಹಾಕಿದ ಅಂತ. ಇಲ್ಲ ಅಂತ ಹೇಳಲಿಲ್ಲ, ಅವನು ಕೇಳಿದ್ದನ್ನು ಇಲ್ಲ ಅಂತ ಮಾಡಲಿಲ್ಲ, ಆದರೆ ಅದಕ್ಕೊಂದು ಗಡುವನ್ನು ಕೊಟ್ಟ ಅಂತ, 60,000 ವರ್ಷಕ್ಕೆ ಅಂತ. ಅದರ ಅರ್ಥ ಏನು? ಆಮೇಲೂ ಇರ್ಬೋದು, ಅದು ಇರಬಾರ್ದು ಅಂತಿಲ್ಲ ಅಂತ, ಇರುವ ಹಾಗೆ ಇವನು ಇದ್ದರೆ ಅದು ಕೂಡ ಇರ್ಬೋದು ಇವನೊಟ್ಟಿಗೆ ಅಂತ. ಹಾಗೊಂದು ಸಣ್ಣ ಅದಕ್ಕೊಂದು ದಾರಿಯನ್ನಿಟ್ಟು ವರವನ್ನು ಶಿವ ಕೊಟ್ಟನಂತೆ. ಆಮೇಲೆ ಅನೇಕ ಆಯುಧಗಳನ್ನು ವರಗಳನ್ನೆಲ್ಲ ಕೊಡ್ತಾನೆ ಶಿವ ಅವನಿಗೆ. ಹೀಗೆ ಹುಟ್ಟಿ ಬಂದ ಆ ಬಾಲಕ ಅವನು ದಾನವನಾದ. ಯಾಕೆ ದಾನವನಾದ ಅಂದರೆ, ರುದ್ರ ಕೋಪಾನರಾಜ್ಯಾತಃ, ರುದ್ರನ ಕೋಪಾನರದಿಂದ ಹುಟ್ಟಿರ್ತಕ್ಕಂಥವನು, ರುದ್ರನ ಕೋಪದಿಂದ ಹುಟ್ಟಿರ್ತಕ್ಕಂಥವನು, ಕೋಪದ ಬೆಂಕಿಯಿಂದ ಹುಟ್ಟಿರ್ತಕ್ಕವನು, ಬೆಂಕಿಯ ಬೂದಿಯಿಂದ ಹುಟ್ಟಿರ್ತಕ್ಕಂಥವನು. ದಾನವನಾಗದೆ ಮತ್ತೇನಾಗಬೇಕು ಅವನು? ಹಾಗಾಗಿ ದಾನವನಾದ, ರೌದ್ರ ಸ್ವಭಾವದವನು ಕೂಡ ಆದ ಅಂತ.
ರುದ್ರ ಕೋಪೋದ್ಭವ ಮತ್ತು ರುದ್ರೋದ್ಭವ, ಈ ಎರಡು ಕಾರಣಕ್ಕೆ ಆ ರೌದ್ರ ಸ್ವಭಾವ ಮತ್ತು ದಾನವತ್ವ ಅವನಿಗೆ ಬಂತು ಅಂತ. ಅವನಿಗೆ ಬ್ರಹ್ಮ ಭಂಡ ಅಂತ ಹೆಸರಿಟ್ಟಂತೆ. ಯಾಕಿಂತ ಹೆಸರಿಡಬೇಕು ಅಂತ ನಿಮಗನ್ನಿಸ್ಬೋದು ಅಲ್ವಾ? ನೀವೀಗ ಹೆಸರಿಡಬೇಕಾದ್ರೆ ಮಕ್ಕಳಿಗೆ ಸ್ವಲ್ಪ ಒಳ್ಳೆ ಹೆಸರು ನೋಡಿ ಇಡ್ತೀರಿ, ಭಾಳ ಚೆನ್ನಾಗಿರೋ ಹೆಸರು ನೋಡಿ ಇಡ್ತೀರಿ. ಆದರೆ ಆ ಮೊದಲಿನ ಕಾಲದಲ್ಲಿ ಆ ಪದ್ಧತಿ ಇರಲಿಲ್ಲ. ಅದು ಶಿಶು ಎಂಥದ್ದು ನೋಡಿ ಅಂಥ ಹೆಸರು ಇಡ್ತಾಯಿದ್ರು. ಉದಾಹರಣೆಗೆ ಭೀಮಸೇನ ಅಂತ. ಹಾಗಾದರೆ ಏನು ಅಂದರೆ ಒಬ್ಬನೇ ಒಂದು ಸೈನ್ಯ ಇದ್ದಾಗಿದ್ದಾನೆ ಅಂತ. ಭೀಮ ಭಯಂಕರ, ಭೀಮಸೇನ ಅಂದರೆ ಒಂದೇ ಮನುಷ್ಯ ಒಂದು ಭಯಂಕರ ಸೈನ್ಯ ಇದ್ದಾಗಿದ್ದಾನೆ ಅಂತ. ಅವನು ಹೇಗಿದ್ದಾನೋ ಅದು ತಕ್ಕಂಥ ಹೆಸರು ಅಂತ. ಅರ್ಜುನ ಅಂದರೆ ಬಿಳಿ ಇದ್ದಾನವನು, ಆ ಶಬ್ದಕ್ಕರ್ಥ ಬಿಳಿ ಅಂತ. ಹಾಗೆ ಕೃಷ್ಣ ಅಂದರೆ ಎಣ್ಣೆಗಪ್ಪು ಬಣ್ಣ, ಅದು ಕೃಷ್ಣ ಶಬ್ದಕ್ಕೆ ಕಪ್ಪು ಅಂತ ಅರ್ಥ ಅಂತ, ಅದಕ್ಕೆ ಹೆಸರು ಅಂತ. ಅವ್ರು ಹೇಗಿದ್ರೋ ಅಂಥ ಹೆಸರನ್ನು ಇಡ್ತಾಯಿದ್ರು ಅಂತ, ಹೆಸರಿಗೆ ತಕ್ಕಂಥ ಹೆಸರು ಇಡ್ತಾಯಿದ್ರು ಅಂತ. ಇಲ್ಲಿ ಹೇಳಿ ಕೇಳಿ ಬ್ರಹ್ಮದೇವರು ಹೆಸರಿಟ್ಟಿರ್ತಕ್ಕಂಥದ್ದು. ಅವರು ಅವನು ಹೇಗಿದ್ದಾನೋ ಹಾಗೆ ತಾನೇ ಇಡಬೇಕು ಅಂತ ಇದ್ದ ಹಾಗೆ ಇಟ್ಟರು ಅಂತ. ಭಂಡ ಯಾಕೆ ಅಂದರೆ ಕಾಮದ ಮುಂದುವರಿಕೆಗೆ ಏನು ಹೆಸರು. ಮತ್ತೆ ವೈಕೃತ ಕಾಮ ಮುಂದುವರೆದ್ರೆ ಅದನ್ನೇನಂತ ಕರಿತೀರಿ ನೀವು? ಕಾಮಾತುರಾಣ ನ ಭಯಂ ನ ಲಜ್ಜಾ ಅಂತ. ಲಜ್ಜೆಯನ್ನು ಬಿಡ್ತಾರೆ ಅವರು ಅಂತ, ನಾಚಿಕೆಯ ಮನ ಮರ್ಯಾದೆ ಬಿಡ್ತಾರೆ ಅವರು, ಅವರಿಗೆ ತಾನೇ ಭಂಡ ಅಂತ ಹೆಸರು ಬರ್ತಕ್ಕಂಥದ್ದು. ಇದು ಕಾಮವೇ, ವೈಕೃತ ಕಾಮ. ಇದು ಶಿವನ ಮೇಲೆ ಏರಿ ಹೋದ ಕಾಮ, ಅದು ಸಾಮಾನ್ಯ ಕಾಮ ಅಲ್ಲ, ಅದು ಸಾತ್ವಿಕ ಕಾಮ. ಆದರೆ ನಾನೇ ಅಂತ ಭಗವಂತ ಹೇಳಿದ್ದಾನೆ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಗೀತೆ. ಧರ್ಮಕ್ಕೆ ವಿರುದ್ಧ ಅಲ್ಲದೆ ಇದ್ದರೆ ಕಾಮ ನಾನು ಅಂತ ಭಗವಂತ ಹೇಳಿದ್ದುಂಟು ಅಂತ. ಅದಲ್ಲ ಇದು, ಶಿವನ ಮೇಲೆ ಏರಿ ಹೋಗಿರ್ತಕ್ಕಂಥ ಕಾಮ, ಅದು ವಿಕೃತ ಕಾಮ ಅದು ಅಂತ ಇರೋದೇ ಹಾಗಿದೆ. ಅದು ಅದರ ಮುಂದುವರಿಕೆ, ಅದರ ಸುಟ್ಟ ಬೂದಿ ಅದು. ಅದು ಮತ್ತೆ ಹೇಗಿರಬೇಕು? ಭಂಡ. ಅವನು ಯಾವಾಗ ಭಂಡನಾಗ್ತಾನೋ ಆಗ ಅವನಿಗೆ ಅವಸಾನ. ಅದರ ಧ್ವನಿ ಏನು ಅಂದರೆ ಅಲ್ಲಿ ತನಕ ಅವನಿಗೆ ಅವಸಾನ ಇಲ್ಲ. ಯಾವಾಗ ಅವನಿಗೆ ಭಂಡತನ ಬರ್ತದೋ ಆಗ ಅವನಿಗೆ ಅವಸಾನ ಅನ್ನೋದೇ ಸೃಷ್ಟಿಕರ್ತನ ಆಶಯ ಅಂತ. ಈ ಭಂಡಾಸುರ ಹುಟ್ಟಿದ, ಇವನಿಗೊಂದು ವಿಶೇಷ ಶಕ್ತಿ ಏನಂದರೆ ಅಸುರನ ಸೃಷ್ಟಿ ಸಮರ್ಥನಂತೆ ಅವನು. ಈ ಥರದ ರಾಕ್ಷಸರು ಭಾಳ ಕಡಿಮೆ ಅಂತ. ಅವನು ಸೃಷ್ಟಿ ಮಾಡಬಲ್ಲ ಅಂತ. ಅಸುರರನ್ನು, ಆಗೆ ಹೋದವರನ್ನು, ಮುಂದೆ ಆಗುವವರನ್ನು ಅಂತ ರಾಕ್ಷಸರನ್ನೆಲ್ಲ ಸೃಷ್ಟಿ ಮಾಡಬಲ್ಲ. ಹೊಸ ಹೊಸ ರಾಕ್ಷಸರನ್ನು ಕೂಡ ಸೃಷ್ಟಿ ಮಾಡಬಲ್ಲ ಅಂತ ಆ ಕಥೆ ಮುಂದಕ್ಕೆ ಬರ್ತದೆ ಅಂತ. ಅವನು ಕೂಡಲೇ ಅವನಿಗೆ ಮಂತ್ರಿ ಬೇಕು, ಸೋದರನು ಬೇಕು, ಸೃಷ್ಟಿ ಮಾಡಿಕೊಂಡಂತೆ. ಬಲಭುಜದಿಂದ ಒಬ್ಬ, ಎಡಭುಜದಿಂದ ಒಬ್ಬ. ಬಲಭುಜದಿಂದ ವಿಶುಕ್ರ ಎಂಬ ದೈತ್ಯ, ಎಡಭುಜದಿಂದ ವಿಷಂಗ ಎಂಬ ಇನ್ನೊಬ್ಬ ದೈತ್ಯ. ಈ ವಿಶುಕ್ರ ಮತ್ತು ವಿಷಂಗರನ್ನು ಸೃಷ್ಟಿ ಮಾಡಿಕೊಳ್ತಾನೆ ತನ್ನ ಭುಜದಿಂದಲೇ. ಹಾಗೆ ಎಡಭುಜದಿಂದ ಒಂದು ತಂಗಿ ಬೇರೆ, ಆ ತಂಗಿ ಹೆಸರು ಧೂಮಿನಿ ಅಂತ. ನಾವೆಲ್ಲ ಭಾಮಿನಿ ಅಂತ ಹೆಸರಿಡ್ತೇವೆ ಅಲ್ವಾ? ಧೂಮಿನಿ ಅಂತ ಯಾಕೆ ಹೆಸರು? ಹಾಗೆ ಇದ್ದಾಳವಳು ಅಂತ, ಹೊಗೆ ಇಡ್ತದೆ ಅಂತ, ಅವಳು ಇರೋದೇ ಹಾಗಿದ್ದಾಳೆ ಅಂತ, ಬೆಂಕಿ ಇದ್ದಾಗಿದ್ದಾಳವಳು ಅಂತ, ಹಾಗಾಗಿ ಧೂಮಿನಿ ಅವಳು ಅಂತ. ಹೀಗೆ ವಿಶುಕ್ರ, ವಿಷಂಗ, ಧೂಮಿನಿ ಅಂತ. ಈ ಧೂಮಿನಿಗೆ ಮಕ್ಕಳು ಹುಡ್ತಾರೆ. ಆ ಮಕ್ಕಳೆಲ್ಲ ಇವನ ಪರವಾಗಿ ಯುದ್ಧ ಮಾಡ್ತಕ್ಕಂಥ ಯೋಧರಾಗ್ತಾರೆ. ಭಂಡದಿತ್ತನ ಸೈನ್ಯದಲ್ಲಿ ಸೇರ್ತಾರೆ ಅವರೆಲ್ಲರೂ ಕೂಡ ಮುಂದೆ. ಹೀಗೆ ಇವಳದೊಂದು ಸಣ್ಣ ಪರಿವಾರ ಆಯಿತು. ಆಗಿಂದಾಗ ಅಲ್ಲಿಗೆ ದೈತ್ಯ ಗುರುವಿನ ಆಗಮನ ಆಯಿತು. ಶುಕ್ರಾಚಾರ್ಯರು ಅವರ ಆಗಮನ ಆಯಿತು. ದೈತ್ಯ ಕುಲದ ಸಂಘಟನೆ ಆಯಿತು. ಇವರೆಲ್ಲ ಕೂಡಲೇ ಮಾಡಿದ ಕೆಲಸವೇ ಇದು. ರಾವಣ ಹುಟ್ಟಿ ಬಂದ ಕೂಡಲೇ ಮೊದಲು ಮಾಡಿದ ಕೆಲಸ ಏನಂದರೆ, ವರ ಪಡ್ಕೊಂಡು ಬಂದವನೇ ಈ ರಾಕ್ಷಸನ್ನೆಲ್ಲ ಕಲೆ ಹಾಕ್ತಾನೆ. ಮತ್ತು ಅವರು ಬಂದು ಸೇರ್ತಾರೆ. ಅವರು ಸಕ್ಕರೆಗೆ ಇರುವೆ ಬರುವ ಹಾಗೆ ಕುಲಬಾಂಧವ ಒಬ್ಬ ಇದು ಪ್ರವರ್ಧಮಾನಕ್ಕೆ ಬಂದ ಅಂದರೆ ಸುತ್ತ ಒಂದು ಪರಿವಾರ ಸೃಷ್ಟಿಯಾಗ್ತದೆ. ಇವತ್ತು ಎಲ್ಲ ಕಾಲದಲ್ಲೂ ನೋಡ್ಬೋದು. ನಮ್ಮ ಕುಲಬಾಂಧವ ಒಬ್ಬ ಮೇಲೆ ಹೋದ ಅಂದರೆ ಇದ್ದಕ್ಕಿದ್ದಾಗ ದೂರ ದೂರ ಸಂಬಂಧ ಎಲ್ಲ ನೆನಪಾಗ್ಬಿಡ್ತದೆ ನಮಗೆ. ಇಂಥ ನೆಂಟರು, ಆ ಉದ್ದುದ್ದ ಸಂಬಂಧ, ಗಣಿತದ ಸಂಬಂಧ ಎಲ್ಲ ಬಂದುಬಿಡ್ತದೆ ಕೂಡಲೇ ಅಂತ. ಸ್ನೇಹಿತನ ಸೋದರ ಮಾವ ಅಂತ ಅಲ್ಲಿವರೆಗೆ ಹೋಗಿಬಿಡ್ತದೆ ಅದು ಅಂತ. ಇದ್ದಕ್ಕಿದ್ದಂಥ ಒಂದು ಪರಿವಾರ. ಅವನೇನಾದ್ರು ಕೆಳಗೆ ಬಿದ್ದನೋ ಮರುದಿವಸದಿಂದ ಯಾರೂ ಇಲ್ಲ, ಒಬ್ಬನೇ ಓಡಾಡ್ತಾ ಇರ್ತಾನೆ ಅವನು ಅಂತ. ಮೇಲೆ ಏರಿದನೋ ಬಳಗಕ್ಕೆ ಒಂದು ಸೈನ್ಯವೇ ಕೂಡಲೇ ಸಿದ್ಧಾಗಿಬಿಡ್ತದೆ ಅಂತ. ಹಾಗೆ ಭಂಡಾಸುರನ ಸುತ್ತ ದೊಡ್ಡದೊಂದು ಬಳಗವೇ ಸೃಷ್ಟಿಯಾಯಿತು. ಈ ಬ್ರಹ್ಮಾಂಡದಲ್ಲಿ ಎಷ್ಟು ರಾಕ್ಷಸರಿದ್ರೋ, ಯಾರೆಲ್ಲ ರಾಕ್ಷಸರಿದ್ರು ಎಲ್ಲ ಬಂದು ಸೇರಿಕೊಂಡ್ರು ಅವನ ಸುತ್ತಮುತ್ತ ಅಂತ. ದೈತ್ಯ ಶಿಲ್ಪಿ ಮಯ, ಅವನ ಆಗಮನ ಆಯಿತು. ಮಯನಿಗೆ ಭಂಡಾಸುರ ಅಪ್ಪಣೆ ಮಾಡ್ತಾನೆ, ಒಂದು ನಗರ ನಿರ್ಮಾಣ ಮಾಡು. ನಮ್ಮ ಪೂರ್ವಿಕರಾದ ರಾಕ್ಷಸರು ಎಲ್ಲಿ ಬಾಳೆ ಬದುಕಿದ್ರೋ ಅಂಥಲ್ಲಿ ಒಂದು ನಗರ ನಿರ್ಮಾಣ ಮಾಡು. ಶೋಣಿತಪುರ, ಅದು ಹೆಸರೇ ಆಗಿದೆ, ರಕ್ತದ ಊರು ಅಂತ. ಶೋಣಿತಪುರ ಅಂದರೆ ಶೋಣಿತ ರಕ್ತ ಅಂತ.
ರಜೋಗುಣ, ಕೆಂಪು ಅಂದರೆ ರಜೋಗುಣ, ಅದು ಹಿಂಸೆ, ಅದನ್ನು ನಾವು ವ್ಯಕ್ತಪಡಿಸ್ತಕ್ಕಂಥದ್ದು ಅದು. ಹಾಗೆ ಶೋಣಿತಪುರ ಅದರ ಸ್ಥಾನ, ಅದು ಮುಂದೆ ಹೆಸರು ಬೇರೆ ಆಗ್ತದೆ, ಅದಕ್ಕೆ ಶೂನ್ಯಕಪುರ ಅಂತ ಹೆಸರಾಗ್ತದೆ, ಮತ್ತು ಶೂನ್ಯಕ ಅಂತ ಅದಕ್ಕೆ ಮುಂದಕ್ಕೆ ನಗರ ನಿರ್ಮಾಣ ಮಾಡುವಂಥ ನಗರ ನಿರ್ಮಾಣ ಆಯಿತು. ಶೂನ್ಯಕ ನಗರದ ನಿರ್ಮಾಣ ಆಯಿತು. ಭಂಡಾಸುರನ ಪಟ್ಟಾಭಿಷೇಕ ಆಯಿತು. ಸಂಕ್ಷೇಪಕ್ಕೆ ಹೋಗ್ತಾ ಇದ್ದೆ ನಾವು. ಶುಕ್ರಾಚಾರ್ಯರು ಭಂಡಾಸುರನ ಪಟ್ಟಾಭಿಷೇಕವನ್ನು ನೆರವೇರಿಸಿದರು. ಅವನಿಗೆ ಅನೇಕ ಸುವಸ್ತುಗಳು ಕೂಡ ಪ್ರಾಪ್ತ ಆದವು. ಆ ಪಟ್ಟಾಭಿಷೇಕ ಸಮಯದಲ್ಲಿ ಆ ಕಿರೀಟ, ಆ ಛತ್ರ, ಒಂದೊಂದು ಕೂಡ ತುಂಬ ಅನೇಕ ವಿಶೇಷ ಗುಣಗಳಿರ್ತಕ್ಕಂಥದ್ದು. ಅಂಥದ್ದು ಅನೇಕ ಸುವಸ್ತುಗಳು ಅವನಿಗೆ ಲಭಿಸಿದ್ವು. ಶಕ್ತಿ ವೃದ್ಧಿ ಆಯಿತು ಅವನದ್ದು ಅತಿಶಯವಾಗಿ. 8 ಮಂತ್ರಿಗಳು ಅವನಿಗೆ. ಇಂದ್ರಶತ್ರು ಮಂತ್ರಿ ಹೆಸರು ಇದು ಅಂತ. ಇಂದ್ರಶತ್ರು, ಅಮಿತ್ರಘ್ನ ಅಂತ, ಅಮಿತ್ರ ಶತ್ರು ಅಂತ, ಅಮಿತ್ರ ಶತ್ರುಘ್ನ ಅಂತ, ಅದೇ ಕೆಲಸ ಅವನಿಗೆ ಅಂತ. ವಿದ್ಯುನ್ಮಾಲಿ, ವಿಭೀಷಣ, ಇದು ನಮ್ಮ ರಾಮಾಯಣದ ವಿಭೀಷಣ ಅಲ್ಲ, ಇದು ಉಗ್ರಕರ್ಮ, ಉಗ್ರಧನ್ವ ಅಂತ ಇನ್ನೊಬ್ಬ, ಉಗ್ರಕರ್ಮ ಅಂತ, ಮಾಡೋ ಕೆಲಸಗಳೇ ಅಂಥದ್ದು ಅಂತ. ವಿಜಯ ಅಂತ ಒಬ್ಬ ಒಳ್ಳೆ ಮಂತ್ರಿ, ಎಂಥ ಕೆಟ್ಟವನಾದರೂ ಕೂಡ ಒಳ್ಳೆ ಮಂತ್ರಿ ಇರ್ತಾನೆ ಅಂತ ಅವ್ರ ಮಧ್ಯದಲ್ಲಿ ಅಂತ. ಹಾಗಾಗಿ ವಿಜಯ ಅಂತ ಒಬ್ಬ ಒಳ್ಳೆ ಮಂತ್ರಿ. ಶ್ರುತಿಪಾರಗ ಅಂತ ಅಂದರೆ ವೇದಗಳ ತುದಿಯನ್ನು ಕಂಡವನು, ಸಂಪೂರ್ಣ ವೇದಗಳನ್ನು ಬಲ್ಲವನು ಅಂತ, ಅಂಥವನೊಬ್ಬ ಮಂತ್ರಿ ಶ್ರುತಿಪಾರಗ ಅಂತ. ಹೀಗೆ 8 ಮಂತ್ರಿಗಳು ಅವನಿಗೆ. 4 ರಾಣಿಯರು, ಸಂಮೋಹಿನಿ, ಕುಮುದಿನಿ, ಚಿತ್ರಾಂಗಿ, ಸುಂದರಿ ಎಂಬ 4 ರಾಣಿಯರು. ಅದ್ಭುತವಾಗಿರ್ತಕ್ಕಂಥ ಆಡಳಿತ ಅವನದ್ದು. ಎಲ್ಲಿಂದ ಎಲ್ಲಿವರೆಗೆ ವ್ಯಾಪ್ತಿ ಅಂದರೆ ಎಲ್ಲ ಅವನದ್ದೇ, ಅವನು ಯಾರು ಇದರಿಲ್ಲ ಅಂತ. ಮತ್ತು ಇಂದ್ರ ಎಲ್ಲ ಎಲ್ಲಿ ಹೋದರು ಅಂದರೆ ಎಲ್ಲ ಅವ್ರ ಮನೆ ಚಾಕರಿ ಮಾಡ್ತಾಯಿದ್ರು ಅಂತ. ಊಳಿಗಕ್ಕೆ ಒಳಪಟ್ಟರು ಎಲ್ಲರೂ ಕೂಡ, ಬೇರೆ ದಾರಿ ಇಲ್ಲ. ಅವನನ್ನು ಎದುರಿಸುವಂತೆ ಇಲ್ವಲ್ಲ ಹೇಗಿದ್ರು ಕೂಡ. ಹಾಗಾಗಿ ಸಮಸ್ತ ದೇವತೆಗಳು ಕೂಡ ಅವನ ಊಳಿಗದವರಾಗ್ತಾರೆ, ಅವನ ಆಳುಗಳಾಗ್ತಾರೆ. ಇಡೀ ಪ್ರಪಂಚವೆಲ್ಲವೂ ಕೂಡ ಅವನ ಶಾಸನಕ್ಕೆ ಒಳಪಟ್ಟಿತು. ಆದರೆ ಒಂದು ವಿಶೇಷ ಅಂದರೆ ಅತ್ಯಂತ ಧರ್ಮಯುಕ್ತವಾಗಿರತಕ್ಕಂಥ ಶಾಸನವನ್ನು ಮಾಡ್ತಾನೆ ಅವನು ಅಂತ. ಇದನ್ನು ನೀವು ಗಮನಿಸಬೇಕು ಅಂತ. ನೀವು ಹಿರಣ್ಯಕಶಿಪು ಕತೆ ಕೇಳಿದಾಗೆ ಅಲ್ಲ ಇದು ಅಂತ, ಅಂಥ ಕಥೆ ಅಲ್ಲ ಇದು ಅಂತ. ಅವನಾಗಲಿ ಅವನ ಅನುಚರರಾಗಲಿ ಅತ್ಯಂತ ಧರ್ಮಯುಕ್ತವಾದ ಆಳ್ವಿಕೆಯನ್ನು ಮಾಡ್ತಾರೆ, ಅಂಥ ಜೀವನವನ್ನು ಕೂಡ ಮಾಡ್ತಾರೆ. ಆಳ್ವಿಕೆ ಮಾತ್ರ ಅಲ್ಲ, ಅವರ ವೈಯಕ್ತಿಕ ಜೀವನ ಕೂಡ ಹಾಗೆ ಇತ್ತು ಅಂತ. ಹೇಗೆ ಅಂದರೆ ಬಭೂವರ್ ದಾನವಾ ಸರ್ವೇ ಭೃಗುಪುತ್ರ ಮತಾನುಗಾ, ಗುರುವಿನ ವಾಕ್ಯವನ್ನು ಮೀರ್ತಿರ್ಲಿಲ್ಲ ಅಂತ. ಮೊದಲನೇದು, ನೀವು ಚೆನ್ನಾಗಿರಬೇಕು ಅಂದರೆ ಇದು ಮೊದಲು ಬೇಕು ಅಂತ. ಗುರು ಬೇಕು. ಗುರು ಬೇಕು ಅನ್ನೋದಷ್ಟು ಮಾತ್ರ ಅಲ್ಲ, ಆ ಗುರುವಿನ ವಾಕ್ಯವನ್ನು ಮೀರಬಾರದು ಅಂತ. ಈ ಶಿಷ್ಯ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ ಶಾಸನಕ್ಕೆ ಒಳಪಟ್ಟವನು ಅಂತ. ಅವನು ಮಾತ್ರ ಶಿಷ್ಯ, ಉಳಿದವರು ಶಿಷ್ಯರಲ್ಲ. ವಿದ್ಯಾರ್ಥಿ ಆಗಿರ್ಬೋದು, ಶಿಷ್ಯ ಅಂತ ಆಗಬೇಕಾದ್ರೆ ಶಾಸು ಅನುಶಿಷ್ಟವು ಅಂತ, ಶಾಸನಕ್ಕೆ ಒಳಪಡಬೇಕು ಅಂತ. ಹಾಗೆ ಇದ್ರು ಅಂತ. ಭೃಗುಪುತ್ರ ಮತಾನುಗಾ, ಶುಕ್ರಾಚಾರ್ಯರ ಮಾತನ್ನು ಮೀರ್ತಿರಲಿಲ್ಲ. ಮಾತೇನು ಅವರ ಮನಸ್ಸು ಹೇಗೆ ಅಂತ ಗೊತ್ತಾದರೆ ಕೈ ಮುಗಿದು ಹಾಗೆ ಇರ್ತಾಯಿದ್ರು ಅಂತ. ಅಷ್ಟು ಸಾಕು, ಬೇರೆ ಏನು ಬೇಕೇ ಆಗಿಲ್ಲ ಅಂತ. ಅವ್ರು ಹೇಗೆ ಶುಕ್ರಾಚಾರ್ಯರು ಇಟ್ಟರು ಇವರನ್ನು ಅಂದರೆ ಅರ್ಚಯಂತು ಮಹಾದೇವಂ, ಶಿವಪೂಜನ ಅಂತ. ನಿರಂತರವಾಗಿ ಶಿವಭಕ್ತಿ, ಶಿವಪೂಜನ, ಶಿವಸೇವೆ ನಡೀತಾ ಇತ್ತು ಅಲ್ಲಿ. ಆಸ್ಥಿತ ಶಿವಶಾಸನೆ, ಈಶ್ವರ ತನ್ನ ಬೇರೆ ಬೇರೆ ರೂಪಗಳಿಂದ ಏನೇನು ಆಜ್ಞೆ ಮಾಡಿದನ ಪ್ರಪಂಚಕ್ಕೆ, ಹೀಗೆ ಬದುಕಬೇಡಿ ಅಂತ, ಅದೇ ಪ್ರಕಾರ ಇದ್ದರು ಅಂತ. ಶಿವನಿಗೆ ಗುರು ರೂಪ ಇದೆ, ದಕ್ಷಿಣಾಮೂರ್ತಿ ರೂಪ ಇದೆ, ಆ ರೂಪದಿಂದ ಮಾಡಿದ ಉಪದೇಶಗಳಿದ್ದಾವೆ. ಅವನು ಇನ್ನೂ ಬೇರೆ ಬೇರೆ, ಈಗ ಶಂಕರಾಚಾರ್ಯರು ಶಿವನೇ ಇದೆ, ಇಂಥ ಆಚಾರ್ಯ ರೂಪಗಳಿದ್ದಾವೆ ಶಿವನಿಗೆ. ಆದಿನಾಥ ಅಂತ, ನಾಥ ಪರಂಪರೆ ಆದಿ ಶಿವ ಅದು ಅಂತ. ಶಿವನ ಶಾಸನ ಅಂತ ಏನುಂಟೋ ಅದನ್ನು ಮೀರ್ತಿರ್ಲಿಲ್ವಂತೆ ಈ ರಾಕ್ಷಸರು, ಈ ದಾನವರು ಅಂತ. ವೇದಗಳು ರುಚಃ, ಯಜೂಂಷಿ, ಸಾಮಾನಿ, ಈ ವೇದಗಳ ಅಧ್ಯಯನ, ಅಧ್ಯಾಪನ, ವೇದೋಕ್ತ ಕರ್ಮಗಳ ಆಚರಣೆ ನಡೀತಾ ಇತ್ತು ಅಲ್ಲಿ ಅಂತ. ಶಾಸ್ತ್ರಗಳು ಮೀಮಾಂಸಾ, ನ್ಯಾಯಕಾದೇಯ, ಮೀಮಾಂಸಾ ಶಾಸ್ತ್ರ ಅದೇನದು? ವೇದಾರ್ಥ ಮೀಮಾಂಸೆ, ವೇದಾರ್ಥ ನಿರ್ಣಯಕ್ಕಿರ್ತಕ್ಕಂಥ ಶಾಸ್ತ್ರ ಅದು. ನ್ಯಾಯ ಅದೇನದು ಅಂದರೆ ಯುಕ್ತಿಯಿಂದ ಅದನ್ನು ಸಮರ್ಥನೆ ಮಾಡುವಂಥದ್ದು. ಶ್ರುತಿ ಅನುಭವದಿಂದ ಏನನ್ನು ಹೇಳಿದೆಯೋ ಅದನ್ನು ಯುಕ್ತಿಯಿಂದ, ತರ್ಕದ ಮೂಲಕ ಸಮರ್ಥನೆ ಮಾಡುವಂಥದ್ದು, ಅದು ನ್ಯಾಯಶಾಸ್ತ್ರ ಅದು. ಇಂಥ ಶಾಸ್ತ್ರಗಳ ಅಧ್ಯಯನ, ಅಧ್ಯಾಪನ, ಆ ಪ್ರಕಾರ ಜೀವನ ನಡೆಸುವಂಥದ್ದು. ಯಜ್ಞ ಯಾಗಗಳು, ಗೃಹೇ ಚ ಯಜ್ಞಾಶ್ಚ ಸಂಬಭೂವು ಸಮಂತತಃ, ಎಲ್ಲಿ ನೋಡಿದರಲ್ಲಿ ಯಜ್ಞಗಳು ಯಾಗಗಳು, ಮನೆಗಳಲ್ಲಿ ಹೋಮ ಹವನಗಳು ನಡೀತಾ ಇದ್ವಂತೆ. ಹಾಗಾಗಿ ನಿಮ್ಮ ಮಾಮೂಲಿ ರಾಕ್ಷಸರ ಕಥೆ ಅಲ್ಲ ಇದು,
ಇದು ಬೇರೆ ಥರ ಇದೆ ಇದು ಅಂತ. ಈ ರಾಕ್ಷಸನಿಗೆಲ್ಲಕ್ಕೂ ತುಂಬ ಕಷ್ಟ ಇದೆ. ಯಾಕೆ ಅಂದರೆ ಇವರು ಧರ್ಮದ ಪರಿಧಿಯಲ್ಲಿ ಇದ್ದಾರೆ ಇವರೆಲ್ಲರೂ ಕೂಡ ಅಂತ. ಹಾಗೆ ಇದ್ರಂತೆ ಅಂತ. ಇದರ ಪರಿಣಾಮ ಏನು ಅಂದರೆ ಸಮೃದ್ಧಿ ಆಯಿತು, ಬೆಳೀತಾ ಹೋಯಿತು ರಾಜ್ಯ ಅಂತ. ಅಭಿವೃದ್ಧಿ ಆಗ್ತಾನೆ ಹೋಯಿತು, ಬಲ ಹೆಚ್ಚುತ್ತಾ ಹೋಯಿತು. ಧನಧಾನ್ಯ ಸಮನ್ವಿತ, ಧನಧಾನ್ಯಗಳು ಹೆಚ್ಚಾದವು, ಪುತ್ರ ಪೌತ್ರ ಪೀಳಿಗೆ ಕೂಡ ಬೆಳೀತು ಅವರಿದ್ದು. ಇಡೀ ರಾಕ್ಷಸ ಸಾಮ್ರಾಜ್ಯ ಅಭಿವೃದ್ಧಿ ಆಗ್ತಾ ಇಂದ್ರ ಕ್ಷಯಿಸ್ತಾ ಅದೊಂದು ಬೇರೆಯೇ ಪ್ರಪಂಚ ಆಗಿ ಹೋಯಿತು. ಈ ಪ್ರಪಂಚ ಉಳಿಲಿಲ್ಲ ಅಂತ. ಹೀಗೆ 60,000 ವರ್ಷಗಳು ಕಳೆದು ಹೋದ್ವಂತೆ. ಇದೇ ರೀತಿಯಲ್ಲಿ 60,000 ವರ್ಷಗಳು ಶಿವ ಆಡಿದ ಮಾತಿನ ಪ್ರಕಾರ ಹೀಗೆ ಕಳೆದು ಹೋಯಿತು. ಹೀಗೆ ಇದ್ರೆ ಬೇರೆ ಇಂದ್ರ ಬೇಕಾಗಿಲ್ಲ, ಇವನೇ ಆ ಕೆಲಸ ಮಾಡ್ತಾ ಇದ್ದಾನಲ್ಲ, ಹಾಗಾಗಿ ಬೇರೆ ಇಂದ್ರ ಬೇಕು ಅನ್ನೋ ಪ್ರಮೇಯ ಇಲ್ಲ ಇಲ್ಲಿ ಅಂತ. ಆದರೆ 60,000 ವರ್ಷ ಕಳೆದ ನಂತರ ಇದೆಲ್ಲ ಸ್ವಲ್ಪ ಬೇರೆ ಬೇರೆ ಆಗೋಕ್ಕೆ ಶುರುವಾಯಿತು ಅಂತ, ವ್ಯತ್ಯಾಸ ಆಗೋಕ್ಕೆ ಶುರುವಾಯಿತು ಇದು ಅಂತ. ಆಗ ಮಹಾವಿಷ್ಣು ಮತ್ತೆ ಬಂದ, ಪ್ರವೇಶ ಮಾಡಿದ ನೋಡಿ ಇಲ್ಲಿ ಅಂತ. ಮಹಾವಿಷ್ಣು ಒಂದು ಸಾರಿ ಪ್ರಪಂಚನ ಅವಲೋಕನ ಮಾಡ್ತಾನೆ. ಏನಾಗ್ತಾ ಇದೆ? ವರ್ಧಮಾನಂ ಅಥವಾ ದೈತ್ಯಂ, ಈ ದೈತ್ಯ ಬೆಳೀತಾ ಇದ್ದಾನೆ ದಿನ ಹೋದಂತೆ. ಇಂದ್ರ ಹೀಯಮಾನ ಬಲಂ, ಕ್ಷಯಿಸ್ತಾ ಇದ್ದಾನೆ. ಯಾರು ಮಾಡಬೇಕಿದಕ್ಕೆ? ಶಿವನ ಶಾಸನದ ಅವಧಿ ಕೂಡ ಮುಗಿದಿದೆ. ಇದಕ್ಕೆ ಅಂದರೆ ಮಾಡಬೇಕು ಅನ್ನೋ ಕಾರಣಕ್ಕೆ ಆಲೋಚನೆ ಮಾಡ್ತಾ ಆ ಮೋಹಿನಿ ರೂಪವನ್ನು ಸೃಷ್ಟಿ ಮಾಡ್ತಾನೆ. ಮತ್ತೆ ಸಸರ್ಜ ಮನಸಃ ಕಾಂಚಿನ್ ಮಾಯಾ, ತನ್ನ ಮನಸ್ಸಿನಿಂದಲೇ ಒಂದು ಮಾಯೆಯನ್ನು, ಲೋಕ ವಿಮೋಹಿನಿ ಅಂತ ಮೋಹಿನಿಯನ್ನು ಸೃಷ್ಟಿ ಮಾಡ್ತಾನೆ. ಇವಳ ತ್ರಿಪುರ ಸುಂದರಿಯ ರಾಜರಾಜೇಶ್ವರ ಅಂತ ಕೇಳಬೇಡಿ, ಅಲ್ಲ, ಅದು ಮುಂದಿದೆ. ಇದು ಮೋಹಿನಿ ಅಷ್ಟೇ ಅಂತ. ಅದಕ್ಕೆ ಪೀಠಿಕೆ ಇದು ಅಂತ, ಆ ದೇವಿಗೆ ಅಂತ. ಮೋಹಿನಿಗೆ ಹೇಳಿದಂತೆ ನೀನು ಆ ಬಂಡ ದೈತ್ಯನ ದಾರಿ ತಪ್ಪಿಸು ನೀನು, ಅಷ್ಟೇ ಕೆಲಸ ಅವಳಿಗೆ. ಅವನ ಶಕ್ತಿ ಮೂಲ ಯಾವುದೋ ಅದೆಲ್ಲ ಛೇದ ಮಾಡೋದು ನಿಲ್ಲೋದನ್ನು ಕೂಡ, ಅಷ್ಟೇ ನಿನ್ನ ಕಾರ್ಯ ಅಂತ. ಸರಿ, ಅವಳಿಗೆ ಅದು ಗೊತ್ತಿರುವಂಥ ಕಾರ್ಯವೇ ಅವಳು ಮಾಡುವ ಕಾರ್ಯವೇ ಯಾವಾಗಲೂ ಇರೋದೇ ಹಾಗೆ ಅವಳು ಅಂತ. ನೇರವಾಗಿ ಮಾನಸ ಸರೋವರ, ಕೈಲಾಸ ಪರ್ವತದ ಪರಿಸರಕ್ಕೆ ಆಕೆ ಹೋಗ್ತಾಳೆ ಅಂತ. ಬಂಡಾಸುರ ಅಲ್ಲಿಗೆ ಆ ಸಮಯದಲ್ಲಿ ಬಂದಿದ್ದ, ಅವನ ಪರಿವಾರ ಬಳಗ ಅಲ್ಲಿಗೆ ಬಂದಿತ್ತು, ಅವನು ಬಂದಿದ್ದ ಅಲ್ಲಿಗೆ ಬರ್ತಾ ಇರಬೇಕು ಯಾವಾಗಲೂ. ಯಾಕೆಂದರೆ ಕೈಲಾಸ ಅದು, ಮಾನಸ ಅದು, ಕೈಲಾಸದಲ್ಲೇ ಮಾನಸ ಇರಬೇಕಾಗಿದ್ದ ಅವನು ಯಾವಾಗಲೂ ಬಂಡಾಸುರನದು. ಅದನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗಬಾರ್ದು. ಅವನು ಶಿವನಲ್ಲೇ ಸಂಭವ ಅವನದ್ದು. ಹಾಗಾಗಿ ಆ ಶಿವಭಕ್ತ ಆದ್ದರಿಂದ ಅವನು ಅಲ್ಲಿಗೆ ಹೋಗಿರ್ತಾನೆ ಆ ಸಮಯದಲ್ಲಿ, ಕೈಲಾಸ ಪರ್ವತದ ಪರಿಸರಕ್ಕೆ. ಅದೇ ಸಮಯದಲ್ಲಿ ಮೋಹಿನಿ ಆಗಮನ ಅಲ್ಲಾಯಿತು ಅಂತ. ಇದೇನು ಆಕಸ್ಮಿಕವಾ ಅಂತ ಕೇಳಬೇಡಿ, ಇದು ಆಕಸ್ಮಿಕ ಅಲ್ಲ, ಪೂರ್ವ ನಿಯೋಜಿತ. ಇದು ಮಾತ್ರ ಅಲ್ಲ, ಎಲ್ಲವೂ ಪೂರ್ವ ನಿಯೋಜಿತ, ಯಾವುದೂ ಆಕಸ್ಮಿಕ ಅಲ್ಲ. ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೇನು ಆಕಸ್ಮಿಕ ಅಂತ ಭಾವಿಸಿದಿರೋ ಅದು ಯಾವುದೂ ಆಕಸ್ಮಿಕ ಅಲ್ಲ. ನಿಮ್ಮ ಪಾಲಿಗೆ ಆಕಸ್ಮಿಕ ಅಷ್ಟೇ ಅದು, ವಿಧಿಯ ಪಾಲಿಗೆ ಪೂರ್ವ ನಿಯೋಜಿತ ಅದು ಅಂತ. ಪೂರ್ವ ನಿಯೋಜಿತವೇ ಹೌದದು ಅಂತ. ಹಾಗಾಗಿ ಎಲ್ಲಿಂದ ಅವನಿಗೆ ಶಕ್ತಿ ಬಂತೋ ಅಲ್ಲಿಂದಲೇ ಪತನ ಪ್ರಾರಂಭ ಆಗಬೇಕು. ಎಲ್ಲೂ ಕಳೆದು ಹೋಗಿದ್ದು ಅಲ್ಲೇ ಹುಡುಕಬೇಕು ಅಂತ ಹೇಳ್ತಾರಲ್ಲ, ಎಲ್ಲಿ ಸಿಕ್ಕಿದೆಯೋ ಅಲ್ಲೇ ಕಳೀಬೇಕು ಅಂತ. ಹಾಗಾಗಿ ಈ ಮೋಹಿನಿ ಬಂದು ಆತನನ್ನು ಮೋಹಗೊಳಿಸ್ತಾಳೆ. ಆ ಮೋಹಿನಿಗೊಂದು ಪರಿವಾರ, ಉಳಿದ ಅಪ್ಸರೆಯರು ಜೊತೆಯಲ್ಲಿ ಬಂದಿರ್ತಾರೆ. ಅವರೆಲ್ಲ ಸೇರಿ ಈ ಬಂಡಾಸುರನನ್ನು ಮಾತ್ರ ಅಲ್ಲ, ಜೊತೆಗಿರೋರನ್ನು ಮೋಹಗೊಳಿಸ್ತಾರೆ. ಅದು ಬಹಳ ಮುಖ್ಯ. ಅದು ಇವನು ಒಬ್ಬನ ಮೋಹಗೊಳಿಸಿದರೆ ನಾಳೆ ಅವರು ಇವನು ಸರಿ ಮಾಡ್ತಾರೆ, ಮತ್ತೆ ಅದು ಅವಕಾಶ ಆಗಬಾರ್ದು ಅಂತ. ಹಾಗಾಗಿ ಬಂಡಾಸುರ, ಅವನ ಮಂತ್ರಿಗಳು, ಅವನ ಹತ್ತಿರದ ಬಳಗ ಯಾರುಂಟೋ ಎಲ್ಲರನ್ನೂ ಮೋಹಗೊಳಿಸ್ತಾರೆ, ಮೋಹಿನಿ ಮತ್ತು ಆಕೆಯ ಸಹಚರಿಯರು ಅಂತ. ಯಾಕೆಂದರೆ ತಪ್ಪಿಸ್ಕೊಳ್ಳೋ ಅವಕಾಶ ಇಡಬಾರ್ದು ಅಂತ, ಮತ್ತೆ ಯಾರು ಬುದ್ಧಿ ಹೇಳಿ ಸರಿ ಮಾಡಬಾರ್ದು ಅಂತ. ಆ ಕಾರಣಕ್ಕೋಸ್ಕರವಾಗಿ ಅಕ್ಕಪಕ್ಕ ಇರೋರು ಎಲ್ಲರನ್ನೂ ಕೂಡ ಮೋಹಗೊಳಿಸ್ತಾರೆ. ಆಕೆಯ ಪಾಶದಲ್ಲಿ ಬಂಡಾಸುರ ಯಾವಾಗ ಬಿದ್ದನೋ ಅದರ ಲಕ್ಷಣ ಏನು? ಈಗ ನೀವು ಯಾರಾದರೂ ಈ ಮೋಹಿನಿಯ ಪಾಶಕ್ಕೆ ಒಳಪಟ್ಟು, ಮೋಹ ಪಾಶಕ್ಕೆ ಒಳಪಟ್ಟು ಅನ್ನೋ ಗುರ್ತಿ ಅನ್ನೋದ್ರದ್ದು ಚಿಹ್ನ ಏನು? ಒಂದು ರೋಗ ಬಂದರೆ ರೋಗಕ್ಕೆ ಲಕ್ಷಣ ಅಂತ ಇರ್ತದಲ್ವಾ? ಈ ಜ್ವರ ಬಂದರೆ ಮೈ ಬಿಸಿ ಆಗಬೇಕು, ಕಣ್ಣು ಕೆಂಪಾಗಬೇಕು, ಏನು ಲಕ್ಷಣಗಳಿದೆಯಲ್ಲ ಅದಕ್ಕೆ. ಹಾಗೆ ಲಕ್ಷಣಗಳು ಯಾವುದಪ್ಪ ಅಂದರೆ ವಿಸಸ್ಮೀರುಸ್ತತೋ ವೇದಾನ್, ವೇದಗಳನ್ನು ಮರೆತರು. ತಥಾದೇವ ಮುಮಾಪತಿಂ, ಶಿವನನ್ನು ಮರೆತರು. ಯಜ್ಞಗಳನ್ನು ಕೈಬಿಟ್ರು. ಯಜ್ಞವೇ ಮೊದಲಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಯಾವುದಿದೆಯೋ ಅದೆಲ್ಲವನ್ನು ಕೈಬಿಟ್ರು. ಇಷ್ಟೆಲ್ಲ ಆದರೂ ಅವ್ರಿಗೇನು ತೊಂದರೆ ಇಲ್ಲ, ಅವರು ಇನ್ನೂ ಮುಂದೆ ಚೆನ್ನಾಗಿರ್ಬೋದು. ಕೊನೆಯದೇನಾಯಿತು ಅಂದರೆ ಗುರುವನ್ನು ಮರೆತರು. ಆದರೆ ಗುರು ಇವರನ್ನು ಮರೀಲಿಲ್ಲ, ಗುರು ಆಶೀರ್ವಾದ ಮಾಡ್ತಾನೆ ಇದ್ದಂತೆ, ಹಾಗಾಗಿ ಚೆನ್ನಾಗಿದ್ರು ಅವರು. ಅದು ಮರೆತು ಅಲ್ಲಿಗೆ ಸುಮ್ಮನಾಗಲಿಲ್ಲ, ಗುರುವನ್ನು ಅವಮಾನ ಮಾಡ್ತಾರೆ.
ಅವಮಾನ ಹತಶ್ಚಾಸೀತ್ ತೇಷಾಮಪಿ ಪುರೋಹಿತ ಅವಮಾನಾಹತಶ್ಚಾಸೀತ್. ಅವಮಾನದಿಂದ ಆಹತರಾದರೂ ಅವರು ಪುರೋಹಿತರು, ಶುಕ್ರಾಚಾರ್ಯರು ಅಂತ. ಶ್ರೇಯಸ್ಸಿನ ಮೂಲವೇ ಛೇದಗೊಂಡಿತು. ಇದು ನಮಗೆ ಒಳ್ಳೆ ಪಾಠ ಇದು ಅಂತ. ನಾವು ಹಾಳಾಗ್ತಾ ಇದ್ದೀವೋ ಒಳ್ಳೆಯದಾಗ್ತಾ ಇದ್ದೀವೋ ಗೊತ್ತಾಗೋದು ಹೇಗೆ ಅಂದರೆ ಇಲ್ಲೇ ಗೊತ್ತಾಗೋದು. ನೀವು ದೇವರನ್ನು ಮರೆತೀರಾ, ನೀವು ವೇದಗಳನ್ನು ಮರೆತೀರಾ, ನೀವು ನಮ್ಮ ಜೀವನ ಪದ್ಧತಿ ಒಂದಿದೆ, ಆರ್ಷೇಯವಾದ ಜೀವನ ಪದ್ಧತಿ ಒಂದಿದೆ, ಅದನ್ನು ಮರೆತೀರಾ, ನೀವು ಗುರುವಿಂದ ದೂರ ಆದ್ರಾ, ಗುರುವಿಗೆ ಅವಮಾನ ಮಾಡ್ತಾ ಇದ್ದೀರಾ, ನಾಶ ಮುಂದೆ ಕಾದಿದೆ ಅಂತ. ನಾಶದ ದಾರಿಯಲ್ಲಿ ನೀವಿದ್ದೀರಿ ಅಂತ. ಈ ಚಿಹ್ನೆಗಳು ಇದು ಅಂತ. ಈ ಚಿಹ್ನೆಗಳ ಮೂಲಕವೇ ನಮ್ಮ ಒಳಿತು ಕಡುಕುಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ. ಹೀಗೆ 800 ವರ್ಷ ಕಳೀತಂತೆ ಈ ಸ್ಥಿತಿಯಲ್ಲಿ. ಇದ್ಯಾಕೆ ಅಂದರೆ ಸೃಷ್ಟಿ ಅಷ್ಟು ಅವಕಾಶ ಕೊಡ್ತದೆ ನಮಗೆ, ವಿಧಿ ಅವಕಾಶ ಕೊಡ್ತದೆ. ತಪ್ಪು ಮಾಡಿದ ಮತ್ತೆಯೂ ಅವಕಾಶ, ಮತ್ತೆಯೂ ಅವಕಾಶ, ಮತ್ತೆಯೂ ಅವಕಾಶ. 800 ವರ್ಷಗಳು ಹೀಗೆ ಕಳೆದವು ಅಂತ. ಆದರೂ ಯಾರು ಅವ್ರನ್ನ ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ ಅಂತ, ಹಾಗೆ ಇತ್ತು ಅಂತ. ಆದರೆ ದೇವತೆಗಳಿಗೆ ಕೊಂಚ ಸಮಾಧಾನ ಆಯ್ತಂತೆ. ಯಾಕೆಂದರೆ ಈ ಭಂಡನಿಗೆ ಈ ಕಡೆ ಗಮನ ಇಲ್ಲ. ಅವನು ಈಗ ಭಂಡನಾಗಿದ್ದಾನೆ. ಇದಕ್ಕಿಂತ ಮೊದಲು ಭಂಡನಾಗಿರಲಿಲ್ಲ. ಅವನು ಶಿವಭಕ್ತನಾಗಿದ್ದ, ಧರ್ಮದ ಚೌಕಟ್ಟಿನಲ್ಲಿದ್ದ. ಈಗ ಭಂಡತ್ವ ಬಂತು. ಹಾಗಾಗಿ ಅವನಿಗೆ ಮೋಹಿನಿ ಬಿಟ್ಟು ಬೇರೆ ಯೋಚನೆ ಇಲ್ಲ. ರಾಜ್ಯದ ಕಡೆ ಗಮನ ಇಲ್ಲ, ಮಂತ್ರಿಗಳ ಕಡೆ ಗಮನ ಇಲ್ಲ, ಶತ್ರುಗಳ ಕಡೆ ಕೂಡ ಗಮನ ಇಲ್ಲ. ಎಲ್ಲಿಯೂ ಅವನು ಆ ಕಡೆ ಈ ಕಡೆ ಅವನು ಎಲ್ಲೂ ಬರೀ ಅಂತಃಪುರವೇ ಅವನದ್ದು. ಅದರ ಆ ಕಡೆ ಈ ಕಡೆ ಎಲ್ಲೂ ಇಲ್ಲ ಅವನು. ಇಂಥ ಸ್ಥಿತಿಯಲ್ಲಿ ಭಂಡಾಸುರ ಇದ್ದಾಗ ಒಂಚೂರು ದೇವತೆಗಳಿಗೆ ಒಂದು ಬಿಡುವ ಒಂದು ಸಮಾಧಾನ. ಯಾಕೆಂದರೆ ಅವನು ಮತ್ತೆ ಈ ಕಡೆ ನೋಡೋವರೆಗೂ ಅವರು ಚೆನ್ನಾಗಿ ಆರಾಮಾಗಿರ್ಬೋದು, ಅವನ ಗಮನ ಇಲ್ವಲ್ಲ ಅಂತ ಒಂದು ಸಂದರ್ಭ ದೇವತೆಗಳಿಗೆ ಒದಗಿ ಬಂತು. ಹಾಗಾಗಿ ಮೋಹಿನಿ ಅವತಾರದ ಮೊಟ್ಟ ಮೊದಲ ಲಾಭ ಏನು ಅಂದರೆ ದೇವತೆಗಳಿಗೆ ತಾತ್ಕಾಲಿಕವಾಗಿರ್ತಕ್ಕಂಥ ಕ್ಷಣ ಮಾತ್ರದ ಬಿಡುಗಡೆ ದೇವತೆಗಳಿಗೆ ಆಯಿತು ಆ ಸಮಯದಲ್ಲಿ ಅನ್ನೋದು ಒಂದು ಸಮಾಧಾನ. ಇದರ ಪರಿಣಾಮ ಏನು ಅಂದರೆ ದೇವತೆಗಳು ಒಂದು ಕಡೆ ಕಲಿತು ಪರಿಹಾರದ ದಾರಿಗಳನ್ನು ಚಿಂತನೆ ಮಾಡೋದಕ್ಕೆ ಅವಕಾಶ ಆಯಿತು. ಮತ್ತೆ ನಾವು ದೇವರಾಗೋದು ಹೇಗೆ, ಈ ಭಂಡಾಸುರನ ಅವಸಾನ ಆಗೋದು ಹೇಗೆ, ನಮ್ಮ ಕೈಗೆ ಮತ್ತೆಲ್ಲ ಮರಳಿ ಬರೋದು ಹೇಗೆ, ಇದೆಲ್ಲ ಇನ್ನೂ ಬಗ್ಗೆ ಒಂದು ಚಿಂತನೆಗೆ ಅವಕಾಶ ಇಲ್ಲಿರೋದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಉಸಿರಾಡೋ ಹಾಗೆ ಇಲ್ಲ. ಅವ್ರು ಏನು ಮಾತಾಡಿದ್ರು ಅವನಿಗೆ ಗೊತ್ತಾಗ್ತಿತ್ತು. ಭಂಡಾಸುರನಿಗೆ ಸೇರ್ಕೊಳ್ಳೋ ಹಾಗೆ ಇಲ್ಲ ಎಲ್ಲೂ ಕೂಡ, ಅಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ಏನಾಗಿದೆ ಅಂದರೆ ಎಲ್ಲ ಗಮನ ಕಡಿಮೆ ಆಗಿದೆ ಅವ್ರ ಮೇಲೆ. ಮೆಲ್ಲ ಇಂದ್ರ ಹೋಗಿ ಒಂದು ಆಸನ ಮಾಡ್ಕೊಂಡು ಕೂತ್ಕೊಂಡಂತೆ. ಅದರಲ್ಲಿ ಇಂದ್ರಾಸನ ಅಲ್ಲದೆ ಇದ್ದರೂ ಕೂಡ ಒಂದು ಜಾಗ, ಒಂದು ಸಣ್ಣದೊಂದು ಸಭೆ ಮಾಡೋದಕ್ಕೊಂದು ಆಸನ ಹತ್ತಿ ಕೂತ್ಕೊಳ್ಳೋಷ್ಟು ವ್ಯವಸ್ಥೆ ಆಯಿತು ಅವನಿಗೆ ಅಂತ. ಹಾಗಾಗಿ ಇವರು ಚಿಂತನೆ ಮಾಡ್ತಾ ಇದ್ದಾರೆ ಮುಂದೇನು ಮಾಡೋದು ಅಂತ. ಆ ಸಮಯದಲ್ಲಿ ನಾರದರು ಬಂದು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಈ ಅಗಸ್ತ್ಯರು ನಮಗೆ ನಿಮಗೆ ಹೇಳಿದ್ದನ್ನು ಹೇಳ್ತಾರೆ. ಹೋಗು, ನೀನು ಆದಿಶಕ್ತಿಯನ್ನು, ಪರಾಶಕ್ತಿಯನ್ನು ಉಪಾಸನೆ ಮಾಡು, ಅದೇ ದಾರಿ ಅಂತ. ಅಲ್ಲಿಂದ ಭಂಡಾಸುರನ ನಾಶ ಸಾಧ್ಯ ಅಂತ. ಯಾಕೆಂದರೆ ಶಿವ ಸುಟ್ಟರೂ ಮುಗಿಲಿಲ್ಲ, ಅದು ಕಾಮ, ದೇವಿ ಬರಬೇಕೀಗ ಅಂತ. ಇನ್ನು ಉಳಿದಿದ್ದನ್ನು ನಿರ್ನಾಮ ಮಾಡೋದಕ್ಕೆ ಶಿವಸುಂದರಿ ಬರಬೇಕಾಗ್ತದೆ, ಶಿವಶಕ್ತಿ ಬರಬೇಕಾಗ್ತದೆ. ಹಾಗಾಗಿ ಅವಳ ಸೇವೆಯನ್ನು ಮಾಡಬೇಕಾಗ್ತದೆ ನೀವು ಎಂಬುದಾಗಿ ಅಪ್ಪಣೆ ಮಾಡ್ತಾರೆ ನಾರದರು. ಅದೇ ಪ್ರಕಾರ ಇಂದ್ರಾದಿ ದೇವತೆಗಳು ಹಿಮಾಲಯಕ್ಕೆ ಹೋಗ್ತಾರೆ. ಗಂಗಾ ತೀರ ಇಂದ್ರಪ್ರಸ್ಥವೆಂಬ ಸ್ಥಾನ, ಅಲ್ಲಿ ಪರಾಶಕ್ತಿಯ ಮಹಾಪೂಜೆಯನ್ನು ಏಕಾಂತದಲ್ಲಿ ಮಾಡಿದರು. ಗುಟ್ಟಾಗಿ ಮಾಡಿದರು. ಗುಟ್ಟಾಗಿ ಮಾಡೋದು ಅವರಿಗೆ ಅನಿವಾರ್ಯವೂ ಇತ್ತು. ಯಾಕೆಂದರೆ ಈ ಭಂಡಾಸುರನಿಗೆ ಗೊತ್ತಾದರೆ ಮತ್ತೆ ಏನು ಉಳಿಯೋದಿಲ್ಲ, ಯಾಗವೂ ಉಳಿಯೋದಿಲ್ಲ, ಇವರು ಉಳಿಯೋದಿಲ್ಲ ಅಂತ. ಗುಟ್ಟು ಆ ದೃಷ್ಟಿಯಿಂದ ಅನಿವಾರ್ಯ. ಆದರೆ ಈ ದೇವಿಯ ಸ್ವಭಾವ ಅದು. ನೀವು ಈ ದೇವಿಗೆ ಏನು ಮಾಡ್ತೀರೋ ಗುಟ್ಟಾಗಿ ಮಾಡಿ, ಸಾರ್ವಜನಿಕವಾಗಿ ನೀವು ಘೋಷಣೆ ಮಾಡಿ ಪ್ರಯೋಜನ ಇಲ್ಲ. ಇದನ್ನು ಏಕಾಂತದಲ್ಲಿ ಹೋಗಿ ಮಾಡಬೇಕು, ಯಾರಿಗೂ ಗೊತ್ತಾಗದಂತೆ ಮಾಡಬೇಕು, ನಿಮಗೆ ಮಾತ್ರ ಗೊತ್ತಿರಬೇಕು. ಹಾಗೆ ಮಾಡಿದರೆ ತುಂಬ ಫಲ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಏಕಾಂತದಲ್ಲಿ ಪರಾಶಕ್ತಿಯ ಪೂಜೆಯನ್ನು ಮಾಡ್ತಾರೆ. ಲಲಿತಾ ಸಹಸ್ರನಾಮದ ಒಂದು ಪಂಕ್ತಿ ನೆನಪು ಮಾಡ್ತೇನೆ ನಿಮಗೆ ಸಮಯದಲ್ಲಿ. ರಹೋ ಯಾಗಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ. ಇದು ಲಲಿತಾ ಸಹಸ್ರನಾಮ. ಇದು ರಹೋ ಯಾಗಕ್ರಮಾರಾಧ್ಯ ಅಂದರೆ ರಹಸ್ಯ ಅಂತ, ಏಕಾಂತ ಅಂತ. ಅಲ್ಲಿ ಮಾಡ್ತಕ್ಕಂಥ ಯಾಗ ಕ್ರಮ, ಅದರಿಂದ ಆರಾಧನೆ ಕೊಡ್ತಕ್ಕಂಥವಳು. ತರ್ಪಣವನ್ನು ಕೂಡ ರಹಸ್ಯವಾಗಿ ಮಾಡಬೇಕು, ಏಕಾಂತವಾಗಿ ಮಾಡಬೇಕು. ಅಲ್ಲಿಂದ ಅಂಥ ತರ್ಪಣದಿಂದ ತೃಪ್ತಿ ಪಡ್ತಕ್ಕಂಥವಳು, ಏಕಾಂತದಲ್ಲಿ ಮಾಡಿರ್ತಕ್ಕಂಥ ತರ್ಪಣದಿಂದ ತೃಪ್ತಿ ಪಡ್ತಕ್ಕಂಥವಳು, ಏಕಾಂತದ ಯಾಗದಿಂದ ಪೂಜೆಯಿಂದ ಪ್ರಸನ್ನಳಾಗುವವಳು ಅಂತ ಆರಂಭ ಮಾಡಿದರು. ಮತ್ತೆ 10,000 ವರ್ಷ ಕಳೀತಂತೆ. ಅದು ಇದೆಲ್ಲ ಭಂಡಾಸುರನಿಗೆ ಅವಕಾಶ ಇದೆ. ಇನ್ನು 10,000 ವರ್ಷ ಅವಕಾಶ ಅಂತ ಕಳೀತು ಅಂತ. ಇದು ಹೇಗೋ ಗೊತ್ತಾಯ್ತು ಅಂತೇಳಿ. ಯಾರಿಗೆ ಗೊತ್ತಾಯಿತು? ಶುಕ್ರಾಚಾರ್ಯರಿಗೆ ಗೊತ್ತಾಯಿತು.
ಬಂಡಾಸುರ ಮೈಮರೆತರು ಶುಕ್ರಾಚಾರ್ಯರ ಮೈಮರೆತಿಲ್ಲ. ಗುರು ಎಚ್ಚರವಾಗಿದ್ದಾನೆ. ಈಗಲೂ ಗುರುವಿಗೊಂದು ಅನುಗ್ರಹ ದೃಷ್ಟಿಯೇ ಇದೆ. ಮಕ್ಕಳು ಪಾಪ ತಪ್ಪು ಮಾಡ್ತಾರೆ, ನಾವು ಬಿಡೋದಲ್ಲ ಎಂಬ ಭಾವ ಅವರಿಗಿದೆ ಇನ್ನು. ಆದರೆ ಶಿಷ್ಯರಿಗೆ ಉಳಿದಿಲ್ಲ, ಶಿಷ್ಯರಾಗಿ ಉಳಿದಿಲ್ಲ. ಹೀಗಾದರೂ ಕೂಡ ಅವರಿಗೊಂದು ಕನಿಕರ ಇದೆಯಲ್ಲ, ಶಿಷ್ಯ ಬಿಟ್ಟರೂ ಗುರು ಬಿಡನು ಅಂತ. ಆ ವಾತ್ಸಲ್ಯದಲ್ಲಿ, ಆ ಕನಿಕರದಲ್ಲಿ ಬಂಡಾಸುರನಿಗೆ ಹೋಗಿ ಸಲಹೆ ಕೊಡ್ತಾರೆ ಶುಕ್ರಾಚಾರ್ಯರು. ಹೀಗಾಗ್ತಾ ಇದೆ ಅಂತ ತಿಳಿಸ್ತಾರೆ. ಅದು ಕಷ್ಟ ಇದೆ, ಅಂತಃಪುರದಿಂದ ಹೊರಗೆ ಬರೋದಿಲ್ಲ ಅವನು. ಈ ಗುರುಗಳು ಹೇಗೆ ಅವನಿಗೆ ವಿಷಯ ತಿಳಿಸೋದವರು ಹೇಗೆ ಅಂತ. ಪಾಪ ಅವರು ಅನಿವಾರ್ಯವಾಗಿ ಅಂತಃಪುರಕ್ಕೆ ಹೋಗಿ ಮಂಚದ ಮೇಲೆ ಅವನಿಗೆ ಸಲಹೆ ಕೊಡಬೇಕಾಯ್ತಂತೆ. ಅವನು ಮಂಚದ ಮೇಲೆ ಇದ್ದಾಗಲೇ ಅಲ್ಲೇ ಹೋಗಿ ಸಲಹೆ ಕೊಡಬೇಕಾಯ್ತಂತೆ ಗುರುಗಳು ಅಂತ. ಅಂಥ ಸ್ಥಿತಿ ಇತ್ತು ಅಂತ. ಅಲ್ಲೇ ಎದ್ದು ಕೂತ್ಕೊಂಡ ಅಂತ ಈ ಲಲಿತೋಪಾಖ್ಯಾನ ವಿವರಣೆ ಮಾಡ್ತದೆ ಅಂತ. ಹೀಗಾಗಬಾರ್ದು ನಮ್ಮ ಸ್ಥಿತಿ ಅಂತ. ಈ ಅಪಚಾರಗಳು ದೊಡ್ಡ ಪರಿಣಾಮವನ್ನು ಕೊಡ್ತವೆ ಅಂತ. ಗುರುಗಳು ಹೇಳಿದ ಮೇಲೆ ಎದ್ದು ಹೋಗಬೇಕು ಬೇಡ ಅವನು. ಗುರುಗಳು ಹೇಳಿದ್ದಷ್ಟೇ, ಅದು ಪೂರ್ತಿ ಆದರೆ ನೀನಿಲ್ಲ, ಆ ಯಾಗ ಪೂರ್ತಿ ಆಯಿತು, ನೀನಿಲ್ಲ. ಆಮೇಲೆ ಹೋಗಿ ಯಾಗವನ್ನು ವಿಘ್ನ ಮಾಡು, ಯಾಗಕ್ಕೆ ವಿಘ್ನವನ್ನು ಒಡ್ಡು, ಬೇರೆ ದಾರಿ ಇಲ್ಲ, ನೀನು ಬದುಕಬೇಕು ಅಂದರೆ ಮಾಡಬೇಕು ಅಂತ ಶುಕ್ರಾಚಾರ್ಯ ಹೇಳ್ತಾ ಇದ್ದಾರೆ. ನನಗದು ಸಮಾಧಾನ ಆಗಲಿಲ್ವಂತೆ. ತನ್ನ ಮಂತ್ರಿಗಳನ್ನು ಕರೆದು ಕೇಳಿದಂತೆ, ಏನು ಮಾಡಬೇಕು, ಏನು ಮಾಡಿದ್ರೆ ಸರಿ ಅಂತ. ಇದು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆದಮೇಲೆ ನಮ್ಮ ಊರಿನ ಸಣ್ಣ ಪುಟ್ಟ ನ್ಯಾಯಾಲಯ ಇರುತ್ತೆ, ಅಲ್ಲಿ ಹೋಗಿ ಕೇಳಿದಂತೆ ಆಯಿತು ಇದು ಅಂತ. ಹಾಗೆ ಮಂತ್ರಿಗಳನ್ನು ಕರೆದು ಕೇಳ್ತಾ ಇದ್ದಾನೆ ಅಂತ. ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಅಲ್ಲೂ ಕೂಡ. ಆದರೆ ಈ ವಿಜಯ, ಶುದ್ಧಿಪಾರಗ ಇಂಥ ಮಂತ್ರಿಗಳು ಹೇಳಿದ್ರಂತೆ, ದೊರೆಯೇ 60,000 ವರ್ಷ ಕಳೆದಿದೆ, 60,000 ವರ್ಷ ನಿನಗೆ ಆಗಬೇಕಾದ ಒಳ್ಳೆಯದೆಲ್ಲ ಆಗಿದೆ, ನಿನಗೆ ಇನ್ನು ಬಂದಿದ್ದನ್ನ ಅನುಭವಿಸ್ಬೇಕು, ಅದೇ ಇರುವಂಥದ್ದು. ಅವಕಾಶ ಬೇಕಾದಷ್ಟು ಸಿಕ್ಕಿದೆ ನಮಗೆ, ಸುಖ ಪಟ್ಟಾಗಿದೆ, ಸಂತೋಷ ಪಟ್ಟಾಗಿದೆ, ಇನ್ನು ನಾವು ಬಂದಿದ್ದಕ್ಕೆ ಸಿದ್ಧ ಆಗಬೇಕು ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ ಅವರು, ಆ ಮಂತ್ರಿಗಳು ಅಂತ. ಆದರೆ ಈ ಉಳಿದ ಉಗ್ರ ಮಂತ್ರಿಗಳಿದ್ದಾರಲ್ಲ, ಉಗ್ರ ಕರ್ಮ ಇಂಥವ್ರು ಇದ್ದಾರಲ್ಲ, ಅವರೆಲ್ಲ ನಾವು ಬಿಡಬಾರ್ದು, ಈ ದೇವತೆಗಳನ್ನು ಧ್ವಂಸ ಮಾಡಬೇಕು ನಾವು ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ. ಅದೇ ಸಲಹೆಯನ್ನು ಸ್ವೀಕಾರ ಮಾಡ್ತಾನೆ, ನೇರವಾಗಿ ದಂಡೆತ್ತಿ ಹೋಗ್ತಾನೆ ದೇವತೆಗಳ ಮೇಲೆ. ಆ ಯಾಗಸ್ಥಳಕ್ಕೆ ದಂಡೆತ್ತಿ ಹೋಗ್ತಾನೆ. ದೇವತೆಗಳಿಗೆ ಗೊತ್ತಿಲ್ಲ ಈ ರಾಕ್ಷಸ ಬರ್ತಾ ಇದ್ದಾನೆ ಅಂತ, ಅದು ದೇವಿಗೆ ಗೊತ್ತು. ಹಾಗಾಗಿ ದೇವಿ ಒಂದು ಮಾಯಾ ಪ್ರಾಕಾರವನ್ನು, ಮಾಯೆಯ ಕೋಟೆಯನ್ನು ನಿರ್ಮಾಣ ಮಾಡ್ತಾಳೆ. ಎಲ್ಲಿ ಯಾಗ ನಡೀತಾ ಇತ್ತೋ ಸುತ್ತ ಮಾಯಾ ಪ್ರಕಾರ ನಿರ್ಮಾಣ ಆಯಿತು. ಈ ಬಂಡನಿಗೆ ಅರ್ಥ ಆಗಿರಲಿಲ್ಲ, ಇದೇನಿದು, ನನ್ನ ಪ್ರಕಾರ ಮೊದಲು ಇರಲಿಲ್ಲ ಇದು, ಈ ಜಾಗದಲ್ಲಿ ಇದು ಇದ್ದಕ್ಕಿದ್ದಾಗ ಎಲ್ಲಿಂದ ಬಂತು ಅಂತ ಅವನಿಗೊಂದು ಕುತೂಹಲ, ಒಂದು ವಿಶೇಷ ಉಂಟಾಗಿ ದಾನಮಾಸ್ತ್ರದಿಂದ ಆ ಮಾಯಾ ಪ್ರಕಾರವನ್ನು ಭಂಗಗೊಳಿಸಿದ. ಮತ್ತೊಟ್ಟು ಬಂತದ್ದು ಮಾಯಾ ಪ್ರಕಾರ, ಮತ್ತೆ ನಿಂತ್ಕೊಂಡಿತು. ಈಗ ವಾಯವ್ಯಾಸ್ತ್ರದ ಮೂಲಕವಾಗಿ ಮತ್ತೆ ಅದನ್ನು ಧ್ವಂಸ ಮಾಡಿದ, ಪುನಃ ಎದ್ದು ನಿಂತಿದೆ ಅದು. ಎಷ್ಟು ಬಾರಿ ಆ ಪ್ರಾಕಾರವನ್ನು ಧ್ವಂಸ ಮಾಡ್ತಾನೋ ಬಂಡಾಸುರ, ಅಷ್ಟು ಬಾರಿ ಮತ್ತೆ ಇದು ಆ ಕೋಟೆ ಎದ್ದು ನಿಂತಿದೆ ಅಂತ. ಕೊನೆಗೆ ವಿಷಣ್ಣನಾಗಿ ಇದು ಆಗೋದಲ್ಲ ಅಂತ ಕೈ ಸೋತು ಕೈ ಚೆಲ್ಲಿ ಹೊರಟು ಹೋಗ್ತಾನೆ ಬಂಡ. ಹೊರಟು ಹೋಗಬೇಕು, ಯಾಕೆಂದರೆ ಮೋಹಿನಿ ಕರಿತಾ ಇದ್ದಾಳಲ್ಲಿ ಆ ಕಡೆಗೆ. ಮೋಹಿನಿ ಪಾಶ ಇದೆ, ಭಾಳ ಕಾಲ ನಿಲ್ಲಂತ ಸಹನೆ ಅವನಿಗಿಲ್ಲ ಇಲ್ಲಿ ಏನು ಅಂತ. ಆ ಮೋಹಿನಿ ಪಾಶಕ್ಕೆ ಒಳಗಾಗಿ ಒಂದಷ್ಟು ಹೊತ್ತು ಆ ಪ್ರಯತ್ನ ಮಾಡಿ ಬಿಡು ಅಂಥೇಳಿ ಹೊರಟು ಹೋದ ಅಂತ. ಇಲ್ಲಿ ನಾವು ನೀವು ಒಂದು ಸ್ವಲ್ಪ ಆಲೋಚನೆ ಮಾಡಿದೇನು ಅಂದರೆ, ಕಷ್ಟ ಬಂದ ಮೇಲೆ ನಾವು ದೇವರ ಮೊರೆ ಹೋಗ್ತೇವೆ ಅಲ್ವಾ, ದೇವರಿಗೆ ಶರಣಾಗ್ತೇವೆ ನಾವು. ಕಷ್ಟ ಪರಿಹಾರ ಆಗಿದ್ದು ಗೊತ್ತಾಗ್ತದೆ ನಮ್ಗೆ ಆ ಸಮಯದಲ್ಲಿ. ಆದರೆ ಎಷ್ಟೋ ಬಾರಿ ಕಷ್ಟ ಬಂದಿದ್ದು ನಮಗೆ ಗೊತ್ತಿರೋದಿಲ್ಲ, ಪರಿಹಾರ ಆಗಿದ್ದು ಕೂಡ ಗೊತ್ತಿರೋದಿಲ್ಲ ಅಂತ. ದೇವರು ಎಲ್ಲಿ ಅಂತ ಕೇಳ್ತಾ ಇರ್ತೇವೆ ನಾವು ಅಂತ. ದೇವರು ನಮ್ಮ ಮೇಲೆ ಕೃಪೆಯಿಂದ ಹತ್ತಿರ ಬಂದ ಕಷ್ಟವನ್ನು ಮೊದಲೇ ಪರಿಹಾರ ಮಾಡಿರ್ತಾನೆ. ನಮ್ಗೆ ಗೊತ್ತೇ ಇರೋದಿಲ್ಲ ಅದು ಅಂತ. ಇಂಥದ್ದು ನಮ್ಮ ಜೀವನದಲ್ಲಿ ಎಷ್ಟೋ ಇರ್ಬೋದು ಅಂತ, ಅಸಂಖ್ಯ ಅಂತ. ಕಂಡಿದ್ದು ಮಾತ್ರ ಗೊತ್ತಾಗುವಂಥದ್ದು ನಮಗೆ, ಕಾಣದೇ ಇರುವಂಥದ್ದು ಇದು ಅಂಥದ್ದು ಅಂತ. ದೇವತೆಗಳಿಗೆ ವಿಷಯವೇ ಗೊತ್ತಿಲ್ಲ, ಅವರ ರಕ್ಷಣೆ ಆಗಿದೆ ಅಂತ ದೇವತೆಗಳದ್ದು ಅಂತ. ಯಾಕೆಂದರೆ ಆ ದೇವಿಗಿರುವ ಬಿರುದೇ ಅದು ಅಂತ. ರಕ್ಷಾಕರಿ ರಾಕ್ಷಸಗ್ನಿ ರಾಮ ರಮಣ ಲಂಪಟ. ಈ ಲಲಿತಾ ಸಹಸ್ರನಾಮದಲ್ಲಿ ಆಕೆಗೆ ಒಂದು ಅಭಿಧಾನ ಕೊಟ್ಟಿದ್ದೇನೆ, ರಕ್ಷಾಕರಿ ಅಂತ, ರಾಕ್ಷಸಗ್ನಿ ಅಂತ. ಅವಳ ಹೆಸರೇ ಅಂಥದ್ದು ಅಂತ. ಹಾಗೆ ಅವಳು ಮತ್ತೆ ಮತ್ತೆ ರಕ್ಷಣೆ ಮಾಡ್ತಾಳೆ. ಇತ್ತ ಎಲ್ಲೋ ಕೆಲವು ದೇವತೆಗಳಿಗೆ ರಾಕ್ಷಸರು ಬರೋದು ಕಾಣಿಸ್ತಂತೆ, ಬರ್ತಾ ಇರೋದು ಕಾಣಿಸ್ತಂತೆ. ಅವ್ರಿಗೆ ದೇವಿ ಕಾಣಲಿಲ್ಲ, ರಾಕ್ಷಸರು ಮಾತ್ರ ಕಂಡ್ರು. ನಮ್ಮ ಕಥೆ ಇದೆಲ್ಲ, ನಮಗೆ ಕಷ್ಟ ಮಾತ್ರ ಕಾಣ್ತಾ ಇರ್ತದೆ, ಆದರೆ ರಕ್ಷಣೆ ಮಾಡೋ ದೇವರು ಕಾಣ್ತಾ ಇರೋದಿಲ್ಲ ನಮಗೆ. ಬರೀ ನಾವು ಯಾವಾಗಲೂ ದೂರ ಹೇಳ್ತಾ ಇರ್ತೇವೆ, ಆ ತೊಂದರೆ ಈ ತೊಂದರೆ ಅಂತ, ಅದು ಮಾತ್ರ ಕಾಣೋದು ನಮಗೆ ಅಂತ. ಆದರೆ ರಕ್ಷಣೆ ಮಾಡೋದು ಭಗವಂತ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಎದ್ದು ಓಡಿದ್ರು ದೇವತೆಗಳೆಲ್ಲ ಅಂತ, ಪಲಾಯನ ಮಾಡಿದರು ದೇವತೆಗಳೆಲ್ಲ. ಆದರೆ ನಾಯಕ ಗಟ್ಟಿ ಇದ್ದ ಇಂದ್ರ.
ಇಂದ್ರ ಹೇಳ್ತಾನೆ, ನೀವು ಎಲ್ಲೂ ಪಲಾಯನ ಮಾಡಬೇಡಿ, ಎಲ್ಲಿ ಹೋಗೂ ತಪ್ಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಬಂಡಾಸುರನ ದೃಷ್ಟಿ ತಪ್ಸ್ಕೊಂಡು ಎಲ್ಲಿ ಹೋಗ್ತೀರಿ ನೀವು? ಬದುಕೋ ಸಾವೋ, ನಾವು ಬದುಕಿರೋ ತನಕ ಇದನ್ನೇ ಮಾಡೋಣ ಅಂತ, ಯಾಗವನ್ನೇ ಮಾಡೋಣ, ಹೇಳ್ಬೇಡಿ ಅಂತ ಅವರಿಗೆಲ್ಲ ಧೈರ್ಯ ತುಂಬ್ತಾನೆ. ಯಾಗದ ಕೊನೆ ಹಂತಕ್ಕೆ ಬಂದಿರ್ತಾನೆ ಇಂದ್ರ, ದೇವತೆಗಳಿಗೆಲ್ಲ ಪ್ರೇರಣೆ ಕೊಟ್ಟು ಅವರಿಗೆ ಸ್ಥೈರ್ಯ ತುಂಬಿ ಆತ್ಮಹೋಮ ಮಾಡೋಣ ಅಂತ. ಅಲ್ಲಿ ಹೋಗಿ ರಾಕ್ಷಸನ ಕೈಯಲ್ಲಿ ಸಿಕ್ಕಿ ಸಾಯೋದಕ್ಕಿಂತ ಇಲ್ಲೇ ಆತ್ಮಹೋಮ ಮಾಡೋಣ ನಾವು ಅಂತ. ಹಾಗೆ ಒಂದು ಯೋಜನ ವಿಸ್ತಾರದ ಕುಂಡ, ಒಂದು ಯೋಜನ ಅನ್ನೋದಕ್ಕೆ ಬೇರೆ ಬೇರೆ ಲೆಕ್ಕಗಳಿದೆ. ಅದರಲ್ಲಿ ಒಂದು ಲೆಕ್ಕ, ಒಂದು 4 ಮೈಲು ಅಂತ ಒಂದು ಲೆಕ್ಕ ಅದಕ್ಕೊಂದು. ಅಷ್ಟು ದೊಡ್ಡ ಕುಂಡದಲ್ಲಿ ಅವರು ಮಹಾಯಾಗ ಕ್ರಮದಲ್ಲಿ ಹೋಮ ಮಾಡ್ತಾರೆ. ಮಹಾಯಾಗ ಅಂದರೆ ಅದು ಶ್ರೀವಿದ್ಯೆ, ಇದು ಶ್ರೀವಿದ್ಯೆ ಮೂಲಕ ಮಾಡ್ತಕ್ಕಂಥ, ಶ್ರೀವಿದ್ಯೆ ಎಂಬ ಮಂತ್ರ, ಸಿದ್ಧಿವಜ್ರವೆಂಬ ಯಂತ್ರ, ಅವುಗಳ ಮೂಲಕ ಮಾಡ್ತಕ್ಕಂಥ ಯಾಗವೇ ಮಹಾಯಾಗ. ಈ ಎಷ್ಟೋ ಮಾತೃಗಣಗಳಿದ್ದಾವೆ, ಚತುಷ್ಠ ಯೋಗಿನಿರಿದ್ದಾರೆ, ಅವ್ರದ್ದೆಲ್ಲ ಪೂಜೆ ಮಾಡಿದರೆ ಅದು ಮಹಾಯಾಗ ಅಂತಲ್ಲ. ಇದೇ ಮಹಾಯಾಗ. ನೇರವಾಗಿ ಶ್ರೀವಿದ್ಯೆ ಲಲಿತಾ ತ್ರಿಪುರ ಸುಂದರಿ ಉಪಾಸನೆ ಮಾಡಿದರೆ ಅದೇ ಮಹಾಯಾಗ ಅಂತ ಕರೀತಕ್ಕಂಥದ್ದು. ಅದು ಕೂಡಲೇ ಫಲ ಕೊಡುವಂಥದ್ದು. ಉಳಿದಿದ್ದೆಲ್ಲ ಅಂಶಾಂಶದ ಉಪಾಸನೆ ಮಾಡಿದರೆ ಅದೆಲ್ಲ ವಿಲಂಬಿತವಾಗಿ ಫಲ ಕೊಡ್ತಕ್ಕಂಥದ್ದು. ಅಂಥ ಮಹಾಯಾಗ ಕ್ರಮದಲ್ಲಿ ಮಹಾಮಾಂಸವೇ ಆಹುತಿ ಅಂತ. ಈ ಮಹಾಮಾಂಸ ಅಂದರೆ ಏನು? ಅಂದರೆ ತಮ್ಮದೇ ಮಾಂಸ ಅಂತ, ತಮ್ಮ ಶರೀರದ ಮಾಂಸ ಅಂತ. ಅಂಥ ಸ್ವಮಾಂಸದಿಂದ ಯೋಜನಾಯಾಮದ ಕುಂಡದಲ್ಲಿ ಮಹಾಯಾಗ ವಿಧಾನದಲ್ಲಿ ದೇವತೆಗಳು ಹೋಮ ಮಾಡ್ತಾ ಇದ್ದಾರೆ. ಅವರ ಮನಸ್ಸು ಹೇಗಿದೆ ಅಂದರೆ, ಬ್ರಹ್ಮಭೂತ ಭವಿಷ್ಯಾಮಹ ಭೋಕ್ಷ್ಯಾಮವಾ ತ್ರಿವಿಷ್ಟಪಂ. ಒಂದೋ ಬದುಕಿ ಉಳಿದ್ರೆ ದೇವಿ ವರ ಕೊಟ್ಟರೆ ಮತ್ತೆ ಸ್ವರ್ಗವನ್ನು ಆಡೋಣ, ಇಲ್ಲ ಇಲ್ಲೇ ಮುಕ್ತಿಯನ್ನು ಹೊಂದೋಣ ಅಂತ. ಬ್ರಹ್ಮಭೂತ ಭವಿಷ್ಯಾಮಹ. ರಾಮ ಸಮುದ್ರದ ಸಮ್ಮುಖದಲ್ಲಿ ಉಪಾಸನೆ ಮಾಡ್ತಾನೆ. ರಾಮ 3 ದಿನಗಳ ಕಾಲ ಸಮುದ್ರದ ಉಪಾಸನೆ ಮಾಡ್ತಾನೆ. ಅವಾಗ ಸಂಕಲ್ಪ ಏನಪ್ಪ ಅಂದರೆ, ಅದ್ಯಮೇ ಮರಣಂ ವಾತ ತರಣಂ ಸಾಗರಸ್ಯ ವಾ. ಒಂದು ಮರಣವಾದರೂ ಬರಲಿ ಅಥವಾ ಸಮುದ್ರದ ತರಣ ಆದರೂ ಆಗಲಿ ಅಂತ. ಅಂಥ ಸಂಕಲ್ಪದಲ್ಲಿ ಅವನು ಉಪವಾಸವಿದ್ದು ಸಮುದ್ರದ ಉಪಾಸನೆ ಮಾಡಿದ ಶ್ರೀರಾಮ ಅಂತ ಕೇಳ್ತೇವೆ ನಾವು ಅಂತ. ರಾಮಾಯಣವು ಇದನ್ನೇ ಹೇಳ್ತಾ ಇದೆ. ಗೀತೆ, ಹತೋ ವಾ ಪ್ರಾಪ್ಸ್ಯಸೆ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೇ ಮಹೀಂ. ಯುದ್ಧದಲ್ಲಿ ಹತನಾದರೆ ಸ್ವರ್ಗ, ವೀರಸ್ವರ್ಗ. ಬದುಕಿ ಉಳಿದರೆ ಗೆದ್ದರೆ ಭೂಮಂಡಲದ ಆಧಿಪತ್ಯ, ರಾಜಾದಿರಾಜನಾಗ್ತೀಯ ನೀನು, ಮಾಡು ಯುದ್ಧವನ್ನು ಅಂತ. ತಸ್ಮಾತ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯ ಎಂಬುದಾಗಿ ಗೀತೆಯಲ್ಲಿ ಕೃಷ್ಣನು ಕೂಡ ಇದನ್ನು ಹೇಳ್ತಾನೆ. ನಮ್ಮ ದೊಡ್ಡ ಗುರುಗಳು ಅದನ್ನು ಹೇಳ್ತಾ ಇದ್ರು ಯಾವಾಗಲೂ. ಕಾರ್ಯಂ ವಾ ಸಾಧಯಾಮಹ ಮರಣಂ ವಾ ಯಾಸ್ಯಾಮಹ. ಒಂದೋ ಕಾರ್ಯವನ್ನು ಸಾಧನೆ ಮಾಡು, ಗುರಿ ಮುಟ್ಟು, ಇಲ್ಲ ಪ್ರಾಣವನ್ನಾದರೂ ಬಿಡು. ಪ್ರಾಣ ಬಿಟ್ಟರೂ ಕೂಡ ಕಾರ್ಯವನ್ನು ಬಿಡಬಾರದು. ಈ ಭಾವದಲ್ಲಿ ದೇವತೆಗಳು ಅಂಗಾಂಗಗಳ ಹೋಮವನ್ನು ಮಾಡಿದಾಗ ತಮ್ಮ ಕೈಕಾಲುಗಳನ್ನೇ ಕತ್ತರಿಸಿ ಹೋಮ ಮಾಡ್ತಾರೆ. ಉತ್ಕೃತ್ಯ ಮಂತ್ರತಃ ಅಂತ ಒಂದೊಂದು ಮಂತ್ರವನ್ನು ಹೇಳೋದು, ಕೈಯನ್ನೋ ಕಾಲನ್ನೋ ಹೊಟ್ಟೆಯನ್ನು ಕತ್ತರಿಸಿ ಯಜ್ಞಕುಂಡಕ್ಕೆ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಅಂತ. ಹೀಗೆ ಮಾಡ್ತಾ ಹುತೇಶು ಸರ್ವಮಾಂಸೇಶು ಪಾದೇಶು ಚ ಕರೇಶು ಚ. ತಮ್ಮ ಕೈಯೋ ಕಾಲೋ ಮಾಂಸವೆಲ್ಲವನ್ನೂ ಹವನ ಮಾಡಿ ತಮ್ಮನ್ನೇ ತಾವು ಹವನ ಮಾಡೋದಕ್ಕೆ, ಅಂದರೆ ಯಜ್ಞಕುಂಡಕ್ಕೆ ಅವರು ಧುಮುಕುವಾಗ ಆ ಯಜ್ಞಕುಂಡದ ಮಧ್ಯದಿಂದ ಒಂದು ಬೆಳಕು ಪ್ರಕಟವಾಯಿತು. ಅದ್ಭುತವಾಗಿರ್ತಕ್ಕಂಥ ಒಂದು ಜ್ಯೋತಿ ಅದು ಅಲ್ಲಿ ಪ್ರಕಟವಾಯಿತು. ಕೋಟಿ ಸೂರ್ಯ ಪ್ರತೀಕಾಶಂ ಚಂದ್ರಕೋಟಿ ಸುಶೀತಲಂ. ಕೋಟಿ ಸೂರ್ಯರ ಬೆಳಕು, ಕೋಟಿ ಚಂದ್ರರ ತಂಪು. ಅಂಥದ್ದೊಂದು ಬೆಳಕು ಪ್ರಾದುರ್ಭಾವ ಆಯಿತು ಅಲ್ಲಿ. ನೋಡಿ ಎಷ್ಟು ಅದ್ಭುತವಾಗಿದೆ. ಈ ಕೋಟಿ ಸೂರ್ಯರ ಬೆಳಕು ಅಂದರೆ ಇರೋದು ಹೇಗಪ್ಪ ಅಂತ ಅನಿಸ್ತದೆ ನಮಗೆ. ಒಂದು ಸೂರ್ಯನ ತಡ್ಕೊಳ್ಳೋದೇ ಕಷ್ಟ ಆಗ್ತದೆ ನಮಗೆ. ಬೇಸಿಗೆ ಬಂತು, ಮಧ್ಯಾಹ್ನ ಋತು ಬಂತು ಅಂದರೆ ಈ ಒಂದು ಸೂರ್ಯನ ತಡ್ಕೊಳ್ಳೋದೇ ಕಷ್ಟ ಆಗ್ತದೆ ನಮಗೆ. ಕೋಟಿ ಸೂರ್ಯರ ಪ್ರಭೆ ಹೇಗಿರ್ಬೋದು ಅಂದರೆ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ಬೋದು ನಮಗೆ, ಆಗಲ್ವಂಥದ್ದು. ಕೋಟಿ ಸೂರ್ಯ ಪ್ರತ್ಯೇಕಾಶಂ, ಕೋಟಿ ಸೂರ್ಯರ ಪ್ರಭೆ ಆದರೆ ತಂಪಾಗಿದೆ ಅಂತ. ಚಂದ್ರ ಕೋಟಿ ಸುಶೀತಲಂ, ಕೋಟಿ ಚಂದ್ರರ ತಂಪು ಅಂತ. ಅದನ್ನು ತಡ್ಕೊಳ್ಳೋಕೆ ನಮಗಾಗೋದಿಲ್ಲ. ಕೋಟಿ ಚಂದ್ರರ ತಂಪಾಗಿಬಿಟ್ರೆ ಆಮೇಲೆ ಬದುಕುಂಟ ಅಂತ, ಉಸಿರುಂಟ ಆಮೇಲೆ ಅದಿಲ್ಲ ಅಂತ ಚಿಂತೆ ಮಾಡಬೇಡಿ. ಈ ಕೋಟಿ ಚಂದ್ರರ ತಂಪು ಹೆಚ್ಚಾದರೆ ಸೂರ್ಯಪ್ರಭೆ ಇದೆ ಅಲ್ಲಿ, ಕೋಟಿ ಸೂರ್ಯ ಪ್ರತ್ಯೇಕಾಶ ಮದಿದೆ, ಅಲ್ಲಿ ಧಗೆ ಹೆಚ್ಚಾದರೆ ಇಲ್ಲಿ ತಂಪಿದೆ ಈ ಕಡೆಯಿಂದ ಅಂತ. ಪರಮಾತ್ಮ ಪ್ರಕಾಶ ಇರುವುದು ಹೀಗೆ ಅಂತ ಬಲ್ಲವರು ಹೇಳ್ತಾರೆ. ಸಾಧನೆ ಮಾಡಿ ಯೋಗಿ ಸಿದ್ಧಿಯನ್ನು ಪಡೆದಾಗ, ಪರಬ್ರಹ್ಮ ಸಾಕ್ಷಾತ್ಕಾರ ಆದಾಗ ಆ ಬೆಳಕು ಹೇಗಿದೆ ಅಂತ, ಮುಕ್ತಿಯನ್ನು ಹೊಂದುವಾಗ ಯಾವ ಬೆಳಕನ್ನು ಜೀವ ಕಾಣ್ತಾನೋ ಆ ಬೆಳಕು ಹೇಗಿದೆ ಅಂದರೆ ಕೋಟಿ ಸೂರ್ಯ ಪ್ರತೀಕಾಶಂ.
ಕೋಟಿಚಂದ್ರ ಸುಶೀತಲಂ. ಅಂಥದ್ದೊಂದು ಅದ್ಭುತವಾದ ತೇಜಸ್ಸು ಯಜ್ಞಕುಂಡದ ಮಧ್ಯದಲ್ಲಿ ಪ್ರಕಟವಾದಲ್ಲಿಗೆ ನಾವು ಇಂದಿನ ಕಥೆಯನ್ನು ಪರ್ಯವಸಾನ ಮಾಡೋಣ. ಯಾಕೆಂದರೆ ಸಂಕಲ್ಪ ಇದ್ದಿದ್ದ ಹಾಗೆ ಅಂದರೆ ದೇವಿಯ ಪ್ರಾದುರ್ಭಾವ ಇವತ್ತಾಗಬೇಕು ಅಂತ, ಆ ಪರಂಜ್ಯೋತಿಯ ಪ್ರಾದುರ್ಭಾವ ಇವತ್ತಾಗಬೇಕು ಅಂತ, ಲಲಿತಾವತಾರದ ಮೊದಲ ಹೆಜ್ಜೆ ಅಂತ ಅಲ್ಲಿವರೆಗೆ ನಮ್ಮ ಸಂಕಲ್ಪ ಇದ್ದಿದ್ದು. ಹಾಗಾಗಿ ಇಂದಿನ ಕಥೆಯ ಪರ್ಯವಸಾನದಲ್ಲಿ ನಾವು ಆ ತೇಜಸ್ಸನ್ನು ಹೃದಯದಲ್ಲಿ ಧಾರಣೆ ಮಾಡೋಣ ಅಂತ. ಯಾವ ತೇಜಸ್ಸು? ಯೋಜನಾಯಾಮದ ಹೋಮಕುಂಡದಲ್ಲಿ ದೇವತೆಗಳು ಆತ್ಮಹೋಮ ಮಾಡಿದಾಗ, ತಮ್ಮ ಅಂಗಾಂಗಗಳು ಮಾತ್ರ ಅಲ್ಲ ತಮ್ಮನ್ನೇ ಕೊನೆಯಲ್ಲಿ ಹೋಮ ಮಾಡಿದಾಗ ಯಾವ ಪರಂಜ್ಯೋತಿ, ಅದು ಕೋಟಿ ಸೂರ್ಯರ ಪ್ರಭೆ, ಕೋಟಿ ಚಂದ್ರರ ತಂಪಿನದು ಉದಯವಾಯಿತು, ಆವಿರ್ಭಾವಗೊಂಡಿತು. ಅದರ ನೆನಪಿನಲ್ಲಿ ನಾವು ಇಂದಿನ ಈ ಲಲಿತೋಪಾಖ್ಯಾನದ ಪ್ರವಚನವನ್ನು ಪರ್ಯವಸಾನ ಮಾಡೋಣ. ನಾಳೆ ಆ ಪ್ರಭೆ ಅದು ಹೇಗೆ ವಿಸ್ತರಿಸಿತು, ತನ್ನನ್ನು ತಾನು ಹೇಗೆ ತೋರಿಸ್ಕೊಂಡಿತು, ದೇವತೆಗಳನ್ನು ಹೇಗೆ ಅನುಗ್ರಹ ಮಾಡಿತು ಎಂಬುದನ್ನು ನಾಳೆಯ ದಿನದ ಲಲಿತೋಪಾಖ್ಯಾನದ ಪ್ರವಚನದಲ್ಲಿ ಅನುಸಂಧಾನ ಮಾಡೋಣ. ಈ ಬೆಳಕು ನಿಮ್ಮೆಲ್ಲರ ಬದುಕನ್ನು ಬೆಳಗಲಿ, ನಿಮ್ಮೆಲ್ಲರ ಹೃದಯವನ್ನು ಬೆಳಗಲಿ, ನಿಮ್ಮೆಲ್ಲರ ಜೀವದ ಅಂತರಾಳದಲ್ಲಿ ಯಾವುದೆಲ್ಲ ಕತ್ತಲೆ ಜನ್ಮ ಜನ್ಮಾಂತರಗಳಿಂದ ಇರಬಹುದೋ ಅದೆಲ್ಲ ಕತ್ತಲೆ ಇನ್ನು ಈ ಬೆಳಕು ಧ್ವಂಸ ಮಾಡಿ ನಿಮ್ಮನ್ನು ಜ್ಯೋತಿರೂಪರನ್ನಾಗಿ ಮಾಡಲಿ ಎಂಬುದಾಗಿ ಹಾರೈಸ್ತೇವೆ. ಈ ವಾಕ್ಕುಸುಮಗಳು ಲಲಿತಾ ತ್ರಿಪುರ ಸುಂದರಿಯ, ರಾಜರಾಜೇಶ್ವರಿಯ, ಶ್ರೀಮನ್ ನಗರ ನಾಯಕಿಯ, ಶ್ರೀಮತ್ ಸಿಂಹಾಸನೇಶ್ವರಿಯ, ಕಾಮೇಶ್ವರ ಪ್ರಾಣನಾಡಿ ಎನ್ನಿಸಿಕೊಂಡವಳ ಕಾಮೇಶ್ವರಿಯ ಚರಣಾರವಿಂದಗಳಿಗೆ ಸಮರ್ಪಿತವಾಗಲಿ. ಹರೇ ರಾಮ. ಅಂಬಾ ಮಾತಾ ಕೀ, ಅಂಬಾ ಮಾತಾ ಕೀ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ.